ವೀಕ್ಷಕರೇ ನಮಸ್ಕಾರ. ಇದು ಪ್ರತಿದಿನದ ಕುತೂಹಲ ಪ್ರಚಲಿತ. ಇಂದಿನ ಚರ್ಚೆಯ ವಿಷಯ ಶಾಂತಿ ಶಾಂತಿ ಶಾಂತಿ. ಸೊ ವೀಕ್ಷಕರೇ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ ಅಂತ ನಿಮ್ಗೆ ಗೊತ್ತೇ ಇದೆ, ಅದ್ರ ಬಗ್ಗೆ ಹೆಚ್ಚು ವಿವರಿಸಿ ಹೇಳಬೇಕಾಗಿಲ್ಲ. ಸೊ ಅದೇ ಉದ್ದೇಶದಿಂದ ಜನರ ರೆಸ್ಪಾನ್ಸಿಬಿಲಿಟಿ ಏನು, ಜನರ ಏನು ಅನ್ನೋದಲ್ಲಿ ಪ್ರಾಮುಖ್ಯವಾಗ್ತದೆ. ಅಂದರೆ ರಾಜಕಾರಣಿಗಳು ಏನು ಮಾಡ್ತಾರೆ ಅದು ನಮ್ಗೆ ಗೊತ್ತಾಗಿದೆ, ರಾಜಕೀಯ ಉದ್ದೇಶ ಏನಿದೆ ಅದು ನಮಗೆ ಗೊತ್ತಾಗಿದೆ. ಆದರೆ ಈ ಸಂದರ್ಭದಲ್ಲಿ ನಾಗರಿಕರು ಏನು ಮಾಡಬೇಕು ಅಥವಾ ನಾಗರಿಕರ ಕರ್ತವ್ಯ ಮತ್ತು ಅದರ ಹಕ್ಕುಗಳ ಬಗ್ಗೆ ಮಾತಾಡುವಂಥದ್ದು ಕೂಡ ಪ್ರಮುಖವಾಗಿರ್ತದೆ. ಸೊ ಈ ವಿಷಯದಲ್ಲಿ ನಾವು ಮಾತಾಡ್ತಾ ಹೋಗ್ತಾ ಇದ್ದೇವೆ. ಈ ವಿಷಯದಲ್ಲಿ ಮಾತಾಡಲಿಕ್ಕೆ ನಮಗೆ ಪ್ರಮುಖ ವ್ಯಕ್ತಿಗಳು ಇದ್ದಾರೆ, ಸೊ ರಾಜಕೀಯ ನಾಯಕರು ಕೂಡ ಇದ್ದಾರೆ. ಆದರೂ ಒಬ್ಬ ನಾಗರಿಕರಾಗಿ ಅವರ ಇದನ್ನು ಹೇಳಿಕೆಯನ್ನು ನಾವು ಪಡೀಲಿಕ್ಕೆ ಇಷ್ಟಪಡ್ತೇವೆ. ಅದರ ಹೊರತಾಗಿಯೂ ಏನಾಗ್ತದೆ ಅಂತ ನೋಡೋಣ. ಈಗ ನಾವು ಮಾತಾಡ್ತಾ ಇದ್ದೇವೆ, ಇಲ್ಲಿ ನಮ್ಮ ಜೊತೆ ರಘುವೀರ್ ಸೂಟರಪೇಟೆ. ಸೊ ಇವರು ದಲಿತ ದಮನಿತ ಸ್ವಾಭಿಮಾನಿ ಹೋರಾಟ ಸಮಿತಿ ಇದರ ಸಂಚಾಲಕರಾಗಿದ್ದಾರೆ. ಸೊ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆ ಇದ್ದಾರೆ ಮಹೇಶ್ ತುಪ್ಪೇಕಲ್. ಸೊ ಇವತ್ತು ಬಿಜೆಪಿ ನಾಯಕರು ಹೌದು, ಆದರೆ ಇವತ್ತು ಇವರ ಪ್ರತಿಕ್ರಿಯೆ ಹೇಗೆ, ಯಾಕಂದ್ರೆ ದಕ್ಷಿಣ ಕನ್ನಡದಲ್ಲಿ ಶಾಂತಿ ನೆಲೆಸುವ ದಿಸೆಯಲ್ಲಿ ಅವ್ರು ಏನು ಹೇಳ್ತಾರೆ ಅಂತ ನಾವು ಕೇಳಲಿಕ್ಕೆ ಬಹಳ ಉತ್ಸುಕರಾಗಿದ್ದೇವೆ. ಹಾಗೆ ರಮೇಶ್ ಶೆಟ್ಟಿ ಅತ್ತಾವರ್. ಸೊ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸಾಮಾಜಿಕ ಚಿಂತಕರಾಗಿ ನಮ್ಮ ಜೊತೆ ಇದ್ದಾರೆ. ಹಾಗೆ ಅಶ್ರಫ್ ಎಕೆ. ಸೊ ಇವರು PFI ಅನ್ನು ಪ್ರತಿನಿಧಿಸ್ತಾರೆ. ಸೊ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಸೊ ರಮೇಶ್ ಶೆಟ್ಟಿ ಅತ್ತವರ್ ಅವರೇ, ಒಬ್ಬ ಸಾಮಾಜಿಕ ಚಿಂತಕರಾಗಿ ದಕ್ಷಿಣ ಕನ್ನಡದಲ್ಲಿ ಇವತ್ತು ನಡೆಯುತ್ತಿರುವ ಬೆಳವಣಿಗೆ ಒಳಗೆ ಏನು ಹೇಳ್ತೀರಿ? ಲೋವಾನಿ ಅವರೇ, ನೀವು ಸಮಾಜ ಚಿಂತಕರು ಅಂತ ಕರೆದ್ರಿ. ನಾನು ಆಕ್ಚುಲಿ ಇವತ್ತು ಚಿಂತಿತನಾಗಿದ್ದೇನೆ. ನಾವು ಅದೇ ಚಿಂತಕರಾಗಿದ್ದಕ್ಕಾಗಿ ಚಿಂತಿತರಾಗಿದ್ದೀರಿ, ಅದರ್ವೈಸ್ ನೀವು ಅದ್ರ ಬಗ್ಗೆ ಮಾತು ಯೋಚನೆ ಮಾಡ್ತಾ ಇರಲಿಲ್ಲ. ಮೈ ಓನ್ಲಿ ಕ್ವಶನ್ ಇಸ್ ವೇರ್ ವಿ ಆರ್ ಹೆಡಿಂಗ್ ಟುವರ್ಡ್ಸ್. ನಾವು ಯಾವ ಕಡೆಗೆ ಹೋಗ್ತಾ ಇದ್ದೇವೆ? ನಾವು ದಿವಸದಿಂದ ದಿವಸ, ವಾರದಿಂದ ವಾರ, ತಿಂಗಳಿಂದ ನಾವು ಹಿಂದೆ ಸರಿತಾ ಇದ್ದೇವೆ ಎಂಬ ಒಂದು ಭಾವನೆ ನನ್ನಲ್ಲಿ ಮೂಡ್ತಾ ಇದೆ. ನನ್ನ ಪರ್ಸನಲ್ ಆಗಿ ನಾನು ಒಬ್ಬ ನಾಗರಿಕನ ಈಗ ನನ್ನ ಮನಸ್ಥಿತಿ ಏನಿದೆ ಅಂದರೆ, ನನ್ನ ಮಕ್ಕಳು 7 ಗಂಟೆಗೆ ಮನೆಗೆ ಬರದಿದ್ದರೆ ನಾನು ಯಾವುದೋ ಐ ಫೀಲ್ ಇನ್ಸೆಕ್ಯೂರ್, ಏನು ಅನಾಹುತ ಆಗಿದೆ ಅಂತ ಒಂದು ಪರಿಸ್ಥಿತಿಯನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ಅದಕ್ಕೆ ನಾವೆಲ್ಲರೂ ಕಾರಣ, ರಾಜಕಾರಣಿಗಳು ಮುಖ್ಯ ಕಾರಣ, ನಾಗರಿಕರು ಕೂಡ ಕಾರಣ. ಯಾಕಂದರೆ ನಾವು ವದಂತಿಗಳಿಗೆ ಕಿವಿ ಕೊಡಬಾರ್ದು ಒಂದು, ಆ್ಯಂಡ್ ವಿ ಶುಡ್ ನಾಟ್ ಕ್ಯಾರಿಡ್ ಅವೇ ಬೈ ದಿ ರೂಮರ್ಸ್. ಮತ್ತು ನಾವು ಎಲ್ಲರೂ ಪ್ರಜ್ಞಾವಂತರೇ. ನಮ್ಮ ಊರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಬುದ್ಧಿವಂತರ ಊರು. ನಾವು ಅಂತ ಹೇಳ್ಕೊಳ್ತಾ ಇದ್ದೇವೆ. ನಾವು ಅದನ್ನು ನಾವೊಂದು ಉಳಿಸುವ ಮಟ್ಟಿಗೆ ನಾವು ಪ್ರಯತ್ನ ಮಾಡಬೇಕು. ಯಾಕಂದರೆ ಪೊಲಿಟಿಕಲ್ ಲೀಡರ್ಸ್ ಫಾರ್ ದೇರ್ ವೆಸ್ಟೆಡ್ ಇಂಟ್ರೆಸ್ಟ್ ದೇ ಮೇ ಕಮ್ ಔಟ್ ವಿತ್ ಮಿಸ್ಲೀಡಿಂಗ್ ಕನ್ಫ್ಯೂಸಿಂಗ್ ಸ್ಟೇಟ್ಮೆಂಟ್ಸ್. ಬಟ್ ನಾವು ಅದಕ್ಕೆ ಬಲಿ ಬೀಳಬಾರ್ದು. ನಾವು ನೋಡಿ, ನಮ್ಮ ಸಮಾಜ ಸರಿ ಇದ್ದರೆ ಮಾತ್ರ ನಮ್ಮ ದೇಶ ಉಳಿಯುವುದು. ನಾವು ನಿಜವಾದ ದೇಶ ಪ್ರೇಮಿಗಳಾಗಿದ್ದರೆ ನಮ್ಮ ಸಮಾಜ ಒಡೆಯುವಂಥ ಕಾರ್ಯವನ್ನು ಯಾರು ಮಾಡಬಾರ್ದು. ಯಾಕಂದರೆ ನಮ್ಮ ಧರ್ಮ, ನಮ್ಮ ಸಮಾಜ ಎಲ್ಲ ನಮ್ಮ ದೇಶದ ನಂತರ. ಇಫ್ ವಿ ಸರ್ವೈವ್, ಇಫ್ ಅವರ್ ಸೊಸೈಟಿ ಸರ್ವೈವ್ಸ್, ಯುವರ್ ನೇಷನ್ ವಿಲ್ ಸರ್ವೈವ್. ಗಮನಿಸಬೇಕು, ನಾವು ಅಲ್ಲಿ ಎರಡು ದೇಶಗಳ ಮಧ್ಯದಲ್ಲಿ ತೊಳಲಾಟದಲ್ಲಿದ್ದೇವೆ. ಅಂತ ಸಂದರ್ಭದಲ್ಲಿ ಇದು ಬೇಕು ಅನ್ನೋದು ಕೂಡ ಪ್ರಶ್ನೆಯಾಗಿರ್ತದೆ. ಯಾಕಂದ್ರೆ ಒಂದು ಕಡೆ ಚೀನಾ ನಮ್ಮನ್ನ ಅಟ್ಯಾಕ್ ಮಾಡಿ ಕಾಯ್ತಾ ಇದೆ, ಯಾವಾಗಲೂ ನಮ್ಮ ಎದುರಿಗೆ ಪಾಕಿಸ್ತಾನ ಇದ್ದೇ ಇದೆ. ಸೊ ಇಂಥ ಸಂದರ್ಭದಲ್ಲಿ ಸರ್, ನಾನು ಹೇಳ್ತೀನಿ, ಯುನೈಟೆಡ್ ವಿ ಸ್ಟ್ಯಾಂಡ್ ಆ್ಯಂಡ್ ಡಿವೈಡೆಡ್ ವಿ ಫಾಲ್. ನಮಗೆ ನಮ್ಮ ನೆಲ ಜಲ, ನಮ್ಮ ಭೂಮಿ ನಮಗೆ ಮುಖ್ಯ, ನಮ್ಮ ದೇಶ ನಮಗೆ ಮುಖ್ಯ. ಅದೇ ನಮ್ಮ ಸರ್ವಧರ್ಮ. ಅದರ ನಂತರ ನಾವು ನಮ್ಮ ಧರ್ಮ ಏನು ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ, ಅದು ನನ್ನ ವೈಯಕ್ತಿಕ, ಅದು ನನ್ನ ಪರ್ಸನಲ್ ಲೆವೆಲ್ಗೆ ಮಾತ್ರ ಅಲ್ಲದೆ ಅದು ಪಬ್ಲಿಕ್ಕಿಗೆ ಒಂದು ನಾವು ತೋರಿಕೆಗೆ ಮಾಡುವ ವಿಷಯವೇ ಅಲ್ಲ. ಸೊ ಬರ್ತೇನೆ ನಿಮಗೆ ರಘುವೀರ್ ಅವರೇ. ಸೊ ಇವತ್ತಿನ ದಿನದಲ್ಲಿ ನಮ್ಮ ಪ್ರತಿಕ್ರಿಯೆ ಹೇಗೆ, ಅಂದ್ರೆ ನಾಗರಿಕನಾಗಿ ಹೇಗಿರಬೇಕು ಅಥವಾ ರಾಜಕಾರಣಿಗಳಿಗೆ ಏನು ಹೇಳಬೇಕು, ಏನು ಹೇಳ್ತೀರಿ? ಖಂಡಿತವಾಗ್ಲೂ ಸರ್, ಈಗ ಈ ಜಿಲ್ಲೆಯಲ್ಲಿ ನಾವೇನು ನೋಡ್ತಿದ್ದೇವೆ, ಇಲ್ಲಿ ಅಶಾಂತಿ ತಲೆದೋರಿದೆ. ಕಳೆದ ಒಂದು ಸುಮಾರು 8-10 ವರ್ಷಗಳ ಹಿಂದೆ ಏನು ನಮ್ಮ ಈ ಜಿಲ್ಲೆಯಲ್ಲಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು, ಅದನ್ನು ಯಾವತ್ತು ನಿರ್ಮಾಣ ಆಗಬಾರ್ದು ಎನ್ನುವ ದಿಶೆಯಲ್ಲಿ ಎಲ್ಲ ನಾಗರಿಕರು, ಎಲ್ಲ ಬುದ್ಧಿವಂತ ಜೀವಿಗಳು ಹಾಗೂ ಸಮಾಜವೇ ಆ ಒಂದು ದಿಟ್ಟವಾದ ಒಂದು ಹೆಜ್ಜೆಯನ್ನಿಟ್ಟಿತ್ತು. ಆದರೆ ಆ ಪರಿಸ್ಥಿತಿ ಈಗ ಪುನಃ ಮರುಕಳಿಸಿದೆ ಅಂತ ಹೇಳುವಾಗ ಎಲ್ಲೋ ಒಂದು ಕಡೆ ಯುವ ಸಮಾಜಕ್ಕೆ ಕೂಡ ಒಂದು ಕೆಟ್ಟದಾದ ಸಂದೇಶ ಕೂಡ ಹೋಗ್ತಿದೆ. ಅದೇ ರೀತಿ ಜವಾಬ್ದಾರಿತವಾಗಿ ನಮ್ಮ ನಾಯಕರುಗಳು ಕೂಡ, ರಾಜಕೀಯ ನಾಯಕರುಗಳು, ಸಾಮಾಜಿಕ ನಾಯಕರುಗಳು ಕೂಡ ಅದನ್ನು ಅರಿತು ನಾವು ಏನು ಸರ್ವಧರ್ಮ ಸಮಭಾವನೆ ಅಂತ ಹೇಳ್ತೀವಿ, ದಕ್ಷಿಣ ಕನ್ನಡ ಕರಾವಳಿಯಲ್ಲಿ ಎಲ್ಲರಿಗೂ ಸ್ವಾಗತ ಚಾಚುವಂತ ಒಂದು ಜಿಲ್ಲೆ ಆಗಿರ್ಬೇಕೆ ಹೊರತು ಈ ರೀತಿ ಒಂದು ಅಶಾಂತಿ ತಲೆದೋರದು ಎಲ್ಲ ಒಂದು ಕಡೆ ನಾವು ಈ ಏನೋ ಒಂದು ಪರಿಣಾಮ ಬೀಳ್ತಿದೆ. ಈ ಕೇವಲ ಒಂದು ಸ್ವಹಿತಾಸಕ್ತಿಗಾಗಿ
ನೋಡಿ, ಅಶಾಂತಿ ತಲೆದೋರಿದೆ ಅನ್ನೋದಕ್ಕಿಂತಲೂ ಕೂಡ ಒಬ್ಬ ಈ ಜಿಲ್ಲೆಯ ಸಮಸ್ಯೆಯನ್ನ ಜನಸಾಮಾನ್ಯರಿಗೆ ಬರ್ತಕ್ಕಂತಹ ಆರೋಗ್ಯವಂತ ವ್ಯಕ್ತಿಗೆ ಬರ್ತಕ್ಕಂತಹ ರೋಗದೊಂದಿಗೆ ಕಂಪೇರ್ ಮಾಡೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಮೊಟ್ಟ ಮೊದಲನೇದಾಗಿ ಒಬ್ಬ ಆರೋಗ್ಯವಂತ ಮನುಷ್ಯ ಆತ ಆರೋಗ್ಯ ಆಗಿದ್ರೆ ಆತನಿಗೂ ಹೆಮ್ಮೆ, ಆತನ ಕುಟುಂಬಕ್ಕೂ ಕೂಡ ಸಮಾಧಾನ, ಬಹಳಷ್ಟು ಶಾಂತ ರೀತಿಯಿಂದ ಬದುಕಲಿಕ್ಕೆ, ಒಂದು ಹೆಮ್ಮೆಯಿಂದ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಈ ಸಮಾಜದಲ್ಲಿ ಆ ವ್ಯಕ್ತಿಗೆ ರೋಗ ಹಿಡಿದ್ರೆ, ರೋಗಗ್ರಸ್ತನಾದರೆ ಖಂಡಿತವಾಗಿಯೂ ಕೂಡ ಆ ರೋಗದ ಆರಂಭದಲ್ಲಿ ಅದಕ್ಕೆ ಬೇಕಾದಂತಹ ಚಿಕಿತ್ಸೆಯನ್ನ ಮಾಡಿದ್ರೆ ಖಂಡಿತವಾಗಿಯೂ ಅದನ್ನು ತಡೀಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಜಿಲ್ಲೆಯ ಸಮಸ್ಯೆ ಅನ್ನುವಂತಹದ್ದು ಬಹಳ ಸ್ಪಷ್ಟ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ಕಳೆದ ಒಂದು ವಾರ ಅಥವಾ ಒಂದು ತಿಂಗಳಿನಿಂದ ಯಾವುದೋ ಒಂದು ಅಹಿತಕರ ಘಟನೆಗಳು ನಡೀತಾ ಇದೆಯೋ ಇದು ಒಂದು ಕ್ಷಣಿಕ ಮಾತ್ರದಲ್ಲಿ ಆರಂಭವಾದಂತಹ ಒಂದು ರೋಗ ಅಲ್ಲ. ಇದೊಂದು ಬಹಳಷ್ಟು ಸಮಯಗಳಿಂದ ಕಾಡ್ತಾ ಇರತಕ್ಕಂತಹ ಜಿಲ್ಲೆಯಲ್ಲಿ, ನಾನು ಇದನ್ನು ಪೂರ್ತಿ ಮಾಡ್ತೇನೆ, ಜಿಲ್ಲೆಯಲ್ಲಿ ಬಹಳಷ್ಟು ಬುದ್ಧಿವಂತರ ಜಿಲ್ಲೆ ಎಂಬ ಹೆಮ್ಮೆ ಇರುವ, ಬಹಳಷ್ಟು ಹೆಚ್ಚಿನ ಮಾರ್ಕ್ಗಳನ್ನು ತೆಗೆದು ಅಂಕಗಳನ್ನು ಗಳಿಸಿ ಪರ್ಸೆಂಟೇಜ್ ಅನ್ನು ಗಳಿಸುವಂತಹ, ಫಲಿತಾಂಶ ಪಡೆಯುವಂತಹ ವಿದ್ಯಾರ್ಥಿಗಳನ್ನ ತುಂಬಿ ತುಳುಕ್ತಾ ಇರ್ತಕ್ಕಂಥ ಹೆಮ್ಮೆಯ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಒಂದು ರೋಗ ತಾಂಡವವಾಡ್ತಾ ಇದೆ. ಅದಕ್ಕೆ ಶಸ್ತ್ರಚಿಕಿತ್ಸೆಯನ್ನು ಮಾಡುವುದರಲ್ಲಿ ಇಲ್ಲಿ ಕೆಲವರು ವೈಫಲ್ಯರಾಗಿದ್ದಾರೆ ಎಂಬುದನ್ನ ಇಚ್ಛೆ ಪಡ್ತೇನೆ ಹೇಳಲಿಕ್ಕೆ. ಅಲ್ಲ, ಮೊದಲಾಗಿ ನಮ್ಮ ರಮೇಶ್ ಹತ್ತಾರ್ ಅವರು ಪ್ರಾರಂಭ ಮಾಡಿದ ಒಂದು ಪಾಯಿಂಟ್ ತೆಗೆದುಕೊಂಡು ನಮಗೆ ಸುಲಭವಾಗಿ ಸಿಕ್ಕೋ ಒಂದು ಪಂಗಡ ಅಂದ್ರೆ ರಾಜಕಾರಣಿಗಳು. ನೆನಪಿಟ್ಕೊಳ್ಬೇಕು, ನಾನು ಇವತ್ತು ರಾಜಕಾರಣಿಯಾಗಿ ಮಾತನಾಡ್ತಾ ಇಲ್ಲ. ನೀವು ಹೇಳಿದಾಗೆ ನಾವು ಒಂದು ಲೇಬಲ್ ಗುರುತಿಸಿಕೊಂಡ್ರು ಕೂಡ ನಮ್ಮ ವೈಯಕ್ತಿಕ ಅಭಿಪ್ರಾಯದ ಮೂಲಕ ಶಾಂತಿ ನೆಲೆಸಲಿಕ್ಕೆ ನಾವು ಪ್ರಯತ್ನ ಮಾಡುವಂತ ಒಂದು ಕಾರ್ಯಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ V4 ಚಾನಲ್ಗೆ ನಾನು ಮೊಟ್ಟ ಮೊದಲಾಗಿ ಅಭಿನಂದನೆ ಸಲ್ಲಿಸ್ತೇನೆ. ರಾಜಕಾರಣಿಗಳು ಸುಲಭವಾಗಿ ದೂರ ಹಾಕ್ಬಹುದು, ಅವರನ್ನು ಬಲಿ ಕೊಡ್ಬೋದು. ಇಷ್ಟೆಲ್ಲ ಗಲಾಟೆಗಳಲ್ಲಿ ಯಾವುದೇ ಒಬ್ಬ ರಾಜಕಾರಣಿ ಪ್ರತ್ಯಕ್ಷವಾಗಿ ಪಾಲ್ಗೊಳ್ಳಿಲ್ಲ. ಅದು ಯಾವ ಪಕ್ಷದ ರಾಜಕಾರಣಿಗಳು ಆಗಿರ್ಬೋದು. ಇದೊಂದು ವ್ಯವಸ್ಥೆ. ಇದು ಇವತ್ತಿನಿಂದ ಶುರುವಾದದ್ದಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿಯೂ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಬಗ್ಗೆ ಮಾತಾಡಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದುಕೊಂಡು ಮಹೇಶ್ ತಗಲ್ರವರೇ, ಒಂದು ತಮ್ಮ ಮಾತಿಗೆ ಒಂದು ಕೌಂಟರ್ ನಂದು. ಬಹಿರಂಗವಾಗಿ ಎಲ್ಲೂ ಕೂಡ ಯಾವುದೇ ರಾಜಕಾರಣಿ ಭಾಗವಹಿಸಲಿಲ್ಲ ಎನ್ನುವಂತಹದ್ದು ತಪ್ಪು. ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ಬಾರಿ ಕೋಮು ಪ್ರಚೋದನಕಾರಿ ಭಾಷಣ ಮಾಡಿದವರು ನಳಿನ್ ಕುಮಾರ್ ಕಟೀಲ್ ರವರು, ಜಿಲ್ಲೆಗೆ ಬೆಂಕಿ ಕೊಡ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟವರು. ಖಂಡಿತವಾಗಿಯೂ ಯಾವೊಬ್ಬ ರಾಜಕಾರಣಿ ಭಾಗವಹಿಸಲಿಲ್ಲ ಅನ್ನುವಂತಹದ್ದು ಶುದ್ಧ ಸುಳ್ಳು. ಅದು ನಳಿನ್ ಕುಮಾರ್ ಕಟೀಲ್ ರವರು ಕಳೆದ ಕಾರ್ತಿಕ್ ಗೌಡರವರ ಕೊಲೆಯ ಹಿಂದೆ ಒಂದು ಮುಸ್ಲಿಂ ಸಮುದಾಯವನ್ನ ಗುರಿಪಡಿಸಿಕೊಂಡು ಜಿಲ್ಲೆಗೆ ಬೆಂಕಿ ಹಚ್ಚತಕ್ಕಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವ ರಾಜಕಾರಣಿ ಭಾಗವಹಿಸಲಿಲ್ಲ ಅಂತೇಳಿ ಯಾವ ಆಧಾರದ ಮೇಲೆ ತಾವು ಹೇಳ್ತೀರಿ? ತಾವು ಪ್ರತಿನಿಧಿಸುವಂತಹ ಪಕ್ಷದಿಂದ ಒಂದು ಚುನಾಯಿತರಾದಂತಹ ಒಬ್ಬ ವ್ಯಕ್ತಿ, ನಮ್ಮ ಈ ಜಿಲ್ಲೆಯ ಲೋಕಸಭಾ ಸದಸ್ಯರು, ನಮ್ಮದು ಕೂಡ ಸಂಸದರು, ಇಂತಹ ಒಬ್ಬ ವ್ಯಕ್ತಿ ಒಂದು ಸಮುದಾಯವನ್ನು ಗುರಿಪಡಿಸತಕ್ಕಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಂಬುದನ್ನ ಖಂಡಿತವಾಗಿ ಅಲ್ಲಗಲಿಯಲಿಕ್ಕೆ ಈ ಸಂದರ್ಭದಲ್ಲಿ ಸಾಧ್ಯ ಇಲ್ಲ ಎನ್ನುವುದನ್ನು ಸ್ಪಷ್ಟಪಡಿಸ್ತಾ ಇದ್ದೇನೆ. ನಾವೀಗ ಡೋಂಟ್ ಡಿಗ್ ಇಟ್ ಫಾಸ್ಟ್ ಅಂತ ಹೇಳ್ತಾರೆ. ಅದನ್ನು ಫಾಸ್ಟ್ ಡಿಗ್ ಮಾಡೋದಾದ್ರೆ ನಳಿನ್ ಕುಮಾರ್ ಅವರು ಕುತ್ತಾರಲ್ಲಿ ಹೇಳಿರಬಹುದು, ಅಥವಾ ಇನ್ನೊಬ್ಬರು ನೆಹರು ಮೈದಾನದಲ್ಲಿ ಹೇಳಿರ್ಬೋದು, ಇನ್ನೊಬ್ಬರು ಇನ್ನೊಂದು ಕಡೆ ಹೇಳ್ಬೋದು. ನಾವು ರಿಪೀಟ್ ಮಾಡ್ತಾ ಹೋಗ್ಬೋದು. ಅದೇ ನಾನು ಯಾವ ರೀತಿಯನ್ನು ಹೇಳಿಕೆ ಪ್ರಯತ್ನ ಬರ್ತಾ ಇದ್ದೇನೆ ಅಂದ್ರೆ, ಯಾರೊಬ್ಬರು ಪ್ರತ್ಯಕ್ಷವಾಗಿ ಇಂಥ ಈ ಚೂರಿರಿತ ಆಗಿರ್ಬೋದು ಅಂತ ಕೆಲಸಗಳಲ್ಲಿ ಯಾರೊಬ್ರು ಹೋರಾಟ ಇರ್ಬೋದು, ಯಾವ ರಾಜಕಾರಣಿ ಇಲ್ಲ. ಪ್ರಚೋದನೆ ಮಾಡ್ತಾರೆ ರಾಜಕಾರಣಿ. ಪ್ರಚೋದನೆಗೆ ಒಳಗಾಗೋದು ಅವಕಾಶ ಕೆಟ್ಟಿಲ್ಲ. ನೀವೇ ಹೇಳ್ತೀರಿ 80% ಮಾರ್ಕ್ಸ್ ತೆಗಿತೇವೆ ಅಂತ. ನಾವು ಜಿಲ್ಲೆಗೆ ಬೆಂಕಿ ಹಚ್ಚುವ ಹೇಳಿಕೆಯನ್ನು ಕೊಟ್ಟರೆ ಯಾರು ಬೆಂಕಿ ಕೊಡ್ಬೇಕಾಗಾದ್ರೆ? ಲೋಕಸಭಾ ಸದಸ್ಯರಾಗಿ ಜಿಲ್ಲೆಗೆ ಬೆಂಕಿ ಕೊಡ್ತೇವೆ ಅಂತ ಹೇಳ್ತಾರೆ. ಹಾಗಾದ್ರೆ ಲೋಕಸಭಾ ಸದಸ್ಯರು ಕೊಡುವುದಿಲ್ಲ, ಅವರನ್ನ ಬೆಂಬಲಿಸುವವರು ಅನುಸರಿಸುವವರು ಯಾರು ಹಾಗಾದ್ರೆ? ಅಲ್ಲ, ಅದನ್ನೇ ಹೇಳ್ತಾ ಇದ್ದೇನೆ. ನಾನು ನನ್ನ ಮಾತಿನ ಆರಂಭದಲ್ಲಿ ಹೇಳಿದ ಹಾಗೆ ಒಂದು ರೋಗ ಇದೆ ಜಿಲ್ಲೆಯಲ್ಲಿ, ಇದು ಶಮನ ಆಗ್ಬೇಕು. ಅದರ ನಂತರ ಶಾಂತಿ ಸ್ಥಾಪನೆ ಆಗ್ತದೆ ವಿನಃ. ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ಹಲೋ, ಹೇಳಿ. ಯೂಸುಫ್ ಅವರು ಹೇಳಿ. ಇದು ಅಂದ್ರೆ ಬರೀ ಮಾಧ್ಯಮದಲ್ಲಿ ಬರೀ ಹಿಂದೂಗಳದ್ದು ಇತ್ಯಾದಿ ನೋಡ್ತಾ ಇದೆ, ಮತ್ತು ಮುಸ್ಲಿಮರದ್ದು ಯಾವ ಕೂಡ ಮಾಧ್ಯಮದವರು ತೋರ್ತಾ ಇಲ್ಲ. ಅಶ್ರಫ್ ಅವ್ರದ್ದು ಅಂದ್ರೆ ಏನ್ ತೋರಿಸ್ಬೇಕಂತ ಬಯಸ್ತೀರಿ ನೀವು? ಹಿಂದೂಗಳದ್ದು ಮಾತ್ರ ತೋರಿಸ್ತಾ ಇದ್ದೀರಿ, ಮುಸ್ಲಿಮರು ತೋರಿಸ್ತಿಲ್ಲ ಅಂತ ಏನ್ ತೋರಿಸ್ಬೇಕಂತ ಬಯಸ್ತಾ ಇದ್ದೀರಿ? ಸರಿ ಮಾಡ್ಬೇಕಲ್ಲ. ಮತ್ತೆ ಇದಕ್ಕೆ ಕೋಮುಗಲಭೆ ಪ್ರಚೋದನೆ ಮಾಡುವವನು ಬಂಧಿಸ್ಬೇಕು, ಕೂಡಲೇ ಬಂಧಿಸ್ಬೇಕು. ಕಲ್ಲು ತೋರಾಟ ನೀವು ನೋಡ್ತಾ ಇದ್ರಲ್ಲ ಸರ್, ಕಲ್ಲು ತೆಕ್ಕೊಂಡು ಹೊಡೆಯುದು, ಇದು ಸಿಸಿ ಕ್ಯಾಮರಲ್ಲಿ ಆ್ಯಡ್ ಆಗಿದಲ್ಲ. ಬರೀ ಮುಸ್ಲಿಮರದ್ದು ಇದ್ ಅಲ್ಲಲ್ಲ, ಈಗ ಕಲ್ಲು ತೂರಿದ್ದು ಕೇವಲ ಒಂದು ಸಮುದಾಯವನ್ನ ನಾವು ಟಾರ್ಗೆಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಕಲ್ಲು ತೂರಿದ್ದು ಯಾರು ಸ್ಪಷ್ಟವಾಗಿ ಆಗ್ಲಿಲ್ಲ. ಕೆಲವರನ್ನ ಬಂಧನ ಮಾಡಿದ್ದಾರೆ, ಇನ್ನೂ ಕೆಲವರು ಬಂಧನಕ್ಕೆ ಬಾಕಿ ಇದೆ. ಇವತ್ತು 7 ದಿವಸದಿಂದ ನೋಡ್ತಾ ಇದ್ದೇವೆ, ಬರೀ ಸರಾಸದ್ದೇ ನೋಡ್ತಾ ಇರೋದು, ಮುಸ್ಲಿಮರವ್ರದ್ದು ನೋಡ್ತಾ ಇಲ್ಲ ನಾವು. ಮೊನ್ನೆ ಅಡ್ಯಾರದಲ್ಲಿ ಇದು ಆಗಿದೆ, ಅದು ಯಾವುದು ಮಾಧ್ಯಮದಲ್ಲಿ ಬರ್ತಾ ಇಲ್ಲ. ಯಾಕೆ ಸರ್? ಮಾಧ್ಯಮದವರು RSS ನವರ ಅಂತಲ್ಲ. ಓಕೆ, ಧನ್ಯವಾದ ಯೂಸುಫ್ ರವರೇ, ಧನ್ಯವಾದ ಕರೆ ಮಾಡಿದ್ದಕ್ಕೆ, ಮಾಹಿತಿ ಕೊಟ್ಟದಕ್ಕಾಗಿ. ಓಕೆ, ನಿಮ್ಮ ಮುಂದುವರಿಸಿ.
ಅದೇ ನಾವು ಇವತ್ತು ಇಲ್ಲಿ ಕೂತ್ಕೊಂಡು ಕೂಡ ಆರೋಪ ಪ್ರತ್ಯಾರೋಪಗಳನ್ನು ಮಾಡುವುದಾದ್ರೆ ನಿಮ್ದು ಈ ಶಾಂತಿ 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 ಎಂಬ ಟ್ಯಾಗ್ ಲೈನಿಗೆ ಏನು ಬೆಲೆ ಇರುವುದಿಲ್ಲ. ಹೌದು, ನಮಗೆ ನಮ್ಮ ಮೂಗಿನ ನೇರಕ್ಕೆ ಅಥವಾ ನಮ್ಮ ಮನಸ್ಸಿಗೆ ಮುಟ್ಟುವಂಥ ಕೆಲಸಗಳು ಆಗಿರುವುದಿಲ್ಲ. ಅದು ಒಬ್ಬರ ಮನಸ್ಸಿಗೆ ಅದು ಮುಟ್ಟಿರ್ಬೋದು, ಇನ್ನೊಬ್ಬರ ಮನಸ್ಸಿಗೆ ಅದು ವಿರುದ್ಧ ಆಗಿರ್ಬೋದು. ಅದನ್ನು ಸಹಿಸಿಕೊಂಡು ಬಾಳುವುದೇ ಶಾಂತಿ ರೀತಿಯಾದ ಇದು. ಇವರು ಹೇಳಿದಾಗೆ ನಳಿನ್ ಕುಮಾರ್ ಅವರು ಯಾವ ಸಂದರ್ಭದಲ್ಲಿ ಹೇಳಿದ್ರು, ಅಥವಾ ಇನ್ನೊಬ್ರು ನೆಹರು ಮೈದಾನ, ನಾನು ಅವರ ಹೆಸರು ಹೇಳಿ ವಾಪಸ್ ಇಲ್ಲಿ ಅಶಾಂತಿ ಸಭೆ ಮಾಡ್ಲಿಕ್ಕೆ ಇಚ್ಛೆ ಪಡುವುದಿಲ್ಲ. ನಾವು ಇಲ್ಲಿ ಶಾಂತಿಯಾಗಿ ಬಂದಿದ್ದೇವೆ. ನೋಡಿ, ನಮ್ಮ ಮನೆಯಲ್ಲಿ ಸಮಸ್ಯೆಯನ್ನು ಇಟ್ಟುಕೊಂಡು ನಾವು ಗಾಜಿನ ಮನೆಯಲ್ಲಿ ಕೂತುಕೊಂಡು ಇತರರ ಬಗ್ಗೆ ಕಲ್ಲು ತೂರಾಟ ಮಾಡುವಂತಹ ಹೇಳಿಕೆಯನ್ನು ಹೇಳಿದ್ರೆ ಯಾವ ರೀತಿ ಆಗ್ತದೆ ಮಹೇಶ್ ಅವರೇ? ನೋಡಿ, ಇಲ್ಲಿ ಸ್ಪಷ್ಟ ಇರುವಂತಹದ್ದು, ನಾನು ಬಹಳ ಪ್ರಮುಖವಾಗಿ ಹೇಳುವಂತಹದ್ದು, ನೀವು ಈಗ ಹೇಳ್ತೀರಿ ಶಾಂತಿ ಆಗ್ಬೇಕು, ಶಾಂತಿ ಸ್ಥಾಪನೆ ಆಗ್ಬೇಕು. ಖಂಡಿತ ಸಮಾಜದಲ್ಲಿರ್ತಕ್ಕಂತಹ ಕಟ್ಟಕಡೆಯ ಪ್ರಜೆಗೂ ಕೂಡ ಇಲ್ಲಿ ಶಾಂತಿಯ ಅನಿವಾರ್ಯತೆ ಇದೆ. ಅದಕ್ಕಾಗಿ ಜನರು ಹಾತೊರಿತಾ ಇದ್ದಾರೆ. 90% ಜನರು ಇಲ್ಲಿ ಶಾಂತಿಯ ವಾತಾವರಣಕ್ಕಾಗಿ ಬಹಳಷ್ಟು ಹಾತೊರೆಯುವಂತಹ ಜನರು. ಆದ್ರೆ ಅಶಾಂತಿಯ ವಾತಾವರಣ ನಿರ್ಮಿಸುವವರು ಯಾರು? ತಾವು ಪ್ರತಿನಿಧಿಸುವಂತಹ ಪಕ್ಷದಿಂದ ಚುನಾಯಿತರಾದಂತಹ ಜಿಲ್ಲೆಯ ಉನ್ನತ ಮಟ್ಟದ ಒಬ್ಬ ನಾಯಕರು ಹೇಳ್ತಾರೆ ಜಿಲ್ಲೆಗೆ ಬೆಂಕಿ ಕೊಡ್ತೇವೆ ಅಂತ ಹೇಳಿ. ಅದು ಕೂಡ ಪೊಲೀಸ್ ಇಲಾಖೆ, ನಾನು ಪೂರ್ತಿ ಮಾಡ್ತೇನೆ, ಪೊಲೀಸ್ ಇಲಾಖೆಯವರು ಅದನ್ನ ಸಾಬೀತು ಮಾಡಲಿಲ್ಲ. ಇಂತಿಂತ ಸಮುದಾಯದವರು ಅಥವಾ ಇಂತಿಂತ ಸಂಘಟನೆಯವರು ಕೊಲೆ ಮಾಡಿದ್ದಾರೆ ಅಂತ ಹೇಳಿ, ಆದ್ರೂ ಕೂಡ ಈ ಹೇಳಿಕೆ ಕೊಡ್ತಾರೆ. ಜಿಲ್ಲೆಗೆ ಬೆಂಕಿ ಹಚ್ಚುವ ಹೇಳಿಕೆ ಕೊಡುವಂತದ್ದು ಎಷ್ಟರ ಮಟ್ಟಿಗೆ ಒಂದು ಭೂಷಣ ಜನಪ್ರತಿನಿಧಿಯಾಗಿ. ಕಾರ್ತಿಕ್ ಅಂತ ಒಬ್ರು ಕರೆ ಮಾಡಿದೆ. ಕಾರ್ತಿಕ್ ಅವರೇ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ, ಏನು ಹೇಳಿಕ್ಕೆ ಬಯಸ್ತೀರಿ? ಈಗಾಗಲೇ ಅಲ್ಲಿ ಒಬ್ರು ಹೇಳಿದ್ರು, ತಮ್ಮ ಮಕ್ಕಳು ಹೊರಗೆ ಹೋದ್ರು ನಮಗೆ ಬರುದಿಲ್ಲ, ನಮಗೆ ಭಯ ಆಗ್ತದೆ ಅಂತ. ಅದು ನಿಜವಾಗ್ಲೂ ಕರೆಕ್ಟ್ ಸರ್. ಯಾಕಂತ ಹೇಳಿದ್ರೆ ನಾವೀಗ ಹೊರಗಡೆ ಹೋದ್ರು ಎಲ್ಲಿ ಏನಾಗ್ತದೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಯಾವ ಸಂದರ್ಭದಲ್ಲೂ ಗಲಾಟೆ ಆಗ್ಬಹುದು ಅಲ್ವಾ ಅಂತ ಪರಿಸ್ಥಿತಿ ನಮ್ಮ ದಕ್ಷಿಣ. ನಮಗಿಲ್ಲಿ ಪ್ರಶ್ನೆ ಇರೋದೇ ಹಾಗೆ, ಅಂದ್ರೆ ಇಲ್ಲಿ ರಾಜಕಾರಣಿಗಳು ಇರೋದು ಅಥವಾ ನಮಗೆ ಹೇಳಿಕೆ ಕೊಡುವವರು, ನಮಗೆ ಪ್ರಚೋದನೆ ಮಾಡುವವರು ಇರುವವರ ಸಂಖ್ಯೆಗೂ ಹೋಲಿಸಿದರೆ, ನಾವು ಬುದ್ಧಿವಂತರು ಅಂತ ಹೇಳುವ ಜಿಲ್ಲೆಯಲ್ಲಿ ವಾಸವಾಡುವ ಜನಸಂಖ್ಯೆಗೆ ಹೋಲಿಸಿದರೆ ಅವರೆಷ್ಟು ಪ್ರಮಾಣದಲ್ಲಿದ್ದಾರೆ, ನಾವೆಷ್ಟು ಪ್ರಮಾಣದಲ್ಲಿದ್ದೇವೆ, ಮತ್ತು ಬುದ್ಧಿವಂತರು ಯಾಕೆ ಇಂಥ ಪ್ರಚೋದನೆಗೆ ಒಳಗಾಗ್ತಾರೆ? ಇಲ್ಲಿ ಪ್ರಶ್ನೆ ಇರೋದು ಅದು. ಯಾಕೆ ಅಂದ್ರೆ, ಈಗ ನೀವು ಬುದ್ಧಿವಂತರ ಜಿಲ್ಲೆಯ ಒಬ್ಬ ನಾಗರಿಕರು, ನೀವು ಇಂಥ ಪ್ರಚೋದನೆಗೆ ಒಳಗಾಗ್ತೀರಾ? ನೀವು ಗಲಾಟೆಗೆ ಹೋಗ್ತೀರಾ? ನೋಡಿ, ನಾವು ಜನಸಾಮಾನ್ಯ, ನಾವು ಯಾವುದೇ ಗಲಾಟೆಗೆ ಹೋಗುವವರಲ್ಲ, ನಾವು ಜನಸಾಮಾನ್ಯ. ನಮಗೆ ಹೊರಗೆ ಹೋದ್ರೆ ಒಳಗೆ ಬರ್ತೇವೆ ಅನ್ನೋ ಧೈರ್ಯವೇ ಇಲ್ಲ ಅಂತ ಪರಿಸ್ಥಿತಿ ಆಗಿದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಹಾಗಾದ್ರೆ ಇದನ್ನು ಮಾಡುವವರು ಯಾರು? ನೀವು ನಾಗರಿಕರು ಹೋಗುದಿಲ್ಲ, ಹಾಗಾದ್ರೆ ಮಾಡುವವರು ಯಾರು? ಇದನ್ನು ತಡಿಲಿಕ್ಕೆ ಎರಡೂ ಧರ್ಮದವರು, ಎಲ್ಲರೂ ಇದಕ್ಕೆ ಸಹಕಾರ ಮಾಡ್ಬೇಕು. ಒಂದೇ ಧರ್ಮದವರು ಅಥವಾ ಒಂದೇ ಒಬ್ರು ಹೋಗಿ ಇದನ್ನು ತಡಿಲಿಕ್ಕೆ ಆಗುದಿಲ್ಲ. ಇದನ್ನು ಎಲ್ಲರೂ ಶಾಂತಿಯಿಂದ ನಡೆಸ್ತಿದ್ರೆ ನಮ್ಮಲ್ಲಿ ಶಾಂತಿಯನ್ನು ನೆಲೆಸಬಹುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಈ ಶಾಂತಿ ನೆಲೆಸುವ ದಿಶೆಯಲ್ಲಿ ಒಬ್ಬ ನಾಗರಿಕನಾಗಿ ನೀವೇನು ಹೇಳಲಿಕ್ಕೆ ಹೋಗ್ತೀರಾ? ನಿಮ್ಮ ಕರ್ತವ್ಯ ಏನು, ನಿಮ್ಮ ಕೆಲಸ ಏನು ಅಂತ? ಅಂದ್ರೆ ಇಲ್ಲಿ ರಾಜಕಾರಣಿಗಳನ್ನೇ ನೀವು ಯಾವುದೇ ಕಾರಣಕ್ಕೂ ನಂಬಬೇಡಿ. ಅಲ್ಲ, ನಾನು ಹೇಳುದು ಅದೇ, ಎಲ್ಲರೂ ಇದರಲ್ಲಿ ಎಲ್ಲ ಹಿಂದೂ ಧರ್ಮದವರು ಅಥವಾ ಮುಸ್ಲಿಂ ಧರ್ಮದ ಎಲ್ಲರೂ ಒಟ್ಟಾಗಿ ಸೌಹಾರ್ದತೆಯಿಂದ ಮಾಡಿದ್ರೆ ಮಾತ್ರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಬಹುದು. ಹೊರತು ಅವನು ಮಾಡ್ಬೇಕು ಇವನು ಮಾಡ್ಬೇಕಂತ ಹೇಳಿದ್ರೆ ಎಲ್ಲಿ ಶಾಂತಿ ನೆಲೆಸಲಿಕ್ಕಿಲ್ಲ. ಅದು ಗಲಾಟೆ ಜೋರಾಗಿ ಹೋಗುವುದಲ್ಲದೆ. ಓಕೆ, ಕಾರ್ತಿಕ್ ಅವರು ಧನ್ಯವಾದ. ಇದಕ್ಕೆ ಪೂರಕವಾಗಿ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀವಿ. ಈಗ ನಾವು ಇಷ್ಟು 15 ದಿವಸಗಳಲ್ಲಿ ನೋಡ್ಬೋದು ಸರ್, ಅವ್ರು ಹೇಳಿದಾಗ ಭಯ ಸಾಮಾನ್ಯವಾಗಿ ಎಲ್ರಿಗೂ ಕಾಣ್ತಾ ಇದೆ. ಒಂದು ಇತ್ತೀಚಿನ ದಿನಗಳಲ್ಲಿ ನಾ ಕಳೆದ ಬಾರಿ ನಾವು ಬರ್ಬೇಕಾದ್ರೆ ನೋಡ್ಬೇಕಾದ್ರೆ ರಸ್ತೆಯಲ್ಲಿ ಮಾತಾಡ್ತಾರೆ 7:30 ನಂತರ 8 ಗಂಟೆ ರೋಡಲ್ಲಿ ಲೇಟಾಗಿ ಬರ್ಲಿಕ್ಕೆ ಕೂಡ ಭಯ ಆಗುತ್ತೆ ದಕ್ಷಿಣ ಕನ್ನಡದಲ್ಲಿ. ಆ ರೀತಿಯ ವಾತಾವರಣ ಈಗ ಸೃಷ್ಟಿಯಾಗಿದೆ. ಇದಕ್ಕೆ ಪೂರಕವಾಗಿ ಒಂದು ವಿಚಾರ ಆಗ್ಬೇಕಿದ್ರೆ, ಇಲ್ಲಿ ಎಲ್ಲ ಧರ್ಮದವರು, ಮುಸಲ್ಮಾನ ಧರ್ಮದವರು, ಹಿಂದೂ ಧರ್ಮದವರು, ಕ್ರಿಶ್ಚಿಯನ್ ಧರ್ಮದವರು, ಎಲ್ಲ ಧರ್ಮದವರು ಸೇರಿಬಿಟ್ಟು ನಾವೊಂದು ಐಕ್ಯತೆಯ ಒಂದು ವಿಚಾರವಾಗಿ ಮಂಥನ ಆಗಬೇಕಿತ್ತು. ಇಲ್ಲಿ ಜಿಲ್ಲಾಡಳಿತ ಕೂಡ ಎಲ್ಲೋ ಒಂದು ಕಡೆ ಈ ನಾಯಕರುಗಳನ್ನು ಸಭೆ ಸೇರಿ ಎಲ್ಲೋ ಒಂದು ಕಡೆ ಶಾಂತಿ ಸಭೆಯನ್ನು ಕೂಡ ಮಾಡುವಷ್ಟು ಆ ಮಟ್ಟಿಗೆ ಕೂಡ ಹೋಗ್ಲಿಲ್ಲ. ಪೊಲೀಸ್ ಇಲಾಖೆಯಲ್ಲಿ ಕೂಡ ಒಂದು ಆ ರೀತಿಯ ಒಂದು ಸೌಹಾರ್ದ ಸಭೆ ನಡೆಯುವಷ್ಟು ಮೊದಲು ಬಹಳಷ್ಟು ಆಗಿದ್ದಾವೆ, ಇನ್ನೂ ಕೂಡ ಆಗ್ತದೆ, ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಶಾಂತಿ ಸಭೆಯಿಂದ ಸೌಹಾರ್ದ ನಡೆಸಲಿಕ್ಕೆ ಸಾಧ್ಯ ಆಗುದಿಲ್ಲ. ಜನರ ಮನಸ್ಸಿನಲ್ಲಿರಬೇಕು, ಮತ್ತು ರಾಜಕಾರಣಿಗಳನ್ನ ನಾವು ಯಾವ ರೀತಿ ಫಾಲೋ ಮಾಡ್ತೇವೆ ಅನ್ನೋದರ ಮೇಲೆ ಅದು ಡಿಪೆಂಡ್ ಆಗಿರ್ತದೆ. ಸೊ ಅದ್ರ ಬಗ್ಗೆ ಇನ್ನಷ್ಟು ಮಾತಾಡ್ಲಿಕ್ಕಿದೆ ನಮಗೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ಶಾಂತಿ ಶಾಂತಿ ಶಾಂತಿ. ಹೌದು, ದಕ್ಷಿಣ ಕನ್ನಡ ಜಿಲ್ಲೆಗೆ ಈಗ ಶಾಂತಿಯ ಅವಶ್ಯಕತೆ ಇದೆ. ಸೊ ಈ ವಿಷಯದಲ್ಲಿ ಮಹೇಶ್ ಟುಪೇಕರ್ ಅವರು ಬಹಳಷ್ಟು ಹೇಳಲಿಕ್ಕೆ ಹೊರಟಿದ್ರು, ಅದು ಸರಿ ಆಯಿತು ಅಂತ ಹೇಳಿ ಮುಂದುವರಿಸ್ತಾರೆ. ಅದೇ, ನಮ್ಮದು ಈ ದಕ್ಷಿಣ ಕನ್ನಡ ಜಿಲ್ಲೆ ಇತಿಹಾಸ ನೋಡುವಾಗ ನಾವು ಮೊದಲಿಗಿಂತ ಬಹಳಷ್ಟು ಸರಿದ್ದೇವೆ. ನಮ್ಮ ಮಿತ್ರರು ಹೇಳಿದ್ರು, ಅವರು ಕೋಮುವಾದದ ಸ್ಪೀಚ್ ಮಾಡಿದ್ರು, ಅವರು ಪ್ರೊವೋಕ್ ಮಾಡಿದ್ರು ಅಂತ. 1 ಮಿನಿಟ್, ಫಯಾದ್ ಅಂತ ಕರೆ ಮಾಡಿದ್ದಾರೆ. ಫಯಾದ್ ಅವರೇ ನಮಸ್ಕಾರ. ಹಲೋ ಫಯಾದ್ ಅವರೇ ನಮಸ್ಕಾರ. ನಮಸ್ತೆ, ಕೇಳ್ತಾ ಇದೆಯಾ? ಓಕೆ, ಮುಂದುವರಿಸಿ. ಹೇಳಿ ಬೇಗ ಹೇಳಿ.
ಕೇಳ್ತಾ ಇದೆ, ಬೇಗ ಹೇಳಿ. ಓಕೆ, ಸಾರಿ. ದಕ್ಷಿಣ ಕನ್ನಡ ಜಿಲ್ಲೆ ಹಿಸ್ಟ್ರಿ ತೆಗೆದುಕೊಂಡ್ರೆ 1952 ಸ್ವತಂತ್ರ ನಂತರ ಹೇಳೋದು, ಸ್ವತಂತ್ರ ಮೊದಲದು ಬಿಡಿ, 1952ರಿಂದಲೇ ಇಲ್ಲಿ ಮತೀಯವಾದ ಸಂಘರ್ಷಗಳು ನಡೀತಾ ಉಂಟು. ನಾವು ಇವತ್ತು ಇಲ್ಲಿ ಕೂತ್ಕೊಂಡು ನಾವು ಸಂತೋಷ ಪಡಬೇಕು. ಅಂದರೆ 1992ರಲ್ಲಿ ಆದ ಗಲಾಟೆ ಆಗಿರ್ಬೋದು, 2001ರಲ್ಲಿ ಆದ ಗಲಾಟೆಗಳಾಗಿರ್ಬೋದು, 2005ರಲ್ಲಿ ಆದ ಗಲಾಟೆಗಳಾಗಿರ್ಬೋದು, ಅದಕ್ಕಿಂತ ಹೆಚ್ಚಾಗಿ ಇವತ್ತು ರೆಸ್ಪಾನ್ಸಿವ್ ಆಗಿ ಎಲ್ಲ ರಾಜಕೀಯ ಪಕ್ಷಗಳು, ನಾನು ನಮ್ದೊಂದಂತ ಹೇಳಿದ್ರೆ ಎಲ್ಲ ರಾಜಕೀಯ ಪಕ್ಷಗಳು ಬಿಹೇವ್ ಮಾಡ್ತಾ ಉಂಟು. ಇವತ್ತು ಮಾಧ್ಯಮಗಳು ಕೂಡ ಅದರ ಬಗ್ಗೆ ಅತಿ ಹೆಚ್ಚಿನವಾದ ಒಂದು ಒತ್ತಡಗಳನ್ನು ತಂದು ರಾಜಕೀಯ ಪಕ್ಷಗಳನ್ನು ಹದ್ದುಬಸ್ತಿಗಿಡುವಂಥ ಕೆಲಸವನ್ನು ಮಾಡ್ತಾ ಉಂಟು. ಈ ಸಂದರ್ಭದಲ್ಲಿ ಯಾರಾಗಿರಲಿ, ನಾವು ಏನೇ ಆಗಿರಲಿ, ನಾವು ಅದಕ್ಕೆ ತುಪ್ಪ ಸುರಿಯುವಂಥ ಕೆಲಸ ಮಾಡಬಾರ್ದು. ನಾವು ಇಲ್ಲಿ ಕೂತ್ಕೊಂಡು ನಮ್ಮದು ಜವಾಬ್ದಾರಿ ಏನಂದರೆ ಆದಷ್ಟು ಅದನ್ನು ತನ್ನಗೆ ಮಾಡಬೇಕು. ಆದದ್ದು ಆಗಿ ಹೋಯ್ತು, ಇದನ್ನು ಇನ್ನು ಮರಳಿ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಅದು ಶರತ್ ಆಗಿರಲಿ ಅಥವಾ ಅಷ್ಟಫ್ ಆಗಿರಲಿ, ಅವ್ರು ಮರಳಿ ಪಡಲಿಕ್ಕೆ ಸಾಧ್ಯ ಇಲ್ಲ. ಇಬ್ಬರ ಸಾವು ನಮಗೆ ನೋವನ್ನುಂಟು ಮಾಡಿದೆ. ಅಂದರೆ ಒಂದು 28-30 ವರ್ಷದ ಒಂದು ಹುಡುಗರು ತನ್ನ ಜೀವನವನ್ನು ಕಳೆದುಕೊಳ್ಳೋದಂದರೆ ಅದು ನಿಜವಾಗಿಯೂ ತುಂಬ ಬೇಸರದ ಸಂಗತಿ. ಇಂಥ ಸಂದರ್ಭದಲ್ಲಿ ನಮ್ಮದು ನಾಯಕರಾದವರ ಕೆಲಸ ಏನಂದರೆ ಅದನ್ನು ತನ್ನಗೆ ಮಾಡೋದು, ಅದನ್ನು ನಿಯಂತ್ರಣಕ್ಕೆ ಸಾಧ್ಯವಾಗಲಿದ್ದು ಕೂಡ ಅದನ್ನು ತನ್ನಗೆ ಮಾಡುವಂಥ ಕೆಲಸ ನಾವು ಮಾಡಬೇಕು. ಇಸ್ಮಾಯಿಲ್ ಅವರು ನಮಸ್ಕಾರ. ನಮಸ್ಕಾರ. ಹೇಳಿ. ಈಗ ಶಾಂತಿ 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 ಅಂತ ನೀವು ಟೈಟಲ್ ಇಟ್ಟಿದ್ರಲ್ಲ ಸರ್? ಹೌದೌದು. ನೋಡಿ, ಶಾಂತಿ ಇಲ್ಲಿ ನೆಲೆಗೊಳಿಸ್ಬೇಕಾದ್ರೆ ಇಲ್ಲಿ ಪ್ರಚೋದನಕಾರಿ ಭಾಷಣವನ್ನ ನಿಲ್ಬೇಕು. ಯಾರೇ ಆಗ್ಲಿ ಇಲ್ಲಿ ಪ್ರಚೋದನಾತ್ಮಕಕಾರಿ ಭಾಷಣ ಮಾಡಿದ್ರೆ ಎಲ್ಲರೂ ಉದ್ರೇಕಗೊಳ್ತಾರೆ ಹೊರತು ಇದರಿಂದ ಯಾವುದೇ ಪ್ರಯೋಜನ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗುದಿಲ್ಲ. ಸರ್, ನನ್ನ ಪ್ರಶ್ನೆ ಅದಲ್ಲ. ಪ್ರಚೋದನಕಾರಿ ಭಾಷಣ ಮಾಡೋರು ಮಾಡ್ತಾ ಇರ್ತಾರೆ, ನೀವು ಪ್ರಚೋದನೆಗೆ ಯಾಕೆ ಒಳಗಾಗ್ತೀರಿ ಅನ್ನೋದು ನನ್ನ ಪ್ರಶ್ನೆ. ಅದು ಆಗ್ತಾರೆ ಸರ್. ಪ್ರಚೋದನಕಾರಿ ಭಾಷಣ ಮಾಡುವಾಗ ನೋಡಿ, ಅಲ್ಲಿ 1,000 ಜನ ಅಲ್ಲ 500 ಜನ 2,000 ಜನ ಇರುವಾಗ ಇವರ ಪ್ರಚೋದನಕಾರಿ ಭಾಷಣ ಕೇಳಿಕೊಂಡು ಉದ್ರೇಕ ಆಗ್ತಾರೆ. ನೋಡಿ, ಮೊನ್ನೆ ಬೀಚ್ ರೋಡಲ್ಲಿ ಅಲ್ಲಿ ಕಲ್ಲು ತೂರಾಟವನ್ನ ಮಾಡಿದ್ರು. ನೋಡಿ, ಕಲ್ಲು ತೂರಾಟ ಕೆಲವರು ಬೆರಳಿಕೆ ಜನ ಇರುವಂತಹ ಒಂದು ಅಲ್ಲಿ ಮುಸಲ್ಮಾನರು ಇರ್ಬೋದು, ಒಂದು 10-15 ಜನ. ಅಲ್ಲಿ 2,000 3,000 ಜನ ಪ್ರೊಸೆಸಿಂಗ್ ಹೋಗುವಾಗ ಯಾರಾದ್ರೂ ಕೂಡ ಒಂದು ಕಲ್ಲು ಹೊಡೆಯುವಂತ ಒಂದು ಪರಿಸ್ಥಿತಿ ಇರ್ಬೋದಾ? ಇವರೇ ಒಂದು ಕ್ರಿಯೇಟ್ ಮಾಡಿದ್ದು. ನೋಡಿ, ಅಲ್ಲಿ ಎಲ್ಲ ಒಂದು ನಿಮ್ಗೆ ಮೊಬೈಲ್ ಅಲ್ಲಿ ಈಗ ಹರಿದಾಡ್ತಾ ಇದೆ. ಅವರನ್ನ ಕಲ್ಲು ಎತ್ತುಕೊಂಡು ಅವರೇ ಕಲ್ಲು ಬಿಸಾಡುವಂತದ್ದು ಎಲ್ಲೇ ಮೊಬೈಲ್ ಅಲ್ಲಿ ಹರಿದಾಡ್ತಾ ಇದೆ. ಆದ್ರೂ ಕೂಡ ಇವು ಮುಸಲ್ಮಾನರ ಮೇಲೆ ಇವರು, ಅಂದ್ರೆ ನೀವು ಹೇಳ್ತಾ ಇರೋದು ಒಂದು ಮುಸ್ಲಿಂ ಸಮುದಾಯ ಏನು ಮಾಡ್ಲೇ ಇಲ್ಲ, ಏನು ತಪ್ಪು ಮಾಡೋದೇ ಇಲ್ಲ ಅಂತ ಹೇಳ್ತಾ ಇರೋದಾ? ಮುಸಲ್ಮಾನರು ತಪ್ಪು ಮಾಡುವಂತಲ್ಲ. ಇಲ್ಲಿ ನೋಡಿ, ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ ಕಲ್ಲಡ್ಕದಲ್ಲಿ ಅಲ್ಲಿ ಒಬ್ಬರು ಮುಸಲ್ಮಾನರಿಗೆ ಹೀರ್ತಾರೆ, ಅದರ ನಂತರ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ನೋಡಿ, ಇಲ್ಲಿ ಇತಿಹಾಸ ಕೆದಕೊಂಡು ಹೋದರೆ ಒಂದ್ಬಿಟ್ಟು ಇಸ್ಮಾಯಿಲ್ ಅವ್ರೆ, ನಾನು ಹೇಳ್ತಾ ಇದ್ದೆ, ಇತಿಹಾಸವನ್ನ ಕೆದಕಿಕೊಂಡು ಹೋದರೆ ತಪ್ಪುಗಳು ಎರಡೂ ಕಡೆಯಿಂದ ನಡೀತಾ ಇರ್ತವೆ, ಜವಾಬ್ದಾರಿ ಎರಡೂ ಕಡೆಯಿಂದ ಇರ್ತದೆ. ಸೊ ನಾವು ಅಂದ್ರೆ ಇಂತಹ ಇತಿಹಾಸ ಮರುಕಳಿಸದಂತೆ ಅಥವಾ ಯಾರು ತಪ್ಪು ಮಾಡ್ತಾ ಇದ್ದಾರೆ ಅವರನ್ನ ತಡೆಯುವ ದಿಸೆಯಲ್ಲಿ ಏನ್ ಮಾಡಬಹುದು? ನೋಡಿ, ಈಗ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಆಗ್ಬೋದು, ಶೋಭಾ ಕರಂದ್ಲಾಜೆ ಆಗ್ಬೋದು, ಇವತ್ತು ಅವರು ಪ್ರಚೋದನಕಾರಿ ಭಾಷಣವನ್ನು ಮಾಡ್ತಾರೆ. ಅವರು ಶಾಂತಿಯನ್ನ ನೆಲೆಗೊಳಿಸಬೇಕಾಗಿ ಅವರು ಮಾತಾಡಬೇಕು ಹೊರತು ಇಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿ ಇಲ್ಲಿ ಉದ್ರೇಕಗೊಳಿಸುವಂತಹ ಭಾಷಣವನ್ನು ಮಾಡಿ ಇಲ್ಲಿ ಕೋಮುಗಲೆಗೆ ಹುಟ್ಟಾಕ್ಲಿಕ್ಕೆ ಕಾರಣ ಆಗ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿಗೆ ಇನ್ನು 8 ತಿಂಗಳಿರುವುದು ಅವರಿಗೆ ಚುನಾವಣೆ ಎದುರಿಸಲಿಕ್ಕೆ. ನೋಡಿ, ಅದೇ ನಾನು ಅದನ್ನ ಹೇಳಿಕೆ ಇಚ್ಛೆ ಪಡ್ತೇನೆ. ಈಗ ಅವರು ಇಬ್ಬರ ಹೆಸರು ಹೇಳುವಾಗ ನಾವು 3 ಹೆಸರು ಹೇಳಿ ಇಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಇಲ್ಲ. ಅದು ಸಿದ್ದರಾಮಯ್ಯ ಅವರ ಪ್ರಚೋದನಕಾರಿ ಭಾಷಣ ಆಗಿರ್ಬೋದು, ರಮಣತ್ರಯ ಅವರ ಪ್ರಚೋದನಕಾರಿ ಹೇಳಿಕೆಗಳಾಗಿರ್ಬೋದು, ಅಥವಾ ಇನ್ನೊಬ್ಬರು ಅಲ್ಲಿಂದ ಹೇಳುವಂತ ಹೇಳಿಕೆಗಳಾಗಿರ್ಬೋದು. ಇಲ್ಲ, ನಾವು ನಮ್ಮ ಜಿಲ್ಲೆಯಲ್ಲಿ, ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಒಂದು ಉದಾಹರಣೆಯನ್ನು ಪ್ರಾರಂಭಿಸಿದ್ದೇವೆ. ಉಡುಪಿಯಿಂದ ಒಂದು ಉದಾಹರಣೆ ಸೆಟ್ ಆಗಿದೆ, ಅದನ್ನು ಮುಂದುವರಿಸಿಕೊಂಡು ಹೋಗುವ, ಅದರ ಬಗ್ಗೆ ಮಾತಾಡುವ. ಅಲ್ಲ ನೋಡಿ, ಇದರಲ್ಲಿ ನಮಗೆ ಸ್ಪಷ್ಟ ಆಗುವಂತದ್ದು, ಒಂದು ನ್ಯೂಸ್ ಚಾನಲ್ನವರು V4 ಚಾನಲ್ನವರು ಶಾಂತಿ ಶಾಂತಿ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ, ಅಭಿನಂದನಾರ್ಹ. ಮಾಧ್ಯಮ ರಂಗದಲ್ಲಿ ಒಂದು ಚಾನಲ್ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತದ್ದು ಅಭಿನಂದನಾರ್ಹ. ಆದರೆ ನನ್ನ ಅಭಿಪ್ರಾಯ, ಇಲ್ಲಿ ಶಾಂತಿ ನೆಲೆಗೊಳ್ಳಬೇಕಾದ್ರೆ ಮಹೇಶ್ ತುಪೇಕಲ್ ರವರು ಹೇಳಿ, ತಮ್ಮ ಪಕ್ಷದಲ್ಲಿರ್ತಕ್ಕಂತಹ ನಳಿನ್ ಕುಮಾರ್ ಕಟೀಲ್ಗೆ ಹೇಳಿ, ಶೋಭಾ ಕರಂದ್ಲಾಜೆ, ಇಲ್ಲಿ ಅಶಾಂತಿಯನ್ನು ಕ್ರಿಯೇಟ್ ಮಾಡ್ತಾ ಇರುವವರು ಅವರೇ. ನೋಡಿ, 1974ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಸ್ಮಾಯಿಲ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡಿದಂತಹ ಆರೋಪ ಇರುವಂತಹ ಒಬ್ಬ ವ್ಯಕ್ತಿ ಆಗಿದ್ದಾರೆ ಕಲ್ಲಡ್ಕ ಪ್ರಭಾಕರ್ ಭಟ್ರು ಅವರು. 1998ರಲ್ಲಿ ಸುರತ್ಕಲ್ನಲ್ಲಿ ಒಬ್ಬ ಮುಸ್ಲಿಂ ಯುವಕ ಹಿಂದೂ ಯುವತಿಗೆ ಲವ್ ಲೆಟರ್ ಕೊಟ್ಟ ಎನ್ನುವ ವಿಷಯದಲ್ಲಿ 8 ಅಮಾಯಕ ಮುಸಲ್ಮಾನರ ಮಾರಣ ಹೋಮ ಆಗ್ತದೆ.
ಇಲ್ಲಿ ನಿರಂತರವಾಗಿ ಕಲ್ಲಡ್ಕದಲ್ಲಿ ಯೂಸುಫ್ ಎನ್ನುವಂತ 62 ವರ್ಷ ಪ್ರಾಯದ ಒಬ್ಬ ವೃದ್ಧರನ್ನ ರತ್ನಾಕರ್ ಶೆಟ್ಟಿ ಎನ್ನುವಂತ ವ್ಯಕ್ತಿ ಕೊಲೆ ಮಾಡ್ತಾರೆ. ಇಲ್ಲಿ ಇತ್ತೀಚೆಗೆ ಮುಸ್ಲಿಂ ಆದಂತಹ ಹರೀಶ್ ಎನ್ನುವಂತ ವ್ಯಕ್ತಿಯನ್ನ ನಾನು ಅದೇ ಹೇಳುವಂತದ್ದು, ಮುಸ್ಲಿಂ ಅಂತ ಹೇಳಿ ಭಾವಿಸಿಕೊಂಡು ಹರೀಶ್ ಎನ್ನುವಂತ ಒಬ್ಬ ಅಮಾಯಕ ಹಿಂದೂ ಸಹೋದರನನ್ನ ಕೊಲೆ ಮಾಡಲಾಗ್ತದೆ. ನಾನು ಹೇಳುವಂತದ್ದು ಇದೊಂದು ಸಾಂಕ್ರಾಮಿಕ ರೋಗ, ಇದೊಂದು ಸಾಂಕ್ರಾಮಿಕ ರೋಗ. ಕ್ಷಣ ಮಾತ್ರದ ಮರಣಿನಿಂದ ಖಂಡಿತ ನಾನು ಹೇಳಿದ್ರು ಕೂಡ ನಾನು ಇವತ್ತಿನ ಮಟ್ಟಿಗೆ ಆ ಲಿಸ್ಟ್ ಅನ್ನು ಹೇಳಲಿಕ್ಕೆ ಹೋಗುದಿಲ್ಲ. ನೋಡಿ, ಆ ಜವಾಬ್ದಾರಿ ಉಂಟು. ಪ್ರಸಕ್ತಾತ್ಮಕವಾಗಿ ಅವರು ಪರಿಶೀಲನೆ ಪಟ್ಟು ಹೊರಗಡೆ ಬಂದಾಗ ಇವತ್ತು ನಮ್ಮ ಉದ್ದೇಶ ಏನು, ಉದ್ದೇಶವನ್ನು ಪೂರೈಸುವ. ನಾವು ಇಲ್ಲಿ ಕೂತ್ಕೊಂಡು ಅದರ ಬಗ್ಗೆ ಇನ್ನೂ ಡಿಗ್ ಮಾಡೋದಾದ್ರೆ ಈ ನಿಮ್ಮ ಕಾರ್ಯಕ್ರಮಕ್ಕೆ ಅದಕ್ಕೆ ಅರ್ಥವಿರುವುದು. ಲೋಹಾಣಿ ಸರ್, ನಾನು ಬಹಳ ಸ್ಪಷ್ಟಪಡಿಸ್ತಾ ಇದ್ದೇನೆ. ನೋಡಿ, ಇವತ್ತು ಪ್ರವೋಕ್ ಮಾಡುವಂತಹ ಇರಬಹುದು ಅಥವಾ ಜನರನ್ನ ಒಂದು ಅಶಾಂತಿಗೆ ದೂಡುವಂತಹ ಪ್ರಯತ್ನ ಅಲ್ಲ. ನೋಡಿ, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಶಾಂತವಾಗಿದ್ದು ಒಂದು 2 ತಿಂಗಳು ಮೊದಲು ನೋಡಿದ್ರೆ ಇದು ಕೋಮು ಸೂಕ್ಷ್ಮ ಪ್ರದೇಶ ಎನ್ನುವಂತಹ ಒಂದು ಹಣೆಪಟ್ಟಿಯನ್ನು ಕಟ್ಟಲಾಗಿದೆ ಇಲ್ಲಿ. ಆದರೂ ಕೂಡ ಜಿಲ್ಲೆ ಶಾಂತವಾಗಿತ್ತು. ಯಾವಾಗ ಸ್ಟಾರ್ಟ್ ಆಗುವಂತದ್ದು? ಜೂನ್ 20ನೇ ತಾರೀಕು ಒಂದು ಮಶ್ರೂಕ್ ಎನ್ನುವಂತಹ ಒಬ್ಬ ಜುಮಾ ನಮಾಜಿಗೆ ಮಸೀದಿಗೆ ಹೋಗ್ತಾ ಇದ್ದ ಯುವಕನಿಗೆ ಕಲ್ಲಡ್ಕದಲ್ಲಿ ಮಿಥುನ್ ಎನ್ನುವಂತಹ ಒಂದು 8-10 ಜನರು ಸೇರಿಕೊಂಡು ಚೂರಿ ಇರಿತ ಆಗ್ತದೆ. ಅಲ್ಲಿಂದ ಆರಂಭ ಆಗದಂತಹ ಘಟನೆ. ನಂತರ ಏನಾಗ್ತದೆ, ಮುಸಲ್ಮಾನರ ಭಾಗದಲ್ಲೂ ಕೂಡ ಪ್ರತಿಕ್ರಿಯೆ ಮಾಡ್ತದೆ. ಅದು ನಾನು ಮಾಡುದು ಅದನ್ನ ಸಮರ್ಥಿಸುವುದಲ್ಲ, ಅದನ್ನ ಖಂಡಿಸ್ತೇನೆ ನಾನು. ಆದ್ರೂ ಕೂಡ ಆರಂಭಿಸುವಂತದ್ದು ಎಲ್ಲಿ? ಇದಕ್ಕೆ ನಾಂದಿ ಹಾಡುವವರು ಯಾರು? ನಂತರ ನೋಡಿ, ಇಲ್ಲಿ ಅಶ್ರಫ್ ಎನ್ನುವಂತ ಒಬ್ಬ ಕಲಾಯಿಯ ವ್ಯಕ್ತಿಯನ್ನು ಕೊಲೆ ಮಾಡಲಾಗ್ತದೆ. ಅದರ ನಂತರದ ಕೊಲೆ ಈಗ ಷರತ್ತನ್ನು ಮಾಡಲಾಗ್ತದೆ. ನಮಗೂ ಕೂಡ ವಿಷಯದಲ್ಲಿ ಖೇದ ಇದೆ, ಷರತ್ತನ್ನು ಕೊಲೆ ಮಾಡಿದ್ರು. ನಾನು ಕೇಳ್ತಾ ಇದ್ದೇನೆ, ಇನ್ನೂ ಕೂಡ ಷರತ್ತನ್ನು ಕೊಲೆ ಮಾಡಿದ ಆರೋಪಿಗಳು ಯಾರು ಅಂತ ಹೇಳಿಕೊಂಡು ತೀರ್ಮಾನ ಆಗಲಿಲ್ಲ. ಶೋಭಾ ಕರಂದ್ಲಾಜೆಯಿಂದ ರಾಜನಾಥ್ ಸಿಂಗ್ಗೆ ಪತ್ರ ಹೋಗಿದೆ, ಇಲ್ಲಿ ಮುಸಲ್ಮಾನರ ಸಂಘಟನೆಗಳನ್ನ PFI ಅನ್ನ SDP ಅನ್ನು ನಿಷೇಧಿಸಬೇಕು ಅಂತ ಹೇಳಿ. ಅಲ್ಲಿ ನಳಿನ್ ಕುಮಾರ್ ಕಟೀಲ್ ರವರು ರಾಜನಾಥ್ ಸಿಂಗ್ ಮುಖತ್ತ ಭೇಟಿ ಮಾಡಿದ್ದಾರೆ. ಪೊಲೀಸ್ ಇಲಾಖೆ ಇನ್ನೂ ಕೂಡ ಯಾರು ಆರೋಪಿಗಳು ಅಂತ ಹೇಳಿಕೊಂಡು ತೀರ್ಮಾನಿಸಿಲ್ಲ, ಘೋಷಣೆ ಮಾಡಲಿಲ್ಲ. ಇವರು ಹಣೆಪಟ್ಟು ಕಟ್ಟಿಯಾಗಿದೆ ಮುಸಲ್ಮಾನರು, ಇವರು ಅದಕ್ಕೆ ಬೇಕಾದ ಲೇಬಲ್ ಕೊಟ್ಟಾಗಿದೆ. ನಾನು ಕೇಳುವಂತದ್ದು, ಇದು ಮಾಡ್ಲಿ ಇವರು ಯಾವಾಗ ಮಾಡ್ಲಿ? ಹರೀಶ್ ಅನ್ನ ಕೊಂದಂತಹ ಮಿಥುನ್ರನ್ನ ಈ ದೇಶದಿಂದ ಗಡೀಪಾರು ಮಾಡುವಂತಹ ಒತ್ತಾಯವನ್ನು ರಾಜನಾಥ್ ಸಿಂಗ್ ಯಾಕೆ ಮಾಡುವುದಿಲ್ಲ ಇವರು? ಇತ್ತೀಚೆಗೆ ವಿನಾಯಕ್ ಬಾಲಿಗಾರ್ ಅವರನ್ನ RTI ಕಾರ್ಯಕರ್ತರನ್ನ ಕೊಲೆ ಮಾಡಿದಂತಹ ನರೇಶ್ ಅನ್ನ ಎನ್ನುವಂತಹ ವ್ಯಕ್ತಿಯನ್ನ ಈ ದೇಶದಿಂದ ಗಡೀಪಾರು ಮಾಡ್ಲಿ, ಪಕ್ಷದಿಂದ ಹೊರ ಹಾಕ್ಲಿ, ಅದ್ಯಾಕೆ ಮಾಡುದಿಲ್ಲ ಇವರು? ಕರೆ ಮಾಡುವ. ಹಲೋ, ನಮಸ್ತೆ, ಯಾರು ಮಾತಾಡ್ತಾ ಇರೋದು? ನಮಸ್ತೆ, ಶ್ರೇಯಸ್ ಅಂತ. ಹೇಳಿ. ಸರ್, ನಾನು ಫಸ್ಟ್ ಆಫ್ ಆಲ್ ಅಶ್ರಫ್ ಅವರಿಗೆ ಹೇಳಿದ ಮಾತಿಗೆ ಒಂದು ಸಣ್ಣ ಉತ್ತರವನ್ನು ಕೊಡ್ತೇನೆ. ಏನಂದ್ರೆ ಕಲ್ಲಡ್ಕ ಪ್ರಭಾಕರ್ ಭಟ್ರು ಇಸ್ಮಾಯಿಲ್ ಕೊಲೆಯಲ್ಲಿದ್ದು ಅಂತ ಹೇಳಿದ್ರು ಅವರು. ಒಂದು ವೇಳೆ ಹಾಗೆ ಅವರು ಎನಿಸಿದ್ರೆ ಈ ದೇಶದ ಕಾನೂನು ಮತ್ತೆ ಈ ದೇಶದ ನ್ಯಾಯಾಲಯ ವ್ಯವಸ್ಥೆ ಅವರಿಗೆ ಗೌರವ ಇಲ್ಲ ಅಂತ ನಾನು ಎನಿಸ್ತೇನೆ. ಯಾಕೆಂತ ಹೇಳಿದ್ರೆ ಕೋರ್ಟ್ ತೀರ್ಮಾನ ಕೊಟ್ಟಿದೆ ಆ ಪ್ರಕರಣದಲ್ಲಿ, ಮತ್ತೆ ನಾನೇನು ಮಾಡ್ಲಿಕ್ಕೆ ಹೋಗುದಿಲ್ಲ. ಎರಡನೇದು, ಈಗ ನಮ್ಗೆ ಬೇಕಾಗಿರೋದು ಶಾಂತಿ. ಇಲ್ಲಿ ನಾವು ಮತ್ತೆ ಅದನ್ನೇ ಮೊದಲಿದನ್ನು ಹೇಳುತ್ತಾ ಬರುವಂತದ್ದು ಇದು ಸರಿ ಹೋಗುದಿಲ್ಲ. ಜಿಲ್ಲೆಯಲ್ಲಿ ಶಾಂತಿ ನೆಲೆಸಬೇಕು. ನನ್ನದು ಪ್ರಶ್ನೆ ಇಷ್ಟೇ, ಇವತ್ತಿಗೆ ನನ್ನ ಪ್ರಕಾರ 45 ದಿನ ಆಗ್ತದೆ ಇಲ್ಲಿಗೆ ಸೆಕ್ಷನ್ ಬಂದು. ಯಾಕೆ ರಮನಾಥ್ ರೈ ಅವರು ಈ ಜಿಲ್ಲೆಯ ಒಂದು ಉಸ್ತುವಾರಿ ಮಂತ್ರಿ, ಅವರಿಗೆ ಜವಾಬ್ದಾರಿ ಇದೆ, ಅದಕ್ಕೆ ಹೇಳುವಂತದ್ದು. ಅವರ ವ್ಯಕ್ತಿಗತವಾಗಿ ನಾನು ಹೇಳ್ತೇನೆ, ರಮನಾಥ್ ರೈ ಅವರು ಯಾಕೆ ಇಷ್ಟರವರೆಗೆ ಒಂದೇ ಒಂದು ಶಾಂತಿ ಸಭೆಯನ್ನು ಕರೀಲಿಲ್ಲ? ನನ್ನ ಪ್ರಶ್ನೆ ಇಷ್ಟೇ. ಯಾಕೆಂದ್ರೆ ನಂಗೆ ಡೌಟ್ ಬರ್ತಾ ಉಂಟು ಇದ್ರ ಬಗ್ಗೆ. ರಮನಾಥ್ ರೈ ಅವರು ಯಾಕೆ ಈ ರೀತಿ ಒಂದು ಉದ್ದತನದಿಂದ ವರ್ತನೆ ಮಾಡ್ತಾರೆ? ಅವರು ಶಾಂತಿ ಸಭೆ, ನಾನು ಕೇಳ್ತಾ ಇರೋದು ರಮನಾಥ್ ರೈ ಅವರು ಶಾಂತಿ ಸಭೆ ಕರೀಲಿಲ್ಲ, ಓಕೆ, ಶಾಂತಿ ಸಭೆ ಕರೆದ ಮಾತ್ರಕ್ಕೆ ಸರಿಯಾಗಿ ಹೋಗ್ತದಾ ಹೇಗೆ? ಸರಿಯಾಗಿ ಹೋಗುವಂತದ್ದಲ್ಲ. ನನ್ನ ಪ್ರಶ್ನೆ ಇದೆ ಸ್ವಾಮಿ, ನಾವು ಜನಪ್ರತಿನಿಧಿಗಳಿಗೆ ಪ್ರಶ್ನೆ ಮಾಡುವಂತ ಹಕ್ಕಿದೆ ನನಗೆ. ನಾನು ಒಬ್ಬ ಚುನಾವಣೆಯಲ್ಲಿ ವೋಟ್ ಮಾಡುವಂತ ಅಧಿಕಾರ ಇರುವಂತವನು, ನನ್ಗೆ ಹಕ್ಕಿದೆ. ನಾನು ಹೇಳುವಂತದ್ದು, ಒಬ್ಬ ಚುನಾಯಿತ ಕಾದರ್ ಅವರು ಹಾಸ್ಪಿಟ್ಲಿಗೆ ಹೋಗಿ ನೋಡಿ ಬಂದ್ರು. ಆದ್ರೆ ಯಾಕೆ ರಮನಾಥ್ ರೈ ಅವರು ಹೋಗ್ಲಿಲ್ಲ? ರಮನಾಥ್ ಅವರು ಯಾಕೆ ಸುಮ್ಮನೆ ಇವತ್ತು ಸಮಸ್ಯೆಯನ್ನು ಹೆಚ್ಚು ಮಾಡ್ತಾನೆ ಹೋಗ್ತಿದ್ದಾರೆ ಅವರ ಸ್ಟೇಟ್ಮೆಂಟ್ ನ ಮೂಲಕ ಬಿಟ್ರೆ? ಅವ್ರು ಯಾಕೆ ಇದ್ರ ಬಗ್ಗೆ ಸರಿಯಾದ ಕ್ರಮದ ಅವರದೇ ಕ್ಷೇತ್ರದಲ್ಲಿ ಆಗ್ತಾ ಇದೆ. ಎರಡನೇದು, ಅವ್ರು ಜಿಲ್ಲಾ ಉಸ್ತುವಾರಿ ಪ್ಲಸ್ ಅವರೊಬ್ರು ಶಾಸಕರಾಗಿ 2 ರೀತಿಯ ಜವಾಬ್ದಾರಿಗಳು ಇದ್ರೂ ಕೂಡ ಇವತ್ತು ರಮನಾಥ್ ರೈ ಅವರ ಮೇಲೆ ನಂಗೆ ಡೌಟ್ ಬರ್ತಾ ಉಂಟು. ಇವತ್ತು UT ಖಾದರ್ ಸ್ಟೇಟ್ಮೆಂಟ್ ಅನ್ನು ಗಮನಿಸಿ, ರಮನಾಥ್ ರೈ ಅವರ ಸ್ಟೇಟ್ಮೆಂಟ್ ಅನ್ನು ಗಮನಿಸಿ. UT ಖಾದರ್ ಸ್ಟೇಟ್ಮೆಂಟ್ ಅಲ್ಲಿಯೂ ಕೂಡ ಇವತ್ತು ಶಾಂತಿಯ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ರಮನಾಥ್ ಅವರು ಪದೇ ಪದೇ ಇವತ್ತು ಅಶಾಂತಿ ನಿರ್ಮಾಣ ಆಗುವಂತ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಬರ್ತಾರೆ. ನಿಮಗೆ ರಮನಾಥ್ ರೈ ಅವರ ಯಾವ ಸ್ಟೇಟ್ಮೆಂಟ್ ಅಲ್ಲಿ ಅಶಾಂತಿ ಕಂಡಿತು ಹೇಳಿ? ನಾವು ನೋಡಿದೇವಲ್ಲ ಸರ್, ಇಡೀ ರಾಜ್ಯಾದ್ಯಂತ ಹರಿದಾಡಿತಲ್ಲ ಆ ವಿಡಿಯೋ, ಇಡೀ ರಾಜ್ಯಾದ್ಯಂತ ಹರಿದಾಡಿತು. ಅದನ್ನು ಬಿಟ್ಟು ಇವತ್ತು ಜನಾರ್ದನ್ ಪೂಜಾರಿ ಅಂತ ಧಾರ್ಮಿಕ ಮುಖಂಡರ ಮೇಲೆ ಇವತ್ತು ಕೀಳಾಗಿ ಮಾತಾಡಿದ್ದಾರೆ. ಎತ್ತಿನವಳೆ ಹೋರಾಟಗಾರರ ಮೇಲೆ ಇವತ್ತು ಅದು ಇವತ್ತಿನ ವಿಷಯವಲ್ಲ. ಓಕೆ, ಧನ್ಯವಾದ ನಿಮಗೆ ಕರೆ ಮಾಡಿದ್ದಕ್ಕಾಗಿ. ನನ್ನ ಮಿತ್ರಳಿ ವಿನಂತಿ ಏನಂದ್ರೆ, ನೀವು ಕಲ್ಲಡ್ಕದ ವಿಷಯ, ಅದರ ಮೊದಲ ವಿಷಯಗಳನ್ನು ಮಾತಾಡ್ತಾ ಹೋದ್ರೆ ನಾವು ಇಲ್ಲಿ ಕೂತುಕೊಂಡ ಉದ್ದೇಶ ಇವತ್ತು ಪ್ರತಿಫಲ ಆಗುದಿಲ್ಲ. ಇವರು ಕಲ್ಲಡ್ಕ ಮೂಲ ಅಂತ ಹೇಳಿದ್ರೆ, ನಾನು ಒಂದು ಹೆಜ್ಜೆ ಹಿಂದೆ ಹೋಗಿ ರಾಮಮೋಹನ್ ಅವರಿಗೆ ಕಲ್ಲಾಪುರಲ್ಲಿ ಹೊಡೆದದ್ದು
ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟದ್ದು ಕೂಡ ಮೂಲ ಅಂತ ಹೇಳ್ಬೋದು. ಅದು ಬಿಡಿ, ಅದನ್ನೀಗ ನಾವು ಮಾತಾಡಿದ್ರೆ ನಾವು ನಾಯಕರಂತ ಎನಿಸಿಕೊಳ್ಳುವುದಿಲ್ಲ. ಇಲ್ಲಿ ನೋಡಿ, ನಾವು ಕೂಡ ಅವರಲ್ಲಿ ಒಬ್ಬರಂತ ಎನಿಸಿಕೊಳ್ತೇವೆ. ನಾವು ನಾಯಕರಂತ ಎನಿಸಿಕೊಳ್ಬೇಕು. ಈ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಪ್ರಿಯ ಜನಗಳು 99% ಕೂಡ ಅಲ್ಲ, ಇದು ಮಾಡೋರು 1% ಮಾತ್ರ. ಇವರಿಗೆ ಇನ್ನೂ ಕೂಡ ಗೊತ್ತಿಲ್ಲ, ಎಲ್ಲಿ ಇವರ ಸಂಘಟನೆ ಹೆಸರು ಮೆನ್ಷನ್ ಆಗಿರ್ಬೋದು, ಇದು ಇವರ ಸಂಘಟನೆಗೆ ಗೊತ್ತಿಲ್ಲದಂತೆ ಆಗುವಂತ ಕೆಲಸಗಳು. ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕೋಮುದಲ್ಲವರಿಗೆ ತಲುಪಬೇಕಂತ ಉದ್ದೇಶಪೂರ್ವಕವಾಗಿ ಅಂತ ಕೆಲಸಗಳು ಇಲ್ಲಿ ಆಪರೇಟ್ ಆಗುವುದು ಕರಾಚಿಯಿಂದ ಆಗ್ತಾ ಇದೆ ಅಂತ ಇವತ್ತು ರಾ ಇಂದ ಒಂದು ಮೆಸೇಜ್ ಬರ್ತಾ ಉಂಟು ನಮಗೆ ಪಬ್ಲಿಕ್ ಟಿವಿ ಮುಖಾಂತರ. ನಾವು ಇದನ್ನು ಸೂಕ್ಷ್ಮವಾಗಿ ಅರಿತುಕೊಂಡು ನಾವು ಮಾತಾಡುವಾಗ ಇದನ್ನು ಸೂಕ್ಷ್ಮವಾಗಿ ಅರಿತುಕೊಂಡು ಮಾತಾಡಬೇಕಾಗ್ತದೆ. ಇಂಥ ಷಡ್ಯಂತ್ರಗಳನ್ನ ನಾವು ಪೂರ್ವಗ್ರಹ ಪೀಡಿತರಾಗಿ ಒಂದು ನಮ್ಮ ಭಾವನೆಯನ್ನು ಇಟ್ಕೊಂಡು ಮಾತಾಡಿದ್ರೆ ಇಲ್ಲಿ ಶಾಂತಿ ಇನ್ನೂ ಕೂಡ ಸಾಧ್ಯ ಇಲ್ಲ. ಅಲ್ಲ, ನಿಮಗೆ ಬರ್ತೇನೆ ನಾನು ವಿಷಯದಲ್ಲಿ ಬರ್ತೇನೆ. ಅದಕ್ಕಿಂತ ಮೊದಲು ಒಂದು ಸಣ್ಣ ವಿರಾಮ. ಸೊ ವೀಕ್ಷಕರೇ, ನಾವು ಮಾತಾಡ್ತಾ ಇದ್ದೇವೆ ಶಾಂತಿ ಶಾಂತಿ ಶಾಂತಿ. ಹೌದು, ದಕ್ಷಿಣ ಕನ್ನಡದಲ್ಲಿ ಶಾಂತಿ ನೆಲೆಸಬೇಕಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯವರು ಬುದ್ಧಿವಂತರು ಅಂತ ಏನು ನಾವು ಹೇಳ್ಕೊಳ್ತೇವೆ, ಅವ್ರು ಬೇರೆಯವರು ಹೇಳ್ತಾರೋ ಗೊತ್ತಿಲ್ಲ, ನಮ್ಮಷ್ಟಕ್ಕಂತೂ ನಾವು ಪದೇ ಪದೇ ಹೇಳ್ಕೊಳ್ತಾ ಇದ್ದೇವೆ. ಸೊ ಆ ನೆಲೆಗಟ್ಟಿನಲ್ಲಿ ನಾವು ಬುದ್ಧಿವಂತರಂತ ತೋರಿಸ್ಕೊಡ್ಬೇಕಾಗಿದೆ. ಸೊ ಇಲ್ಲಿ ಮತ್ತು ಅಭಿವೃದ್ಧಿ ಹೊಂದುತ್ತಾ ಇದೆ ತಾನಾಗಿ, ಸರ್ಕಾರದ ಕೊಡುಗೆ ಏನಂತ ಗೊತ್ತಿಲ್ಲ. ಇಲ್ಲಿ ನಾವು ಇದು ಶೈಕ್ಷಣಿಕ ಹಬ್ಬಾಗಿ ಬೆಳೀತಾ ಇದೆ. ಅದರ ಜೊತೆಯಲ್ಲಿ ಮತ್ತು ಬುದ್ಧಿವಂತರು ಎಂಬ ಹಣೆಪಟ್ಟಿ, ಈ ಮೂರನ್ನು ನಾವು ಉಳಿಸ್ಕೊಳ್ಬೇಕಂದ್ರೆ ಈ ಮೂರು ಶಾಂತಿಗಳು ನಮ್ಮ ಜೊತೆಯಲ್ಲಿ ಬೇಕಾಗ್ತದೆ. ಅಲ್ಲ, ವಿಶ್ವದಲ್ಲಿ 7ನೇ ಸ್ಥಾನ, ಅತ್ಯಂತ ಲೈಫ್ ಸ್ಟೈಲ್ ಅಲ್ಲಿ ಒಳ್ಳೆ ದೇಶದಲ್ಲಿ ಪ್ರಥಮ ಸ್ಥಾನ, ಜಗತ್ತನ್ನೇ ಅಂದ್ರೆ ನಾವು ಇಡೀ ದೇಶ ಮಾತ್ರ ಅಲ್ಲ, ಜಗತ್ತನ್ನೇ ಪ್ರತಿನಿಧಿಸ್ತೇವೆ, ಜಗತ್ತಲ್ಲಿ ಕಾಂಪಿಟೇಟಿವ್ ಆಗಿ ಹೋಗ್ತಾ ಇದ್ದೇವೆ ಮಂಗಳೂರಿನವರು ಅಂತ ಹೇಳಿದ್ರೆ. ಸೊ ಅಂತ ಸಂದರ್ಭದಲ್ಲಿ ಇದು ಬೇಕಾ? ನಾನು ರಮೇಶ್ ಅಂತ ಕೇಳ್ತಾ ಇದ್ದೇನೆ. ನೀವು ಹೇಳಿದ ಬುದ್ಧಿವಂತರು, ನಾನು ತುಳುವಿನಲ್ಲಿ ಹೇಳ್ತೇನೆ, ನಾವು ಬುದ್ಧಿವಂತರಲ್ಲ, ಬುದ್ಧಿವಂತೆ. ನಮಗೆ ಸ್ವಲ್ಪ ಬುದ್ಧಿ ಕಮ್ಮಿ ಆಗಿದೆ ಈಗ. ಆ್ಯಂಡ್ ಲೆಟ್ಸ್ ಕಮ್ ಟು ದಿ ಸೀರಿಯಸ್ ನೋಟ್. ನೋಡಿ, ನಾವು ಶಾಂತಿ ಬೇಕಿದ್ದರೆ ನಿಮ್ಮ ಇವತ್ತಿನ ಒಂದು ಸಣ್ಣ ಹೆಜ್ಜೆ ಟುವರ್ಡ್ಸ್ ಪೀಸ್ ಅದು ಸಕ್ಸಸ್ ಆಗಬೇಕಾದ್ರೆ ನಾವು ಪಾಸ್ಟನ್ನು ಮರೀಬೇಕು. ಇಲ್ಲಿ ಡೆಲೀಟ್ ಬಟನ್ ಇಲ್ಲ, ಮರುಕಳಿಸ್ತಾ ಅದು ಮನಸ್ಸಿಗೆ ಬರ್ತದೆ, ಬಟ್ ಅದನ್ನು ನಾವು ಕಂಟ್ರೋಲ್, ನಮ್ಮ ಮನಸ್ಥಿತಿ ಚೇಂಜ್ ಮಾಡಬೇಕು. ದಟ್ ಈಸ್ ಸೇಯಿಂಗ್ ಇನ್ ಇಂಗ್ಲೀಷ್, ಫರ್ಗೆಟ್ ಆ್ಯಂಡ್ ಫಾರ್ಗಿವ್. ನಿಮಗೆ ನಾವು ಹೊಸತ್ವವಾಗಿ ಒಂದು ಇದು ಆರಂಭ ಮಾಡಬೇಕು, ಒಂದು ಹೊಸ ಯುಗ ಆರಂಭ ಮಾಡಬೇಕು. ಆ್ಯಂಡ್ ಆಲ್ ದಿ ಬ್ರದರ್ಸ್ ಶುಡ್ ಸ್ಟೇ ಯುನೈಟೆಡ್ for the prosperity of our district and for the prosperity of our state and our country. ನಾನು ಹೇಳಿದೆ ಮೊದಲೇ, ಯಾವುದು ನಮ್ಮ ಪ್ರಯಾರಿಟಿ ಏನು ಅಂತ ನಮ್ಗೆ ಗೊತ್ತಿರಬೇಕು. ನಮ್ಮ ದೇಶ ನಮ್ಮ ಪ್ರಯಾರಿಟಿಯ ಅಲ್ಲ, ನಮ್ಮ ಧರ್ಮ, ನಮ್ಮ ಅಹಂ, ನಮ್ಮ ಈಗೋ ಅದು ಪ್ರಯಾರಿಟಿಯ. ಇದನ್ನು ನಾವು ಯಾವಾಗ ಕಲಿತೆ, ನಮ್ಮ ಪ್ರಯಾರಿಟಿ, ಇಫ್ ಯು ನೋ ಟು ಡ್ರಾ ಅವರ್ ಪ್ರಯಾರಿಟೀಸ್ ರೈಟ್, ಐ ನೆವರ್ ಥಿಂಕ್ ದಟ್ ಎನಿ ಪ್ರಾಬ್ಲಮ್ಸ್ ವಿಲ್ ಹ್ಯಾಪನ್. ಇದೇನೆಂದರೆ, ನಾವು ನನ್ನ ವೈಯಕ್ತಿಕ ಇದು ವೆಸ್ಟೆಡ್ ಇಂಟ್ರೆಸ್ಟಿಗೆ ನಾನು ಯಾರನ್ನು ನೀವೊಂದು ಆಲೋಚನೆ ಮಾಡಿ, ಒಂದು ರಾಜಕೀಯ ಒಂದು ಲಾಭಕ್ಕೋಸ್ಕರ ಒಂದು ನರಬಲಿ ಕೊಡುವುದು ಎಂಥ ಒಂದು ಮಹಾಪಾಪ ಅದು. ಅದಕ್ಕಿಂತ ದೊಡ್ಡ ಪಾಪ ಇದೆ. ಯಾವುದೇ ರಾಜಕಾರಣಿ ಆಗಲಿ, ಯಾವುದೇ ಲೀಡರ್ ಆಗಲಿ, ಯಾವುದೇ ಸ್ಟೇಟ್ ಅಂತ ಮಾಡಿದರೆ ಅವನನ್ನು ಲೈಫ್ ಲಾಂಗ್ ಅವನು ಡಿಬಾರ್ ಮಾಡಬೇಕು, ಯಾವುದು ಪೊಲಿಟಿಕ್ಸಿಂದ. ಬಿಕಾಸ್ ಮಾಡಬೇಕಾದವರು ಯಾರು ಇದೆ, ನಾವು ಜನರೇ, ಓಟ್ ಕೊಡುವವರೇ ಯಾರು. ಅದೇ ನಿನ್ನ ಕೂಡ ಹೇಳಿದ್ದೀನಿ ನಾನು. ನೋಡಿ, ನೆಕ್ಸ್ಟ್ ನಾವು ಏನು ಮಾಡಬೇಕಂದ್ರೆ, ಈ ರೀತಿಯ ಇದು ನಮ್ಮ ಪರಿಸ್ಥಿತಿ ಬರುವುದಾದರೆ ನಾವು ವಿ ಶುಡ್ ಬಿ ವೆರಿ, ನಮ್ಮ ನಿಜವಾದ ನಮ್ಮ ಪ್ರಯೋಗ ಯಾವುದು, ಬಲ ಯಾವುದು, ನಮ್ಮ ಓಟು, ಅದನ್ನು ಕೊಡುವಾಗ ಹೇಳಬೇಕು. ಇಲ್ಲದ್ರೆ ಯಾರು ಸರಿ ಅಂದರೆ ಓಟೇ ಆಗಬಾರ್ದು. ಈಗ ನೋಟ ಇದೆ, ಯು ಡೂ ದ್ಯಾಟ್ and at least show to the leaders ನಮ್ಮನ್ನ ವಿರೋಧಿಸುವವರು ಎಷ್ಟು ಜನ ಇದ್ದಾರೆ ಅನ್ನೋದಾದ್ರೂ ಗೊತ್ತಾಗಲಿ. show to leaders that you cannot take the people for granted. ನೀವು ಅವ್ರು ನಮ್ಮ ಪರ್ಮನೆಂಟ್ ಬ್ಯಾಂಕ್ ನಮ್ಮ ಕಿಸೆಯಲ್ಲಿದ್ದಾರೆ ಅಂತ ತಿಳ್ಕೊಂಡು ತಿರುಗುವುದು ಬೇಡ. ಅದನ್ನು ಮಾತ್ರ that message should go loud and clear to these leaders, and henceforth they should not repeat such monkey businesses. ಯಾರ್ಯಾರ ಮಕ್ಕಳನ್ನು ಬಲಿ ಕೊಟ್ಟು, ಯಾರ್ಯಾರ ಹುಡುಗರನ್ನು ಬಲಿ ಕೊಟ್ಟು, ನಮ್ಮ ಏನೋ ಒಂದು ವೈಯಕ್ತಿಕ ಇಲ್ಲದ ಒಂದು ರಾಜಕೀಯ ಲಾಭಕ್ಕೋಸ್ಕರ ಮಾಡೋದಾದರೆ ಅಂಥ ರಾಜಕಾರಣಿಗಳು ಬೇಡ ನಮಗೆ, ಅಂಥ ರೂಲರ್ಸ್ ಬೇಡ. ಒಂದು ಕರೆ ಇದೆ, ಶರೀಫ್ ಅಂತ. ಶರೀಫ್ ನಮಸ್ಕಾರ. ಹಲೋ, ಕಟ್ಟಾಯ್ತು ಅಂತ ಅನಿಸ್ತದೆ. ಓಕೆ, ಸೊ ರಘುವೀರ್ ಅವ್ರು ಏನು ಹೇಳ್ತೀರಿ? ಅಲ್ಲ, ಇಲ್ಲಿ ಎಲ್ಲ ಒಂದ್ ಕಡೆ ನಾವು ಇದೊಂದು ಬಹಳ ಒಂದು 5 ವರ್ಷಕ್ಕೊಮ್ಮೆ ನಡೆಯುತ್ತಿರೋ ಪ್ರಕ್ರಿಯೆಯಾಗಿ ಕಾಣ್ತಾ ಇದೆ. ಇಲ್ಲಿ ಜಿಲ್ಲೆಯಲ್ಲಿ ಚುನಾವಣೆ ಹತ್ರ ಬರುವಾಗ ಶಾಂತಿ ಕದಡುವಂತ ಸಮಸ್ಯೆಗಳು ಬಹಳಷ್ಟು ನಡೀತಾ ಇದೆ. ಈ ಒಂದು ಇದಕ್ಕೆ ಬ್ರೇಕ್ ಹಾಕುವ ಒಂದು ವ್ಯವಸ್ಥೆ ಬೇಕಾಗಿದೆ ಸರ್. ಯಾಕಂತ ಹೇಳಿದ್ರೆ ಅದೇ ನಮಗೆ ಬ್ರೇಕ್ ಹಾಕುವ ವ್ಯವಸ್ಥೆ ಬೇಕಾಗಿದೆ. ಅದು ಬ್ರೇಕ್ ಹಾಕುವವರು ಯಾರು ಅನ್ನೋದು ನನ್ನ ಪ್ರಶ್ನೆ. ಖಂಡಿತವಾಗಿ ಇಲ್ಲಿ ಜನಗಳೇ ಇಲ್ಲಿ ಬ್ರೇಕ್ ಆಗುವ ವ್ಯವಸ್ಥೆ ನಿರ್ಣಾಯಕ ಅಂತ ಅವರು ಇಲ್ಲಿ ಜನಗಳೇ ಬ್ರೇಕ್ ಹಾಕಬೇಕು. ಒಂದು ಹಂತ ಬರ್ಬೋದು ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಒಂದು ವೇಳೆ ಈ ರೀತಿ ಮುಂದುವರಿದ ದಲ್ಲೂರಿಗಳು ಜನರು ಒಂದು ಚುನಾವಣೆಯನ್ನು ಬಹಿಷ್ಕರಿಸುವ ಸಂದರ್ಭಗಳು ಬರ್ಬೋದು. ಯಾಕಂದ್ರೆ ನಮ್ಮ ನಾಯಕರುಗಳು ಅವರವರ ಕೋಮು ಭಾವನೆ ಬಿತ್ತುವಂತ ಹೇಳ್ತಾ ಇರೋದು ನಂಗೆ ಅಂದ್ರೆ
ಚುನಾವಣೆಗಾಗಿ ಇದು ನಡೀತಾ ಇದೆ ಅಂತಾದ್ರೆ ಖಂಡಿತವಾಗಲೂ ಹೌದು. ಇಲ್ಲಿ ಜಿಲ್ಲೆಯಲ್ಲಿ ಎಷ್ಟೋ ಅಮಾಯಕ ಜೀವಗಳು ಹೋಗ್ತಾ ಇದೆ. ಅದು ಕೂಡ ಒಂದು ನಾನು ಒಂದು ಯುವ ಸಮುದಾಯದಿಂದಾಗಿ ನಾನೊಂದು ಹೇಳಿಕ್ ಬಯಸ್ತೀನಿ. ಎಷ್ಟೋ ಒಂದು ಹದಿಹರೆಯದ ಯುವಕರು ಒಂದು ಪ್ರಾಣ ಹೋಗ್ತಿದೆ, ಲೆಕ್ಕಾಚಾರದ ಪ್ರಾಣ ಹೋಗ್ತಿದೆ ಇಲ್ಲಿ ಜಿಲ್ಲೆಯಲ್ಲಿ ಕಳೆದ 45 ದಿವಸಗಳಲ್ಲಿ. ಒಂದು ಕರೆ ಸ್ವೀಕರಿಸೋಣ. ಹಲೋ, ನಮಸ್ತೆ. ಹಲೋ ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ಯಾರು ಮಾತಾಡ್ತಿರೋದು? ಜಾಫರ್ ಮಾತಾಡ್ತಾ ಇದ್ದೀನಿ. ಜಾಫರ್ ಅವರು ಹೇಳಿ. ಕರಾವಳಿಯಲ್ಲಿ ನಡೀತಕ್ಕಂತಹ ಈ ಒಂದು ಏನು ಅಹಿತಕರ ಘಟನೆಗಳು ನಡೀತಲೇ ಇದೆ, ಮುಂದುವರಿಯುತ್ತಾ ಇದೆ. ಇದಕ್ಕಾಗಿ ನಾವು ಕಾಣುತ್ತಿರುವಂತಹ ನನ್ನೊಂದು ಅಭಿಪ್ರಾಯ, ಇದರಲ್ಲಿ ಒಂದು ಭಾಗ ಈ ತಳಮಟ್ಟದಲ್ಲಿ ಇರತಕ್ಕಂತಹ ಪೊಲೀಸ್ ಸ್ಟೇಷನ್ಗಳು, ತಳಮಟ್ಟದ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಕೂಡ ಕಾರಣರಾಗಿದ್ದಾರೆ. ಯಾಕೆಂದ್ರೆ ಅಲ್ಲಿ ತಾರತಮ್ಯ ಅವರು ತೋರಿಸ್ತಾ ಇದ್ದಾರೆ. ಉದಾಹರಣೆಗೆ ಗಣೇಶ್ ಕಾರ್ಮಿಕರವರು ಹೇಳಿದಂತೆ 60% ಸಂಘ ಪರಿವಾರ ತರಬೇತಿ ಪಡೆದ ಪೊಲೀಸರು ಜಿಲ್ಲೆಯಲ್ಲಿದ್ದಾರೆ. ನಾವು ಏನು ಹೇಳಿದ್ರು ಅದನ್ನು ಅವರು ಮಾಡ್ತಾರೆ, ಸರ್ಕಾರ ಕಾನೂನೇನು ಲೆಕ್ಕಕ್ಕಿಲ್ಲ ಎಂಬ ರೀತಿ ಅವರು ಮೊದಲು ಹೇಳಿದ್ದಾರೆ ಗಣೇಶ್ ಕಾರ್ಮಿಕರವರು. ಅದೇ ರೀತಿ ಕಂಡು ಬರ್ತಾ ಇದೆ ತಳಮಟ್ಟದಲ್ಲಿ. ಅವರು ಈ ತಾರತಮ್ಯ ಇಲ್ಲದೆ ಸರಿಯಾದ ರೀತಿಯಲ್ಲಿ ಪೊಲೀಸರು ಅವರ ಕಾನೂನು ಕ್ರಮವನ್ನು ಜರುಗಿಸಿದ್ರೆ ಖಂಡಿತವಾಗಿಯೂ ಅಲ್ಲಿ ಶಾಂತಿ ಉಂಟಾಗುತ್ತದೆ. ಆರೋಪಿಗಳನ್ನು ಮಾತ್ರ ಪತ್ತೆ ಹಚ್ಚುವಂತ ಕೆಲಸ ಅವರು ಮಾಡಬೇಕಾದ್ದು. ಅದನ್ನು ಬಿಟ್ಟು ನಿರಪರಾಧಿಗಳನ್ನು, ಅಮಾಯಕರನ್ನು ಬಂಧಿಸುವಂತ ಇದು ಹೆಚ್ಚಾಗುವಾಗ ಜನರು ಉದ್ರೇಕರಾಗ್ತಾರೆ. ಓಕೆ, ಜಾಫರ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ ನಿಮಗೆ. ಇಲ್ಲಿ ಒಂದು ವಿಷಯ ಕ್ಲಿಯರ್ ಇದೆ. ನೀವು ಜಾಫರ್ ಅವರು ಹೇಳ್ಬೋದು, ಗಣೇಶ್ ಕಾರ್ಣಿಕರು ಹೇಳಿದ ಮಾತನ್ನು ಹೇಳಿಬಹುದು. ಆದರೆ ಇಲ್ಲಿ ಪೊಲೀಸರು ಇರ್ತಾರೆ, ಯಾರು ಆಡಳಿತದಲ್ಲಿದ್ದಾರೆ ಅವರ ಪರವಾಗಿ ಇರ್ತಾರೆ ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ. ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ಈಗಿನ ಈ ಹೊಸದಾಗಿ ಬಂದಿರುವಂತಹ ಹರಿಶೇಖರ್ ಎಂದವರ IGP ಅವರು ಕಟ್ಟುನಿಟ್ಟಾಗಿ ನಿಭಾಯಿಸುವಲ್ಲಿ ಸ್ವಲ್ಪ ಅವರು ನಿಭಾವಣೆಗೆ ನಿಂತಿದ್ದಾರೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಆಗ್ತಿದೆ. ಆದ್ರೆ ಎಲ್ಲ ಒಂದ್ ಕಡೆ ನಾವು ತಿಳ್ಕೊಳ್ಬೇಕಾಗಿದೆ, ನಾಯಕರಾವು ನಾವು ಇವತ್ತೇನೆಲ್ಲ ಸೇರಿದ್ದೀವಿ, ನಮ್ಮೆಲ್ಲ ಸಮುದಾಯದವರು, ನಮ್ಮೆಲ್ಲ ಧಾರ್ಮಿಕ ಮುಖಂಡರುಗಳು, ನಾವು ಕೂಡ ಆಲೋಚನೆ ಮಾಡಬೇಕು. ಇಂಥ ಸಂದರ್ಭದ ಸೂಕ್ಷ್ಮ ಸಂದರ್ಭಗಳ ಯಾವುದೇ ಸಭೆ ಸಂಬಂಧ ಶಾಂತಿ ಕಡೆಗುವಂಥ ಒಂದು ಸಭೆ ಸಮಾರಂಭ ನಡೆಸಲಿಕ್ಕೆ ಯಾರಿಗೂ ಅವಕಾಶ ಕೊಡಬಾರ್ದು. ಅದು ನಾಳೆ ಯಾವುದೇ ಧರ್ಮಗಳಾಗಲಿ, ಅದು ಒಂದು ಸಮಾಜದ ಅಶಾಂತಿ ಕಾರಣ. ನೀವು ಅವಕಾಶ ಕೊಡಬಾರ್ದು ಅಂತ ನಾವು ಇಲ್ಲಿ ಕೂತ್ಕೊಂಡು ಹೇಳ್ತೇವೆ. ಆದ್ರೆ ಅವಕಾಶ ಆಗ್ತದೆ. ಅದಕ್ಕೆ ಆಗುವಾಗ ಅದನ್ನು ಕಾನೂನು ಯಾರೇ ಆಗಿರ್ಲಿ, ಯಾವ ಧರ್ಮದವರೇ ಆಗಿರ್ಲಿ, ಅದು ನಾಳೆ ಮುಸ್ಲಿಂ ಸಂಘಟನೆ ಆಗಲಿ, ಹಿಂದೂ ಸಂಘಟನೆ ಆಗಿರಲಿ, ಅಲ್ಲ ಕ್ರೈಸ್ತ ಸಮುದಾಯ ಆಗಿರಲಿ, ಯಾವ ಸಮುದಾಯ ಆಗಲಿ, ಈ ಇಂತಹ ಸೆಕ್ಷನ್ ಇರುವ ಸಂದರ್ಭಗಳಲ್ಲಿ, ಜಿಲ್ಲೆಯ ಸೂಕ್ಷ್ಮವತೆ ಇರುವ ಸಂದರ್ಭದಲ್ಲಿ ಯಾವುದೇ ರೀತಿಯ ಸಭೆ ಸಮಾರಂಭಗಳನ್ನು ನಿರ್ಬಂಧ ಮಾಡಬೇಕು. ಅದು ಮುಖಂಡರುಗಳು, ನಾವು ಕೂಡ ಜವಾಬ್ದಾರಿ ಇದೆ. ನಮ್ಮ ಸಂದರ್ಭಗಳಲ್ಲಿ, ನಮ್ಮ ಲೆವೆಲ್ಗಳಲ್ಲಿ ಆಗ್ತಿರುವಂತಹ ವಿಚಾರಗಳು ತಿಳಿದಾಗ ನಿಮ್ಮ ಮಾತಿಗೆ ಪೂರಕವಾಗಿ ನಾನು ಹೇಳುವಂತದ್ದು, ಈ ರೀತಿಯ ಸೆಕ್ಷನ್ಗಳನ್ನ ಉಲ್ಲಂಘನೆ ಮಾಡಿಕೊಂಡು ಪ್ರತಿಭಟನೆ ಮಾಡಿದವರು ಯಾರು? ನೀವು ಅದನ್ನು ಸ್ವಲ್ಪ ಓಪನ್ ಆಗಿ ಬಿಡಿಸಿ ಮಾತಾಡಿದ್ರೆ ಒಳ್ಳೆದಿತ್ತು. ಇವತ್ತು ಸಂಘ ಪರಿವಾರದ ಮಾಡ್ತಾ ಇದೆ ರಘುವೀರ್ ಅವರೇ. ಯಾಕಂತ ಹೇಳಿದ್ರೆ ನೀವು ಕೂಡ ಈಗ ಚಲೋ ಜೊಕಟೆ ಚಲೋ ಅಂತ ಸಾರಿ ಇದು ಕಲ್ಲಡ್ಕ ಚಲೋ ಅಂತ ನೀವೇನೋ ಮಾಡ್ತಾ ಇದ್ದೀರಿ ನೋಡಿ. ಯಾಕೆ ಇಂಥದ್ದು ಬೇಕು ಅಂತ ಕಲ್ಲಡ್ಕ ಚಲೋ ಎನ್ನುವಂತಹದ್ದು ಅಧಿಕೃತವಾಗಿ ಯಾವುದೇ ದಿನಾಂಕವನ್ನ ಪ್ರಕಟಿಸಿಲ್ಲ. ನಾವು ಮಾಡ್ತಾ ಇರುವಂತಹದ್ದು ನಮ್ಮೊಂದು ಕೆಲವು ಬೇಡಿಕೆಯನ್ನ ಪೂರೈಸುವ ಸಲುವಾಗಿ. ಈ ಸಂದರ್ಭದಲ್ಲಿ ಏನು ಇವರು ಕಲ್ಲಡ್ಕ ಚಲೋ ಇಟ್ಕೊಂಡಿದ್ದಾರೆ, ಸೆಕ್ಷನ್ಗಳ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಇವರು ಚಲವನ್ನು ಕೂಡ ಮಾಡಬಾರ್ದು, ಹಿಂದೂಗಳ ಸಮಾವೇಶ ಕೂಡ ಆಗಬಾರ್ದು ಈ ಸೆಕ್ಷನ್ ನಲ್ಲಿ. ಜಿಲ್ಲಾಡಳಿತ ಸೆಕ್ಷನ್ ಹಾಕುವುದಾದರೆ ಖಂಡಿತವಾಗಿಯೂ ಮಹೇಶ್ ಅವರು ಮಾತಾಡಲಿಕ್ಕೆ ಏನು ಬಯಸ್ತಾ ಇದ್ದಾರೆ. ರೋಜಿ ಅಂತ ಒಬ್ಬರು ಕರೆ ಮಾಡಿದ್ದಾರೆ. ರೋಜಿ ಅವರೇ, ನಮಸ್ಕಾರ. ನಮಸ್ಕಾರ. ಹೇಳಿ ಮೇಡಮ್. ರೋಜಿ ಇವರು ಅವರಿಗೆ ಹೇಳುದು, ಅವರು ಇವರಿಗೆ ಹೇಳುದು, ಮತ್ತೆ ಧರ್ಮಸ್ಥಳಕ್ಕೆ ಹೋಗು ಆನೆ ಮಾಡಿ ಹೇಳುದು, ಸುಬ್ರಹ್ಮಣ್ಯಕ್ಕೆ ಹೋಗು ಆನೆ ಮಾಡಿ ಹೇಳುದು, ಇದೆಲ್ಲ ಬೇಕಾ? ಇದು ಉಂಟಲ್ಲ, ರಾಜಕಾರಣಿಯವರು ನಮ್ಮ ಪೊಲೀಸ್ನವರ ಕೈ ಕಟ್ಟಿ ಹಾಕಿದ್ದಾರೆ. ಹೇಗೆ ಕೆಲಸ ಮಾಡುದು ಹೇಳಿ? ಅವರು ಒಳ್ಳೆಯವರನ್ನು ಓಡಿಸ್ತಾರೆ, ಒಳ್ಳೇದಲ್ಲ ಅಂತ ಕರೀತಾರೆ. ಅವರಿಗೆ ಹೇಗೆ ಅವರು ಕೆಲಸ ಮಾಡುದು ನನಗೆ ಅರ್ಥ ಆಗುದಿಲ್ಲ. ಏನು ಮಾತಾಡುದು? ಅಲ್ಲಿಗೆ ಹೋಗುವ, ಧರ್ಮಸ್ಥಳಕ್ಕೆ ಹೋಗುವ, ಯಾಕೆ? ಅದು ನಮಗೆ ಸಿಕ್ಕುದಿಲ್ಲ, ನಮ್ಮ ಮಕ್ಕಳಿಗೆ ಸಿಗ್ತದೆ ಅದು ಆನೆ. ಇದಲ್ಲ, ಮೊನ್ನೆ ಹುಡುಗ ಸತ್ತೋದಲ್ಲ ಶರತ್, ಅಯ್ಯೋ ದೇವರೇ, ಅದು ಟಿವಿಯಲ್ಲಿ ನೋಡುವಾಗ ಅದು ನೋಡ್ಲಿಕ್ಕೆ ಆಗ್ಲಿಲ್ಲ. ಅವರ ಮನೆಯವರಿಗೆ ಹೇಗೆ ಆಗ್ಬಹುದು? ದಯಮಾಡಿ ರಾಜಕಾರಣಿಯವರು ನಡುವಿನಲ್ಲಿ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಅವರು ಯಾರು ಪೊಲೀಸ್ನವರಿಗೆ ಗೊತ್ತುಂಟು. ಅವರು ಟ್ರೈನಿಂಗ್ ಆಗಿ ಆಫೀಸರ್ನವರಾಗ್ಲಿ ಪೊಲೀಸ್ನವರು ಬರುವುದು. ಅವರ ಕೈ ಕಟ್ಟಿ ಹಾಕಬೇಡಿ. ಅವರು ಯಾರು ಅರೆಸ್ಟ್ ಮಾಡಿದ್ರು 15 ನಿಮಿಷದೊಳಗೆ ಸ್ಟೇಷನ್ಗೆ ಫೋನ್. ಅವ್ರು ಏನ್ ಮಾಡುದು ಹೇಳಿ? ಏನು ಮಾಡಿ? ಪ್ರಮೋದ್ನವರಿದ್ರು, ಎಂತ ಒಳ್ಳೆ ಆಫೀಸರ್ ಅವರು ಗೊತ್ತುಂಟಾ? ಎಂತ ಒಳ್ಳೆ ಆಫೀಸರ್ ಗೊತ್ತುಂಟಾ? ಕಟ್ಟಿ ಹಾಕಬೇಡಿ ಅವರ ಕೈ. ಅವರು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಗೊತ್ತುಂಟು. ಅವರು ಟ್ರೈನಿಂಗ್ ಆಗೇ ಬರುವುದು. ಇದಕ್ಕೆ ನೀವು ಕಟ್ಟಿ ಹಾಕಬೇಡಿ. ಅವರು ಕೆಲಸ ಮಾಡ್ಲಿಕ್ಕೆ ಬಿಡಿ, ಶಾಂತಿ ನೆಲೆಸ್ತದೆ ನಮ್ಮ ಊರಲ್ಲಿ. ರೋಜಿ ಅವರೇ, ಮತ್ತೊಂದು ಕ್ವಶನ್ ನಾನು ನಿಮಗೆ ಕೇಳ್ತೇನೆ. ಕಟ್ಟಿ ಹಾಕುವುದು ಅನ್ನೋದಿದೆ, ಅದು ಯಾವ ರಾಜಕಾರಣಿಗಳು ಬಂದರೂ ನಡೀತದೆ. ಅಂದ್ರೆ ಇಲ್ಲಿ ಕಾಂಗ್ರೆಸ್ ಆಗಿರ್ಲಿ, ಬಿಜೆಪಿ ಆಗಿರ್ಲಿ, ಅಥವಾ ಇನ್ಯಾವುದು. ಸೊ ಇಂಥ ಅಂದ್ರೆ ರಾಜಕಾರಣಗಳಲ್ಲಿ ಇಂಥ ನಡಿಬೇಕು, ಕಾಯಂ ಆಗಿ ಇದಕ್ಕೆ ಕಡಿವಾಣ ಬಿಡಬೇಕು. ಅದಕ್ಕೆ ಏನಾದರೂ ನಿಮ್ಮ ಹತ್ರ ಉಪಾಯ ಇದೆಯಾ?
ಎಂತ ಉಪಾಯ ಹೇಳಿ? ಇವರು ಉಪಾಯ ಇದ್ರು ಉಪಾಯ ಇಲ್ಲದ ಹಾಗೆ ಮಾಡ್ತಾರೆ. ಇನ್ನು ಎಷ್ಟು ಬಲಿಯಾಗ್ಲಿಕ್ಕೆ ಉಂಟ ದೇವರಿಗೆ ಗೊತ್ತು. ಈಗ ನಮ್ಗೂ ಮಕ್ಕಳಿದ್ರು ಕೂಡ ಉಂಟಲ್ಲ, ಅವರ ಮನಸ್ಸು ಇರ್ಬಹುದು. ಶರತ್ನವರ ತಂದೆ ತಾಯಿ ಅವ್ರು ಏನ್ ಹೇಳಿದ್ರು? ಮಗ ನನಗೆ ನೀರು ಕೊಡಲಿಕ್ಕಿತ್ತು, ಮರಣದ ದಿವಸ ಮಗನಿಗೆ ನಾನು ಕೊಟ್ಟೆ. ಆಗ ಯಾರಿಗಾದ್ರೂ ಎದೆ ಸೀಳಿ ಬರ್ತದೆ ಇವ್ರೆ. ಓಕೆ, ಧನ್ಯವಾದ ರೋಸಿ ಅವರೇ. ಇಲ್ಲಿ ಅವರು ಹೇಳಿದ ಪೂರಕವಾಗಿ ಪೊಲೀಸ್ ಇಲಾಖೆಯ ಬಗ್ಗೆ ಹೇಳಿದ್ರು. ಪೊಲೀಸ್ ಇಲಾಖೆ ದಕ್ಷಿಣ ಕನ್ನಡದಲ್ಲಿ ಯಾವ ದಕ್ಷ ಅಧಿಕಾರಿಗಳು ಬಂದರೂ ಕೂಡ ಇಂತಹ ಸಂದರ್ಭಗಳಲ್ಲಿ ಹೆಚ್ಚಿನವಾಗಿ ಕಾರ್ಯಪ್ರವೃತ್ತರಾದಾಗ ಅವರ ವರ್ಗಾವಣೆ ತಂತ್ರ ಬರುತ್ತೆ. ಅದು ಯಾವ ರಾಜಕೀಯ ಪಕ್ಷಗಳಿದ್ರೂ ಕೂಡ ನಾವು ಈ ಜಿಲ್ಲೆ ಕಂಡಿದೆ ಅದನ್ನು. ಅಂಥ ಸಂದರ್ಭಗಳಲ್ಲಿ ನಾವು ಕೂಡ ಜನಪ್ರತಿನಿಧಿಗಳು, ಜನರು ಕೂಡ ಮುಂದೆ ಬರುವ ಸಂದರ್ಭ, ನಾನು ಎಲ್ರಿಗೂ ಹೇಳಿ ಇಷ್ಟಪಡ್ತೀನಿ ಮಾಧ್ಯಮದ ಮುಖಾಂತರ, ನಮ್ಮ ಜನರ ಪಾತ್ರ ಬಹಳ ಮುಖ್ಯವಾಗಿದೆ. ವಿ ಆರ್ ದ ಪೀಪಲ್, ವಿ ನೀಡ್ ಟು ಸ್ಟಾಪ್ ದೆಮ್. ನಾವು ಬೀದಿಗೆ ಇಳಿದ್ರೆ ಇದೆಲ್ಲ ತನ್ನಿಂತಾನೆ ನಿಲ್ಲುತ್ತೆ. ಆ ಮಾತನ್ನು ಹೇಳಿಕೆ ಈ ಸಂದರ್ಭ ಇಷ್ಟಪಡ್ತೀನಿ. ಪೊಲೀಸ್ ಇಲಾಖೆಯ ವಿಷಯದಲ್ಲಿ ಒಂದು ವಿಷಯ ಹೇಳುವಂತದ್ದು ನೋಡಿ, ಎಡೆಯಲ್ಲಿ ಒಬ್ರು ಪ್ರಸ್ತಾಪ ಮಾಡಿದ್ರು ಜಾಫರ್ ಅಂತ ಹೇಳಿ, 60% ಗಣೇಶ್ ಕಾರ್ಣಿಕರವರು ಹೇಳಿದಾಗೆ ಸಂಘ ಪರಿವಾರದ ಪೊಲೀಸರಿದ್ದಾರೆ ಅಂತ ಹೇಳಿ. ನಾನು ಅದೇ ಒಂದು ಸಂಕ್ಷಿಪ್ತಗೊಳಿಸಿ ನಾನು ಮಾತಾಡ್ತೇನೆ ನೋಡಿ. ಮೊನ್ನೆ ಕಾರ್ತಿಕ್ ಗೌಡ ಎನ್ನುವಂತಹ ಬಂಟ್ವಾಳದ ಸಬ್ ಇನ್ಸ್ಪೆಕ್ಟರ್ ಮೇಲೆ ಕಲ್ಲು ತೂರಾಟ ಆಗಿದೆ. ಅವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು. ಅವರ FIR ಅಲ್ಲಿ ಮೆನ್ಷನ್ ಆಗಿದೆ, ಮುಸಲ್ಮಾನರ ಮಸೀದಿಯಿಂದ ಮತ್ತು ಹಿಂದೂಗಳ ಮಂದಿರದಿಂದ, ಅಲ್ಲಿ ರಾಮ ಮಂದಿರ ಅಂತ ಏನಿದೆಯೋ 2 ಭಾಗದಿಂದ ಕಲ್ಲು ತೂರಾಟ ಆಗಿದೆ ಅಂತ ಹೇಳಿ. ಇದರಲ್ಲಿ 23 ಮಂದಿ ಮುಸಲ್ಮಾನರ ಹೆಸರನ್ನು ಮೆನ್ಷನ್ ಮಾಡಿ ಕೆಲವರನ್ನ ಬಂಧಿಸಲಾಗುತ್ತೆ. ಮತ್ತೆ ಇದರಲ್ಲಿ ನೀವು ಮಂದಿರದಿಂದ ಹೇಳಿದಿರಲ್ಲ ಸರ್, ಅದರಲ್ಲಿ ಯಾರು ಇಲ್ವಾ ಅಂತ ಅವ್ರ ಹತ್ರ ಕೇಳಬೇಕಾದ್ರೆ ಅವರು ಹೇಳುವಂತದ್ದು ಇತರರಲ್ಲಿ ಇದ್ದಾರಲ್ಲ ಬಂಧಿಸ್ತೇವೆ ಅಂತ ಹೇಳಿ. ನಾನು ಹೇಳುವಂತದ್ದು ಇಲ್ಲಿ ಮೇಸ್ತರದ ಕೆಲವು ಅಧಿಕಾರಿಗಳು ಬಹಳಷ್ಟು ಪ್ರಾಮಾಣಿಕವಾದಂತಹ ಒಳ್ಳೆಯ ಅತ್ಯುತ್ತಮವಾದಂತಹ ಅಧಿಕಾರಿಗಳಿದ್ದಾರೆ. ಆದರೆ ಗಣೇಶ್ ಕಾರ್ಣಿಕರವರ ಹೇಳಿಕೆಯ ಪೂರಕವಾಗಿ 60% ಇರುವ ಸಂಘ ಪರಿವಾರದ ಪೊಲೀಸ್ ಇಲಾಖೆಯ ತಳಮಟ್ಟದ ಅಧಿಕಾರಿಗಳು ಯಾರಿದ್ದಾರೆ, ಇಲಾಖೆಯ ಸಿಬ್ಬಂದಿಗಳು ಯಾರಿದ್ದಾರೆ, ಅವರು ಸಂಪೂರ್ಣವಾಗಿ ಉನ್ನತ ಅಧಿಕಾರಿಗಳ ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ. ನಿಮಗೆ ಗೊತ್ತಿರಲಿ, ಬಂಟ್ವಾಳದಲ್ಲಿ ಇಲ್ಲಿ 2000 ಮಂದಿ ಶರತ್ ಶವಯಾತ್ರೆ ಆಗುವ ಸಂದರ್ಭದಲ್ಲಿ ಸೇರಿಕೊಂಡು ಶವಯಾತ್ರೆ ಹೋಗುವಂತ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೀತದೆ. ಅಲ್ಲಿ ಒಂದು 100ರಷ್ಟು ಮುಸಲ್ಮಾನರು ಇದ್ರು ಅಂತ ಹೇಳಿಕೊಂಡು 11 ಮುಸಲ್ಮಾನರ ಬಂಧನ ಆಗ್ತದೆ. ಕೇವಲ 3 ಮಂದಿಯ ಸಂಘ ಪರಿವಾರದ ಕಾರ್ಯಕರ್ತರ ಬಂಧನ ಆಗ್ತದೆ. ನಾನು ಹೇಳುವಂತದ್ದು ಇಲ್ಲಿ ಬಂಧನ ಆದ ವಿಷಯ ಹೇಳುವುದಲ್ಲ, ಆದರೆ ವಿಡಿಯೋದಲ್ಲಿ ಒಂದು ಕಡೆ BC ರೋಡ್ ನಲ್ಲಿ ಬ್ರಿಡ್ಜಿನ ಮೇಲ್ಭಾಗದಿಂದ ಇಲ್ಲಿ ಇವರ ಶವಯಾತ್ರೆ ತಗೊಂಡು ಹೋಗುವ ಸಂದರ್ಭದಲ್ಲಿ ಕಳಿಸಬಹುದಿತ್ತು. BC ರೋಡ್ ಪೇಟೆಗೆ ಬರುವಂತ ಅವಕಾಶ ಮಾಡಬಾರ್ದಿತ್ತು ಇಲಾಖೆ. ಅದು ಅಲ್ಲದೆ ಅದರೊಟ್ಟಿಗೆ ಇಲ್ಲಿ ಈ ಸಂದರ್ಭದಲ್ಲಿ BC ರೋಡ್ ಜಂಕ್ಷನ್ ನಲ್ಲಿ ಬಿಜೆಪಿ ಕಚೇರಿ ಎದುರು ಅಂತಿಮ ದರ್ಶನಕ್ಕೆ ಅವಕಾಶ ಕೊಡಬೇಕಂತ ಹೇಳ್ತಾರೆ. ಪೊಲೀಸರು ನಿರಾಕರಿಸ್ತಾರೆ. ಮಾತಿನ ಸಮರ ಆಗ್ತದೆ ಅಲ್ಲಿ. ತದನಂತರ ಎಲ್ಲರೂ ಕೂಡ ಬ್ಲಾಕ್ ಆಗಿದ್ದಂತಹ ಸಂದರ್ಭದಲ್ಲಿ ಒಂದು ವಿಡಿಯೋ ಬಿಲ್ಡಿಂಗ್ ಕೆಳಗಡೆಯಿಂದ ಕಾಣ್ತದೆ. ಕಲ್ಲುಗಳನ್ನು ಹೆಕ್ಕಿಕೊಂಡು ಕಾರ್ನಲ್ಲಿ ಹಾಕ್ತಾರೆ. ನಂತರ 2 ಭಾಗಗಳಲ್ಲಿ ಕಲ್ಲು ತೂರಾಟ ಆಗಿದೆ, ಕ್ರಿಯೆ ಆಗ್ತದೆ, ಪ್ರತಿಕ್ರಿಯೆ ಆಗ್ತದೆ. ಅದು ಎಲ್ಲರೂ ಕೂಡ ಉದ್ರೇಕಗೊಳ್ತಾರೆ, ಪರಸ್ಪರ ಬಿಸಾಡ್ತಾರೆ. ಅದಲ್ಲ, ಒಂದು ವೇಳೆ ಆ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿದ್ದಿದ್ರೆ ಆ ಕಲ್ಲನ್ನು ಹೆಕ್ಕಿಕೊಂಡು ಕಾರಲ್ಲಿ ಇಡ್ತಾ ಇರಲಿಲ್ಲ, ಯಾವುದೋ ಮುಸಲ್ಮಾನ ಅಂಗಡಿಗೆ ಬಿಸಾಡ್ತಾ ಇದ್ರು. ಆದರೆ ಕಲ್ಲನ್ನು ಹೆಕ್ಕಿಕೊಂಡು ಕಾರಲ್ಲಿ ಇಟ್ಟ ಉದ್ದೇಶ ಏನು? ಇದು ಪೂರ್ವ ನಿಯೋಜಿತವಾದಂತಹ ಒಂದು ಷಡ್ಯಂತ್ರ. ಆ ಷಡ್ಯಂತ್ರದ ಭಾಗ. ಇದಕ್ಕೆ ಪೊಲೀಸ್ ಇಲಾಖೆ ವೈಫಲ್ಯ ಆಗ್ತಾ ಇದೆ, ನಿಷ್ಕ್ರಿಯವಾಗಿದೆ ಪೊಲೀಸ್ ಇಲಾಖೆ. ಇಲ್ಲಿ ನಿಮಗೆ ಕಲ್ಲು ಹೆಕ್ಕಿದ್ದು ಕಾಣ್ತಾ ಇದೆ, ಕಲ್ಲು ಬಿಸಾಡಿದ್ದು ಕಾಣ್ತಾ ಇದೆ. ಇದರಲ್ಲಿ ಕಲ್ಲು ಹೆಕ್ಕಿದವರು ಯಾವ ಜಾತಿಯವರು, ಯಾವ ಧರ್ಮದವರು ಅಂತ ನಮಗೆ ಗೊತ್ತಿಲ್ಲ ಸ್ಪಷ್ಟವಾಗಿ. ಅಥವಾ ಕಲ್ಲು ಹೆಕ್ಕಿ ಶವಯಾತ್ರೆಯಲ್ಲಿ ಇದ್ದಂತಹ ಜನರು, ಯಾತ್ರೆಯಲ್ಲಿ ಇದ್ದಂತಹ ಬ್ಲಾಕ್ ಅಲ್ಲಿ ಇದ್ದಂತಹ ಜನರು, ಅದನ್ನು ನಾವು ಸ್ಪಷ್ಟವಾಗಿ ಈಗ ಹೇಳಲಿಕ್ಕೆ ಆಗುದಿಲ್ಲ. ಇವತ್ತು ಅಶ್ರಫ್ನವರು ಎಷ್ಟು ಬಾರಿ ನನ್ನನ್ನು ಪ್ರಚೋದನೆ ಮಾಡಲಿಕ್ಕೆ ಪ್ರಯತ್ನ ಒಂದು ಜವಾಬ್ದಾರಿಯುತ ನ್ಯೂಸ್ ಚಾನೆಲ್ ಅಲ್ಲಿ ಜವಾಬ್ದಾರಿಯುತ ಪ್ರಜೆಗಳಾಗಿ ಜವಾಬ್ದಾರಿಯುತ ಶಾಂತಿಗಾಗಿ ನಾವು ಕೂತ್ಕೊಂಡಿದ್ದೇವೆ. ನೋಡಿ, ನಾನು ಒಂದು ಕಲ್ಲು ಬಿಸಾಡೋ ಉದ್ದೇಶದಿಂದಲೇ ಪೂರ್ಣ ನಿಯೋಜನೆಗೆ ಬಂದಿದ್ರೆ ಅಲ್ಲಿ ಆ ಸ್ಪಾಟ್ ಅಲ್ಲಿ ಕಲ್ಲು ಹಾಕಿ ಕಾರಿಗೆ ತುಂಬಿಸಬೇಕು ಅಂತ ಅಗತ್ಯತೆ ಇರಲಿಲ್ಲ. ಅದು ಬಿಡಿ, ಅದು ಕೂತ್ಕೊಂಡ್ರೆ ನಮ್ಗೆ ಇಲ್ಲಿ ಶಾಂತಿ ಜಿಲ್ಲೆಯಲ್ಲಿ ಬರುತ್ತಿಲ್ಲ. ನಾವು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ತುಪ್ಪಗಲ್ ಅವರೇ ಮತ್ತೆ ಇವರು. ನೋಡಿ, ನಾವು ಇವತ್ತು ಜಿಲ್ಲೆಯಲ್ಲಿ ನಡೆದ ಘಟನೆಗಳಿಗಾಗಿ ನಾವು ಇಲ್ಲಿ ಸೇರಿಕೊಂಡವರು ಯಾವ ರೀತಿ ವಿರಾಮದ ಬಳಿಕ ಚರ್ಚೆ ಮುಂದುವರಿತದೆ. ಶಿಕ್ಷಕರೇ, ನಾವು ಮಾತಾಡ್ತಿದ್ದೇವೆ ಶಾಂತಿ ಶಾಂತಿ ಶಾಂತಿ. ಹೌದು, ನಾವಿಲ್ಲಿ ಮಾತಾಡಿದ ಮಾತ್ರಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಿ ಬಿಡ್ತದಂತಲ್ಲ, ಆದರೆ ನಮ್ಮ ಮನಸ್ಥಿತಿಯನ್ನು, ಅಂದರೆ ನಾಗರಿಕರ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಬೇಕು. ನಾಗರಿಕರು ಗಟ್ಟಿಯಾಗಿ ನಿಲ್ಲಬೇಕು, ರಾಜಕಾರಣಿಗಳಿಗೆ ಉತ್ತರ ಕೊಡಬೇಕು.
ನಾವು ನಾಗರಿಕರು ರಾಜಕಾರಣಿಗಳಿಗೆ ಉತ್ತರ ಕೊಡುವ ಮನಸ್ಥಿತಿಯನ್ನು ಯಾವತ್ತಿನವರೆಗೂ ಬೆಳೆಸ್ಕೊಳ್ಳೋದಿಲ್ವೋ ಅಲ್ಲಿಯವರೆಗೆ ಅವರ ಮತವನ್ನು ಕೇಂದ್ರೀಕರಿಸುವ ಈ ಅಶಾಂತಿಯ ಪ್ರವೃತ್ತಿಗಳು ಮುಂದುವರಿತಾ ಇದ್ದಾವೆ. ಇದು ನಾನು ಇಲ್ಲಿ ಹೇಳಲಿಕ್ಕೆ ಬಯಸೋದು. ಇದನ್ನು ನೀವು ಒಪ್ತೀರಾ ಹೇಗೆ? ಖಂಡಿತವಾಗಿ ನೋಡಿ, ಇಲ್ಲಿ ಈಗಿನ ನೀಡ್ ಆಫ್ ದಿ ಅವರ್ ಈಸ್ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಎಂಬುದನ್ನು ತೋರಿಸಿಕೊಡುವಂಥ ಕಾರ್ಯ ನಾವು ಮಾಡಿದರೆ ಎಲ್ಲ ರಾಜಕಾರಣಿಗಳು ಎಲ್ಲ ನಾಯಕರು ನಾವು ಹೇಳಿದಾಗೆ ಕೇಳ್ತಾರೆ. ಈಗ ಅದೇ ಹಾಗೆ ಹೇಳಿದೆ ನಾನು, ದೇ ಹ್ಯಾವ್ ಟೇಕನ್ ಅಸ್ ಫಾರ್ ಗ್ರಾಂಟೆಡ್. ಅದು ನಿಲ್ಲಬೇಕು. ನಮ್ಮನ್ನು ಯಾವಾಗ ಬೇಕಾದರೂ ಯಾವ ರೀತಿ ಬೇಕಾದರೂ ತಿರುಗಿಸ್ಬೋದು ಅಂತ ಹೇಳೋ ಒಂದು ಅವರ ಮನಸ್ಥಿತಿಯನ್ನು ಚೇಂಜ್ ಮಾಡಬೇಕು. ಮತ್ತು ಅಶ್ರಫ್ನವರು ಈಗ ಹೇಳಿದರು ಒಂದು ಪೊಲೀಸ್ ಡಿಪಾರ್ಟ್ಮೆಂಟಾಗಿ, ನಾನು ಹೇಳ್ತೀನಿ ನಾವು ಅದು ಭಾಳ ದೊಡ್ಡ ತಪ್ಪು ಮಾಡ್ತೇವೆ. ಈಗ ಅದರಲ್ಲಿ RSSನವರು ಇದ್ದಾರೆ, ಸಂಘ ಪರಿವಾರದವರಿದ್ದಾರೆ ಅಂತ ಗಣೇಶ್ ಕಾರ್ಣಿಕರ ಇದು ಕೋಬ್ರಾ ಪೋಸ್ಟ್ನಲ್ಲಿ ಏನು ಹೇಳಿದೆ ಅದು ಗೊತ್ತಿಲ್ಲ ನನಗೆ, ಅದು ನಾನು ಓದಿಲ್ಲ. ಬಟ್ ಇಷ್ಟು ನಾನು ಮಾತ್ರ ಹೇಳಬಲ್ಲೆ, ಒಂದು ಡಿಸಿಪ್ಲಿನ್ ಡಿಪಾರ್ಟ್ಮೆಂಟ್, ಇದರಲ್ಲಿ ಎಷ್ಟೋ ದಕ್ಷ ಅಧಿಕಾರಿಗಳು ಮೇಲ್ಗಡೆ ಬರ್ತಾರೆ. ಹೇಳ್ತೇನೆ ಅಶ್ರಫ್, ನಾನು ಕೇಳಿ. ಈಗ ನಾನು ಅದನ್ನು ಗೌರವಿಸ್ತೇನೆ. ನಾನು ಒಂದು ಇದು ಹೇಳ್ತೇನೆ, ಈಗ ನಮ್ಮಂಥವರಿಗೆ ಗೊತ್ತಿದೆ ಅಂತ ಇದ್ರೆ ಆ ದಕ್ಷ ಅಧಿಕಾರಿಗಳಿಗೆ ಗೊತ್ತಾಗೋದಿಲ್ವಾ? ಈ ಕೆಳಗಡೆ ಈಗ ಇದು ಕಾನ್ಸ್ಟೇಬಲ್ ಲೆವೆಲಿಂದ ಮಿಸ್ಲೀಡ್ ಆಗ್ತಾರೆ ಅವರು? ನನ್ನ ಒಂದೇ ಒಂದು ಕ್ವಶನ್, ಸಾಧ್ಯವೇ ಇಲ್ಲ. ಒನ್ ಯುವರ್ ಆಫೀಸರ್ 100% ಯು ವಿಲ್ ಟೇಕ್ ಕಂಟ್ರೋಲ್ ಆಫ್ ದಿ ಸಿಚುವೇಶನ್. ನೀವು ಯಾರೋ ಒಬ್ಬರ ಅದು ಕಾನ್ಸ್ಟೇಬಲಿಂದ ಇಲ್ಲ ಲೋವರ್ ರ್ಯಾಂಕ್ ಆಫೀಸರ್ನ ಮಾತು ಕೇಳಿ ಹೋಗೋದಿಲ್ಲ. ಇನ್ಫಾರ್ಮೇಷನ್ ತೆಗೋಬಹುದು, ಬಟ್ ಡಿಸಿಷನ್ ಯು ವಿಲ್ ಬಿ ಡಿಸೈಡಿಂಗ್. ಮತ್ತು ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟದು ಪ್ರಾಬ್ಲಮ್ ಇಲ್ಲಿ ಏನಂದರೆ, ಇವರು ಎರಡೂ ಸೈಡಿಂದ ಪ್ರೆಷರ್ಗೆ ಒಳಗಾಗಿ, ಒತ್ತಡಕ್ಕೆ ಒಳಗಾಗಿ ನಾವು ಅವರನ್ನು ನಿರ್ವೀರ್ಯರಾಗಿ ಮಾಡಿದ್ದೇವೆ. ನಾವು ಅವರಿಗೆ ಪಾಪ ಅವರ ಇದು ಅಸ್ತಿತ್ವವನ್ನೇ ಅವರು ಕಳ್ಕೊಂಡಿದ್ದಾರೆ. ನೀವು ಇಲ್ಲಿಗೆ ದಕ್ಷಿಣ ಕನ್ನಡಕ್ಕೆ ಎಷ್ಟೋ ಒಳ್ಳೆ ಅಧಿಕಾರಿಯನ್ನು ಕರ್ಕೊಂಡು ಬನ್ನಿ, ಮೊನ್ನೆ ಯಾರೋ ಹೇಳ್ತಾ ಇದ್ರು ಅನ್ನಮಲೆಯನ್ನು ಕರ್ಕೊಂಡು, ನಾನು ಹೇಳಿದೆ ಅನ್ನಮಲೆಯನ್ನು ಕರ್ಕೊಂಡು ಬನ್ನಿ, ಅವರೊಬ್ಬ ಅದಕ್ಷ ಅಧಿಕಾರಿ ಅಂತ ಹಾಗೆ ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ. ಬಿಕಾಸ್ ದಿಸ್ ಇಸ್ ನಾಟ್ ಪಾಸಿಬಲ್ ಅಂಡರ್ ದಿಸ್ ಕೈಂಡ್ ಆಫ್ ಪ್ರೆಷರ್, ದಿಸ್ ಕೈಂಡ್ ಆಫ್ ಒಂದು ಪ್ರೆಷರ್ ಕುಕ್ಕರ್ ಸಿಚುವೇಶನ್. ನೋ ಬಡಿ ಕ್ಯಾನ್ ವರ್ಕ್. ನಿಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಲಾ ಆ್ಯಂಡ್ ಆರ್ಡರ್ ಬೇಕಾ? ಪೊಲೀಸ್ ಡಿಪಾರ್ಟ್ಮೆಂಟ್, ನಾನು ಮೊನ್ನೆ ಕೂಡ ಹೇಳಿದೆ, ಒಂದು ಯುದ್ಧ ಭೂಮಿಗೆ ನೀವು ಸೈನಿಕನ ಎರಡು ಕೈಗಳನ್ನು ಹಿಂದೆ ಕಟ್ಟಿಬಿಟ್ಟು ತಳ್ಳಿದರೆ ಅವನು ಯಾವ ರೀತಿ ಯುದ್ಧ ಮಾಡೋಕ್ಕಾಗುತ್ತೆ ಸರ್? ದಿಸ್ ಈಸ್, ನಾನು ಹೇಳ್ತೇನೆ, ನಮ್ಗೆಲ್ರಿಗಿಂತ ಜಾಸ್ತಿ ಇಲ್ಲಿ ಕಷ್ಟ ಅನುಭವಿಸುವವರು ಪೊಲೀಸರು ಅಂತ ನಾನು ಹೇಳಬಲ್ಲೆ, ಅಷ್ಟೇ ಹೇಳಬಲ್ಲೆ. ಬಿಕಾಸ್ ದಟ್ ಈಸ್ ಥ್ಯಾಂಕ್ಲೆಸ್, ಗಾಡ್ ಫಾರ್ ಸೆಕೆಂಡ್ ಜಾಬ್. ಯಾರಿಗೂ ಈಗ ನಮ್ಮಂತ ಯಾರು ಕರೆದು ಪೊಲೀಸ್ ಬೇಕಂದ್ರೆ ಕಾಲಿಡ್ತೇನೆ, ನನಗೆ ಬೇಡಪ್ಪ ಇದು, ಯಾಕಂದ್ರೆ ಅವನು ಬೈಯುವುದು ದೇ ಬಿಕಮ್ ಎ ಪಂಚಿಂಗ್ ಬ್ಯಾಗ್. ಈಗ ನೋಡಿ, ಒಂದು ಹೇಳ್ತೇನೆ, ಒಬ್ಬರನ್ನು ಹಿಡಿದ್ರೆ ಒಂದು ಕಾಂಗ್ರೆಸ್ ನಾಯಕರು ಹೋಗಿ ಬಿಡ್ತಾರೆ, ಮತ್ತೊಬ್ಬರನ್ನು ಒಳಗೆ ಹಾಕಿದರೆ BJP ಅವರು ಹೋಗಿ, ಅವ್ರು ಏನು ಮಾಡಲಿ, ಅವ್ರು ಎಲ್ಲಿ ಹೋಗಲಿ, ಅವರಿಗೆ ಯಾರು, ಅವರಿಗೆ ದೇ ಕೆನಾಟ್ ಗೋ ಎನಿವೇರ್. ಸೊ ವಾಟ್ ದೇ ಥಾಟ್ ಈಸ್, ಏನಾದರೂ ಆಗಲಿಯಪ್ಪ, ಇದು ಸತ್ಯ ಹೋಗಲಿ ಅಂತ ಆ ರೀತಿಯ ಮನಸ್ಥಿತಿಗೆ ಅವರನ್ನು ನಾವು ದೂಡಿದ್ದೇವೆ. ವೆನ್ ಯು ಗಿವ್ ಫ್ರೀಡಮ್ ಟು ದೆಮ್ ಟು ಆ್ಯಕ್ಟ್ ಆಸ್ ಪರ್ ದಿ ಲಾ ಆಫ್ ದಿ ಲ್ಯಾಂಡ್, ದೆನ್ ಓನ್ಲಿ ಯು ವಿಲ್ ಗೆಟ್ ದಿ ಡಿಸೈರ್ಡ್ ರಿಸಲ್ಟ್ಸ್. ಇಲ್ಲದಿದ್ದರೆ ನಾವು ಸುಮ್ಮನೆ ಯಾರಿಗೆ ಒಂದು ದೂರ ಬೇಕು. ನಾವು ಯಾವತ್ತೂ ಹೇಳ್ತಾ ಇರ್ತೇವೆ ಫ್ರೀಡಮ್ ಕೊಡಬೇಕು, ಫ್ರೀಡಮ್ ಕೊಡಬೇಕು, ಫ್ರೀಡಮ್ ಕೊಡಬೇಕು. ಸರ್, ಫ್ರೀಡಮ್ ಕೊಡಬೇಕು, ನಾವು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದೇ ನಾನು ಹೇಳಿದೆ, ನಾವು ಪ್ರಭುಗಳು ಅಂತ ಯಾವಾಗ ನಾವು ನಮಗೆ ನಾಯಕರಿಗೆ ತೋರಿಸಿಕೊಡ್ತೇವೆ, ಆ ದಿವಸದಿಂದ ಖಂಡಿತವಾಗಿ ಈ ರೀತಿಯ ಅತ್ಯಾಚಾರ ಪೊಲೀಸ್ ಡಿಪಾರ್ಟ್ಮೆಂಟ್ನ ಮೇಲೆ ಆಗಲಿ, ಜನಸಾಮಾನ್ಯರ ಮೇಲೆ ಆಗಲಿ, ಯಾವುದೇ ವರ್ಗದವರ ಮೇಲೆ ಆಗಲಿ, ಯಾವುದೇ ಮತದವರ ಮೇಲೆ ಆಗಲಿ ಆಗುವಂಥ ಪರಿಸ್ಥಿತಿ ಖಂಡಿತ ಬರೋದಿಲ್ಲ. ನೋಡಿ, ಪೊಲೀಸ್ ಇಲಾಖೆ ಬಗ್ಗೆ ರಘುವೀರ್ನವರು ಹೇಳಿದ್ರು, ನಮ್ಮ ರಮೇಶ್ ಜಿ ಅವರು ಕೂಡ ಹೇಳಿದರು. ಎರಡು ಉದಾಹರಣೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ನನ್ನ ಬೆನ್ನನ್ನು ತಟ್ಟಿಕೊಳ್ಳುವುದಲ್ಲ, ಆದರೂ ಜನತೆ ಅದನ್ನು, ನೀವು ಮಾಧ್ಯಮದವರು ಕೂಡ ಅದನ್ನು ಪರಿಗಣಿಸಬೇಕು. ಹೋಮ್ ಸ್ಟೇ ದಾಳಿ ಆಯಿತು, ಆಗ BJP ಸರ್ಕಾರ ಉಂಟು, ನಮಗೆಲ್ಲರಿಗೂ ಗೊತ್ತುಂಟು ಅಲ್ಲಿದ್ದವರು ಎಲ್ಲರೂ BJPಯ ಪರವಾಗಿರುವಂಥ ಕಾರ್ಯಕರ್ತರು ಅಂತ. ಅಲ್ಲಿ ಯಾರು ಆ ಕೃತ್ಯದಲ್ಲಿ ಭಾಗಿಯಾಗಿದ್ದಾರಾ ಅವರನ್ನು ಬಿಟ್ಟು ಅವರನ್ನು ಸೇರಿಸಿಕೊಂಡು ಅಲ್ಲಿ ನೋಡಲಿಕ್ಕೆ ಬಂದು ಸುಮಾರು 60-70 ಮಂದಿ ಕೂಡ ಬಂಧಿಸಿದ್ರು. ನಾವು ನಮ್ಮ ರಾಜಕೀಯ ನಾಯಕರ ಮೇಲೆ ಒತ್ತಡ ತಂದೆವು, ನೋಡಲಿಕ್ಕೆ ಬಂದವರು ಅವರನ್ನು ಬಿಡಿ ಅಂತ. ಆಗ ನಾನು ನಮ್ಮ ಗೃಹ ಮಂತ್ರಿಗಳು, ನಮ್ಮ ರಾಜಕೀಯ ನಾಯಕರನ್ನು ಯಾಕೆ ಪ್ರಶಂಸಿಸ್ತೇನೆ ಅಂದರೆ, ಒಂದೇ ಒಂದು ರೀತಿಯ ಅವರಿಗೆ ಒತ್ತಡ ತಂದಿಲ್ಲ ಅವರು. ನಂತರ ಕಾನೂನಾತ್ಮಕವಾಗಿ ಬಿಡುಗಡೆ. ನಮಗೆ ಇವತ್ತು ಕೂಡ ಬೇಸರ ಉಂಟು, ಅಲ್ಲಿ ಪಾಪ ಸೆಕೆಂಡ್ PUC ಎಕ್ಸಾಮ್ ಇದ್ದ ಹುಡುಗರು ಇದ್ದರು, ಅಲ್ಲಿ ಅವರ ಹತ್ತಿರ ಮಾರ್ಗದಲ್ಲಿ ಹೋಗೋದನ್ನು ನೋಡಲಿಕ್ಕೆ ಬಂದದ್ದು. ಆ ರೀತಿಯಂಥ ಫ್ರೀ ಹ್ಯಾಂಡನ್ನು ಇವತ್ತು ಕಾಂಗ್ರೆಸ್ ಕೊಡಬೇಕು. ನಾನು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಹೇಳಿದೆ, ಈಗ ನಾನು ದೂಷಿಸುವುದಲ್ಲ, ನಾನು ದೂಷಿಸಬಾರದಂತಲೇ ಇವತ್ತು ಬಂದದ್ದು. ಆದರೂ ರಮನಾಥ್ ರೈ ಅವರು ಯಾವಾಗ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವವಾಗಿದ್ದಾರೆ ಆಗ ಇಂಥ ಘಟನೆಗಳು ನಡೀತಾ ಉಂಟು. ಮತ್ತು ಅವರು ಪೊಲೀಸ್ ಇಲಾಖೆಯ ಮೇಲೆ ನೇರ ಹಸ್ತಕ್ಷೇಪ ಮಾಡೋದು ಹೊಸತೇನಲ್ಲ. ನಾವು 92ರಿಂದ ಗಮನಿಸಬೇಕು. ನಾವು ಅವರ ಕ್ಷೇತ್ರದಲ್ಲಿ ಹುಟ್ಟಿ ಬೆಳೆದವರು, ನಮಗೆ ಅವರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಉಂಟು. ಈ ಪೊಲೀಸ್ ಇಲಾಖೆಯ ಮೇಲೆ ಹಸ್ತಕ್ಷೇಪ ಮಾಡೋದನ್ನು ಬಿಟ್ಟರೆ, ಇಲ್ಲಿ ನಮ್ಮ ಕಮಿಷನರ್ ಹೇಳಿದ್ರು, ನನಗೆ ತುಂಬ ಖುಷಿ ಆಯಿತು. ಅವರೊಂದು ಮಾತು ಹೇಳಿದರು, ಕಮ್ಯುನಲ್ ವೈಲೆನ್ಸ್ ಇಸ್ ಅ ಕ್ಯಾನ್ಸರ್, ಐ ವಿಲ್ ಟ್ರೀಟ್ ಇಟ್ ಅಂತ ಹೇಳಿದ್ರು ಬಂದ ದಿವಸವೇ. ಅವರಿಗೆ ಟ್ರೀಟ್ಮೆಂಟ್ ಮಾಡಿ ಅವಕಾಶ ಮಾಡಿಕೊಡಿ. ಇದಕ್ಕೆ ಪೂರಕವಾಗಿ ಈಗ ಇವರು ಹೇಳಿದಾಗೆ ಜಿಲ್ಲೆಯಲ್ಲಿ ನಾಯಕರುಗಳು ಒಂದು ಅಶಾಂತಿ ನೀಡುವಂತಹ ಒಂದು ಮಾತುಗಳನ್ನು ಆಡ್ತಿದ್ದಾರೆ.
ಯಾವುದೇ ನಾಯಕರುಗಳಾಗಿರ್ಲಿ, ಅದು ಈ ಸರ್ಕಾರದ ನಾಯಕರಾಗಲಿ, ವಿರೋಧ ಪಕ್ಷದವರಾಗಲಿ, ಯಾವುದೇ ರಾಜಕೀಯ ನಾಯಕರುಗಳಾಗಲಿ ಅಶಾಂತಿಯ ವಾತಾವರಣದ ಮಾತುಗಳನ್ನು ಹೇಳಿ ಹಾಕ್ಲಿ ಅವರ ಮೇಲೆ ಕಾನೂನು ಕ್ರಮ. ಯಾವ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡ ಅಧಿಕಾರದಲ್ಲಿ ಅಧಿಕಾರ ಇಲ್ಲದವರಾಗ್ಲಿ, ನಾಯಕರಾಗ್ಲಿ, ನಮ್ಮಂತ ಸಾಮಾಜಿಕ ನಾಯಕರುಗಳ ಎಲ್ಲಾದ್ರೂ ಒಂದು ನಾವು ಅದನ್ನೇ ಬಯಸ್ತಾ ಇರೋದು. ಹಾಕ್ಲಿ ಅಂತ ಅದು ಹಾಕ್ಲಿ ಆಗ್ತಾ ಇಲ್ವಲ್ಲ, ಆ ರೀತಿಯ ವ್ಯವಸ್ಥೆಯಲ್ಲಿ ನಾವು ಇದ್ದೀವಿ ಸರ್. ಯಾವುದೇ ನಾಯಕ ಒಂದು ಹೇಳಿಕೆ ಕೊಡ್ತಾನೆ ಅಥವಾ ಮಾತಾಡ್ತಾರೆ ಅಂತ ಹೇಳಿದ್ರೆ ಅವನಿಗೆ ನನ್ನ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ನಾನು ಅಂದ್ರೆ ಕಾನೂನೇ ನಾನು, ಸರ್ಕಾರವೇ ನಾನು ಅಂತ ಹೇಳುವಾಗ ಅಂಥದ್ದೊಂದು ಮನೋಪ್ರವೃತ್ತಿ ಬೆಳೆಕೊಂಡಾಗ ಮಾತ್ರ ಅಂದ್ರೆ ಅವ್ರಂತ ಹೇಳಿಕೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನ ತಡೆಯುವವರು ಯಾರು? ನಿಮ್ಮ ಮಾತಿಗೆ ಹೇಗೆ ಸಾಧ್ಯ ಆಗ್ತದೆ? ನಿಮ್ಮ ಮಾತಿಗೆ ನಾನೊಂದು ಪ್ರಶ್ನೆ ಹೇಳ್ತೀನಿ ಸರ್. ಹಾಗಾದ್ರೆ ಬಡವರು, ಹಿಂದುಳಿದವರು, ಬೇರೆ ವರ್ಗದವರಿಗೆ, ಅತಿ ಕಡುಬಡವರಿಗೆ ಅನ್ಯಾಯ ಆದಾಗ ಅವ್ರ ಮೇಲೆ ಕಾನೂನು ಪ್ರಯೋಗ ಆಗುತ್ತೆ. ಅವರು ಒಂದು ಟ್ರಾಫಿಕ್ ರೂಲ್ಸ್ ಮಾಡಿದ್ದಾರೆ. ಈಗ ಇದೆಲ್ಲವೂ ಆಗ್ತಾ ಇದೆ, ಇದನ್ನ ತಡೆಯೋದು ಹೇಗೆ? ಇದೆಲ್ಲವೂ ಆಗ್ತಾ ಇದೆ, ನೀವು ಹೇಳುದು ಎಲ್ಲವೂ ಅಕ್ರಮ ಆಗ್ತಾ ಇದೆ, ದೌರ್ಜನ್ಯ ಆಗ್ತಾ ಇದೆ, ಅಥವಾ ಪ್ರಚೋದನೆಕಾರಿ ಹೇಳಿಕೆಗಳು ಬರ್ತಾ ಇದಾವೆ, ಅವರು ಹೇಳಿದ ಹಾಗೆ ಪೊಲೀಸರ ಮೇಲೆ ದೌರ್ಜನ್ಯ ನಡೀತಾ ಇದೆ. ಸರ್, ಇಲ್ಲಿ ಜಿಲ್ಲೆ ಜನ ನಾವು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡುವ ಇನ್ನೊಂದು ಕಾಲ ಬರ್ತಾ ಇದೆ ಅಂತ ಹೇಳುವ ಒಂದು ಪ್ರಶ್ನೆ ಉದ್ಭವ. ಓಕೆ, ದಟ್ಸ್ ರೈಟ್. ಓಕೆ, ಏನ್ ಹೇಳ್ತೀರಾ ಅಶ್ರಫ್ ಅವರೇ? ನಾವು ಸ್ವಾತಂತ್ರ್ಯಕ್ಕಾಗಿ ಮತ್ತೊಂದು ಹೋರಾಟ ಅಂದ್ರೆ ಈ ರಾಜಕಾರಣಿಗಳ ವಿರುದ್ಧ ಖಂಡಿತವಾಗಿಯೂ ಕೂಡ ಹೋರಾಟವನ್ನು ನಾಗರಿಕರು ಮಾಡಬೇಕಾದಂತಹ ಒಂದು ಅನಿವಾರ್ಯತೆಯನ್ನ ಮನಗಂಡಾಗಿರ್ತದೆ. ಕಳೆದ 10 ವರ್ಷದ ಹಿಂದೆ ನಮ್ಮ ಒಂದು ಸಂಘಟನೆ ಅಸ್ತಿತ್ವಕ್ಕೆ ಬಂದಿರುವಂತದ್ದು. ನಮ್ಮ ಸಮುದಾಯವನ್ನ ಕೇಳುವಂತಹ ಒಂದು ಪರಿಸ್ಥಿತಿ ಇಲ್ಲದಂತಹ ಅವಸ್ಥೆಯನ್ನ ಮನಗಂಡಾಗಿರ್ತದೆ. ಇಲ್ಲಿ ಮುಸಲ್ಮಾನರು, ನಿಮಗೆ ಗೊತ್ತು, ಹಲವಾರು ದೌರ್ಜನ್ಯಗಳಾಯಿತು. ನಾನು ಅದನ್ನ ಪ್ರಸ್ತಾಪಿಸಿದ ಹಾಗೆ ಪುನರ್ ರಿಪೀಟ್ ಮಾಡೋದಲ್ಲ. ಆದರೂ ಕೂಡ ಹಲವಾರು ಒಂದು ಮುಸಲ್ಮಾನರ ಮೇಲೆ ದೌರ್ಜನ್ಯ ಆದರೆ ಪ್ರತಿಭಟಿಸುವಂತಹ ಮನೋಸ್ಥಿತಿಯು ಕೂಡ ನಮ್ಮ ಸಮುದಾಯದಲ್ಲಿರಲಿಲ್ಲ. ಬಹಳ ಖೇದ ಆಗ್ತದೆ ನನಗೆ. ಪ್ರತಿಭಟಿಸುವಂತಹ ಮನೋಸ್ಥಿತಿ ಇಲ್ಲದಂತಹ ಈ ಸಮುದಾಯಕ್ಕೆ ಒಂದು ಪರ್ಯಾಯವಾದಂತಹ ಚಿಂತನೆಯೊಂದಿಗೆ ಒಂದು ಚಳುವಳಿಯಾಗಿ ನಮ್ಮ ಸಂಘಟನೆ ಬಂದಿದೆ. ನಾನು ಬಹಳ ಸ್ಪಷ್ಟಪಡಿಸ್ತಾ ಇದ್ದೇನೆ, ಗೊತ್ತಿರಲಿ ನಿಮಗೆ. ಈಗ ನಮಗೆ ನ್ಯಾಯಕ್ಕಾಗಿ ಹೋರಾಟ ಮಾಡುವಂತಹ ಒಂದು ಮನೋಸ್ಥಿತಿ ಬಂದಿದೆ. ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡುವಂತಹ ಒಂದು ಅವಸ್ಥೆ ಜಿಲ್ಲೆಯಲ್ಲಿ ಕಾಣ್ತಾ ಇದೆ. ಇಲ್ಲಿ ಈ ಒಂದು ಅಂದ್ರೆ ನಿಮ್ಮನ್ನ ಪ್ರೇರಿತರಾಗಿದ್ದುಕೊಂಡು ಈ ಜಿಲ್ಲೆಯ ಜನರೇ ಒಂದು ಸಂಘಟಿತರಾಗಬೇಕು ಅಂತ ಹೇಳ್ತಾರೆ. ಖಂಡಿತ ಅಲ್ಲ, ನಮ್ಮನ್ನ ಪ್ರೇರಣೆಯಾಗಿ ಇಡಬೇಕು ಅಂತ ಹೇಳಿ, ಅದು ಪ್ರೇರಣೆಯಾಗಿ ಯಾರು ತೆಗೆಯುವುದಾದ್ರೆ ತೆಗೆಯಲಿ, ಒಳ್ಳೆ ವಿಷಯ. ಆದ್ರೂ ಕೂಡ ನಾನು ಹೇಳುವಂತಹದ್ದು, ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಏನು ಹಿಂದುತ್ವದ ಮತ ಬ್ಯಾಂಕಿಗಾಗಿ ಒಂದು ಸಮುದಾಯವನ್ನ ಗುರಿಪಡಿಸಿ ಇವರು ನಮ್ಮ ದುಶ್ಮನ್ಗಳು ಅಂತ ಹೇಳಿಕೊಂಡು ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ, ಈಗ ನಮ್ಮ ಆತ್ಮ ಮಿತ್ರರು ಹೇಳಿದ ಹಾಗೆ, ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಇಲ್ಲಿ ಹೋಮ್ ಸ್ಟೇ ದಾಳಿಯಲ್ಲಿ ಕ್ರಮ ಕೈಗೊಂಡಿರಬಹುದು. ರಾಷ್ಟ್ರದಲ್ಲಿ ಕಳೆದ 2 ವರ್ಷದಲ್ಲಿ 62 ಮುಸಲ್ಮಾನರನ್ನ ಗೋಹತ್ಯೆ ವಿಷಯದಲ್ಲಿ ಹತ್ಯೆ ಮಾಡ್ತಾರೆ. ಒಂದು ಮೃಗಕ್ಕಿಂತಲೂ ಸರ್ಕಾರ ಇದೆ. ಹತ್ಯೆಗಳಲ್ಲಿ ಯುಪಿಯಲ್ಲಿ ಎಷ್ಟಾಗಿತ್ತು, ಯುಪಿಯಲ್ಲಿ ಯಾವ ಸರ್ಕಾರ ಇತ್ತು ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ. ಅಷ್ಟೊಂದು ಮಾಡುವುದಾದ್ರೆ, ಆ ರೀತಿ ಕೈಗೊಳ್ಳುವುದಾದ್ರೆ ಕ್ರಮ ಕೈಗೊಳ್ಬಹುದಲ್ಲ. ಅದರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳೋದಲ್ಲ. ಮೊಟ್ಟ ಮೊದಲನೇದಾಗಿ ಸಂಗೀತ್ ಸೋಮರನ್ನ ಬಂಧಿಸಬೇಕು. ಉತ್ತರ ಪ್ರದೇಶದ ದೇಶದ ಜನರು ಮಾಂಸ ತಿನ್ನಬಾರದು, ವಿದೇಶದ ಜನರಿಗೆ ತಿನ್ನಬಹುದು. ಆ ರೀತಿಯ ಒಂದು ಅವಕಾಶ ಕೊಡುವಂತ ಬಿಜೆಪಿ ಸರ್ಕಾರ. ನಾನು ಹೇಳ್ತಾ ಇದ್ದೇನೆ, ಇಲ್ಲಿ ಬಿಜೆಪಿ ಸರ್ಕಾರ ಈ ಜಿಲ್ಲೆಯಲ್ಲಿ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಿಕೊಂಡು ಹಿಂದುತ್ವ ಮತವನ್ನು ಹೇಗೆ ಟಾರ್ಗೆಟ್ ಮಾಡ್ತಾ ಇದೆಯೋ, ಅದೇ ರೀತಿ ಇನ್ನೊಂದು ಭಾಗದಲ್ಲಿ ಕಾಂಗ್ರೆಸ್ ಮುಸಲ್ಮಾನರಿಗೆ ಅಭದ್ರತೆಯ ವಾತಾವರಣವನ್ನು ಸೃಷ್ಟಿಸಿಕೊಂಡು ನಮಗೆ ಪರ್ಯಾಯವಾದ ಚಿಂತನೆ ಇಲ್ಲ ಎನ್ನುವಂತಹ ಮನೋಸ್ಥಿತಿಗೆ ಮುಸಲ್ಮಾನರನ್ನ ತಳ್ಳಿಕೊಂಡು ಈ ದೇಶದಲ್ಲಿ ಮುಸಲ್ಮಾನರನ್ನ ವೋಟ್ ಬ್ಯಾಂಕ್ ಆಗಿ ಮಾಡುವಂತಹ ಒಂದು ಪ್ರಯತ್ನ ರಾಜಕೀಯ ಲಾಭ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಅಂದ್ರೆ ಇದೆರಡರ ಮಧ್ಯದಲ್ಲಿ ರಾಜಕೀಯ ಲಾಭ ಪಡ್ಕೊಳ್ಳಿ ಖಂಡಿತವಾಗಿಯೂ ನಾವು ಯಾವೊಂದು ಲಾಭ ಪಡೆಯುವಂತಹ ಕೂಡ ಇಲ್ಲ. ಉತ್ತರ ಪ್ರದೇಶದಲ್ಲಿ ಎಂಐಎಂ ಪಕ್ಷದಿಂದ ನಡೆಯಿತು. ಬಿಜೆಪಿ ಮುಸಲ್ಮಾನರನ್ನು ಬಿಜೆಪಿಯ ವಿರುದ್ಧ ಎತ್ತಿಕಟ್ಟಿ ನಾವು ಏನಾದರೂ ಒಂದು ಸೀಟ್ ಆದರೂ ಪಡೆಯಬಹುದಂತ ಇವರು ಇವತ್ತು ಏನು ಹೇಳ್ತಾ ಇದ್ದಾರೆ, ನಾವು ಬಿಜೆಪಿ ಮುಸಲ್ಮಾನರ ವಿರುದ್ಧ. ಇವರು ಸ್ವಲ್ಪ ಜ್ಞಾನವನ್ನು ತೆರೆದು ಯುಪಿಯಲ್ಲಿ ನಡೆದ ಇಲೆಕ್ಷನ್ ಅನ್ನು ನೋಡಬೇಕು. 70,000 ಮುಸಲ್ಮಾನರಿದ್ದಂಥ ಪ್ರದೇಶದಲ್ಲಿ ಬಿಜೆಪಿ ಜಯಗಳಿಸಿ ಬಂದಿದೆ. ಇವರು ಇದನ್ನು ಅರ್ಥ ಮಾಡಿಕೊಳ್ಬೇಕು. ಇವತ್ತು ಮುಸಲ್ಮಾನ ಸಮುದಾಯದಾಗ್ಲಿ ಅಥವಾ ಯಾವುದೇ ಸಮುದಾಯದಾಗ್ಲಿ ಪಕ್ಷರಹಿತವಾಗಿ, ಧರ್ಮ ಭೇದ ರಹಿತವಾಗಿ ಏನಾದ್ರೂ ಕೆಲಸ ಮಾಡ್ತಿದ್ರೆ ಅದು ಬಿಜೆಪಿ ಮಾತ್ರ. ಇವತ್ತು ಕಷ್ಟ ಆಗಿದೆ. ಕ್ಷೇತ್ರದ ಉದಾಹರಣೆಯನ್ನ ಇಟ್ಟುಕೊಂಡು ನಾವು ಈ ಮುಸಲ್ಮಾನರು ಬಿಜೆಪಿ ಪರ ಇದ್ರೆ ಅಂತ ಹೇಳಿದ್ರೆ ನಿಮಗೆ ಕೂಡ ಒಂದು ಪ್ರಶ್ನೆ ಕೇಳ್ತೀನಿ, ತುಪ್ಪೇಗಲ್ಲ ಅವರಿಗೆ ಕೂಡ ಒಂದೆರಡು ಪ್ರಶ್ನೆ ಕೇಳ್ತೀನಿ. 2 ಪ್ರಶ್ನೆ ಕೇಳ್ತೀನಿ ನಿಮಗೂ ಅವರಿಗೆ. ಮೊದಲಿಗೆ ಮಹೇಶ್ವರ ಹತ್ರ ಕೇಳ್ತೀನಿ. ನಾವು ಯುಪಿ ತನಕ ಹೋಗೋದು ಬೇಡ, ಆದರೆ ಒಂದು ಪ್ರಶ್ನೆಯನ್ನು ತಮ್ಮಲ್ಲಿ ಕೇಳಿ ನಾನು ಬಿಡ್ತೀನಿ. ಯುಪಿಯಲ್ಲಿ
ಇಂತಹ ವಿಚಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಬಹಳಷ್ಟು ವಿಚಾರಗಳಲ್ಲಿ ಅದರಲ್ಲಿ ನಾನು ನಮ್ಮ ದಲಿತ ಸಮುದಾಯದ ಒಂದು ಪ್ರಶ್ನೆ ಕೂಡ ನೆತ್ಲಿಕ್ಕೆ ಬಯಸ್ತೀನಿ. ದಯವಿಟ್ಟು ನಾನೊಂದು ಪ್ರಶ್ನೆ ಅದಕ್ಕೆ ಸಮಸ್ಯೆ ಬರುತ್ತೆ, ಆ ವಿಚಾರವನ್ನು ನಾವಲ್ಲಿ ಬಿಟ್ಟು ಬಿಡೋಣ. ನಾವೀಗ ನಮ್ಮ ನಾನು ಮುಸ್ಲಿಂ ಸಮುದಾಯವನ್ನ ಒಂದು ಪ್ರತಿನಿಧಿಸಿಕೊಂಡು ನಮ್ಮ ನೋವನ್ನ ಯಾವ ರೀತಿಯಲ್ಲಿ ಹೇಳ್ತಾ ಇದ್ದೇನೆ, ಅದೇ ಕೂಡ ದಲಿತರನ್ನು ಕೂಡ ದಮನಿಸುವಂತಹ ಒಂದು ಅಮಾನವೀಯವಾಗಿ ಹತ್ಯೆ ಮಾಡುವಂತಹ ಪ್ರಯತ್ನ ನಡೀತಾ ಇದೆ. ಒಂದು ಪ್ರಶ್ನೆ ಕೇಳ್ತೀನಿ. ಜಿಲ್ಲೆಯಲ್ಲಿ ನಾವು ಈಗ ಕೋಮುದಲ್ಲಿದರಲ್ಲಿ ಹೊತ್ತಿ ಹೊರಿತಾ ಇದೆ. ಈ ಸಂದರ್ಭದಲ್ಲಿ ನಾವು ಶಾಂತಿಯುತವಾಗಿ ಯಾವ ರೀತಿಯಲ್ಲಿ ಹೋಗಬೇಕು ಆ ಪ್ರಯುಕ್ತವಾಗಿ ನಾವಿಲ್ಲಿ ಸೇರಿದ್ದೀವಿ. ಜವಾಬ್ದಾರಿತ ಸ್ಥಾನದಲ್ಲಿದ್ದು ನಾವಿಲ್ಲಿ ಸೇರಿದ ಮೇಲೆ ನಾವು ಜನಗಳಿಗೆ ಯಾವ ರೀತಿಯ ಸಂದೇಶ ಈ ಮಾಧ್ಯಮದ ಮುಖಾಂತರ ಕೊಡ್ಬೇಕು ಯಾವ ರೀತಿಯಲ್ಲಿ ನಾವು ಏನ್ ಕೆಲಸ ಮಾಡೋಣ, ನಾವು ಯಾವ ರೀತಿಯಲ್ಲಿ ಶಾಂತಿಯನ್ನು ತರುವ ಒಂದು ಸಾಮರಸ್ಯಕ್ಕೆ ಕೈ ಹಾಕೋಣ. ಕೈಲಿಗ ಕೊನೆ 8 ನಿಮಿಷ ಇದೆ. 8 ನಿಮಿಷದಲ್ಲಿ ಯೋಚನೆ ಮಾಡಿ ಚರ್ಚೆ ಮಾಡಿ ವೀಕ್ಷಕರೇ, ನಾವು ಮಾತಾಡ್ತಾ ಇದ್ದೇವೆ ಶಾಂತಿ ಶಾಂತಿ ಶಾಂತಿ. ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಬೇಕಾಗಿದೆ, ಮುಖ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ, ಬಂಟ್ವಾಳದಲ್ಲಿ. ಸೊ ಇದು ಶಾಂತಿ ನೆಲೆಸುವ ದಿಸೆಯಲ್ಲಿ ನಾವು ಕೊನೆಯ ಹಂತದಲ್ಲಿ ಬಹಳಷ್ಟು ಚರ್ಚೆ ಮಾಡಿದ್ವಿ, ಬಹಳಷ್ಟು ಮಾತಾಡಿದ್ವಿ. ನಾವು ನೇರವಾಗಿ ಟಾರ್ಗೆಟ್ ಮಾಡಿದ್ದು ಈ ಜಿಲ್ಲೆಯ ಜನತೆಯನ್ನು. ಇಲ್ಲಿ ಕೂತವರೆಲ್ಲರೂ ಹೇಳಿದ್ದು ಅಥವಾ ಇಲ್ಲಿ ಮಾತಾಡಿದ್ದು ನಮಗೆ ಇಲ್ಲಿ ಬಂದ ಜಿಲ್ಲೆಯ ಜನತೆ ಎಲ್ಲೋ ತಪ್ಪಿದ್ದಾರೆ. ಇಲ್ಲಿ ರಾಜಕಾರಣಿಗಳು ತಪ್ಪಲಿಲ್ಲ, ಧಾರ್ಮಿಕ ನಾಯಕರು ತಪ್ಪಲಿಲ್ಲ. ಯಾಕಂದರೆ ತಪ್ಪುವವರು ನಾವು ಜನತೆ ಇಲ್ಲಿ ತಪ್ಪು ಮಾಡ್ತಾ ಇರೋದು. ಸೊ ಇದೇ ವಿಷಯಕ್ಕೆ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನಾವು 8 ನಿಮಿಷದಲ್ಲಿ ಎಲ್ಲವನ್ನೂ ಮಾತಾಡಿ ಮುಗಿಸಬೇಕಾಗಿದೆ. ಮತ್ತು ಜನರಿಗೂ ಒಂದು ಸಂದೇಶ, ರಾಜಕಾರಣಿಗೂ ಒಂದು ಸಂದೇಶ, ಧರ್ಮದ ಹೆಸರಿನಲ್ಲಿ ಗುದ್ದಾಡುವವರಿಗೂ ಒಂದು ಸಂದೇಶ. ಸೊ ರಮೇಶ್, ಇಲ್ಲಿ ನಾನು ಇಷ್ಟೇ ಹೇಳಬಯಸ್ತೇನೆ ನೋಡಿ, ನೀವು ಹೇಳಿದಿರಲ್ಲ, ತಪ್ಪು ನಮ್ಮದು, ನಾವು ಈ ನಾಯಕರ ಕಾಲು ಹಿಡಿತೇವೆ, ಇನ್ನು ಮುಂದೆ ಇಂಥ ನಾಯಕರು ನಮಗೆ ಬೇಡ. ಆ ತಪ್ಪಿಗೆ ನಾವು ಶಿಕ್ಷೆ ಅನುಭವಿಸಿದ್ದೇವೆ. ಆ್ಯಂಡ್ ನಮ್ಮ ಜನರು ಈಗ ಎಚ್ಚೆತ್ಕೊಳ್ಬೇಕು. ಯಾರು ಪ್ರೋಗ್ರೆಸ್ನ ಬಗ್ಗೆ ಮಾತಾಡ್ತಾರೆ, ಡೆವಲಪ್ಮೆಂಟ್ ಬಗ್ಗೆ ಮಾಡ್ತಾರೆ, ಎಜುಕೇಷನ್ನ ಬಗ್ಗೆ ಮಾತಾಡ್ತಾರೆ, ಹೆಲ್ತ್ನ ಬಗ್ಗೆ ಮಾತಾಡ್ತಾರೆ, ಅವರಿಗೆ ಮಾತ್ರ ಓಟ್ ಹಾಕಿ. ನೋಡಿ, ಇಲ್ಲಿ ಧರ್ಮವನ್ನೇ ಬಂಡವಾಳ ಮಾಡಿಕೊಂಡು ಬೇರೆ ಯಾವುದೇ ಬಂಡವಾಳ ಇಲ್ಲದೆ ಆ ಧರ್ಮದ ಹೆಸರಿನಲ್ಲಿ ಓಟ್ ಕೇಳ್ತಾರಲ್ಲ, ಅಂಥವ್ರಿಗಿಂತ ಭಿಕ್ಷುಕರ ಮೇಲು ಯಾರ್ಯಾರ ಪ್ರಾಣ ತೆಗೆದು ಯಾರ್ಯಾರ ಮನೆ ನಾಶ ಮಾಡಿ ಅವರಿಗೆ ಓಟ್ ಬೇಕಿದ್ರೆ ಐ ಥಿಂಕ್ ಬೆಟರ್. ರಮೇಶ್, ನಿಮಗೆ ಒಂದು ನಾನು ಕ್ವಶನ್ ಹೇಳ್ತೇನೆ. ಇಲ್ಲಿ ಕಾಂಗ್ರೆಸ್, ಬಿಜೆಪಿ, SDPI, PFI ಇಂಥ ಬಹಳಷ್ಟು ಸಂಘಟನೆಗಳಿದ್ದಾವೆ. ಸೊ ಇದರ ಹೊರತಾಗಿ ಮತ್ತೊಂದು ಶಕ್ತಿ ಅವಶ್ಯಕತೆ ಇದೆ ಅಂತ ಖಂಡಿತವಾಗಿ ನಾನು ಅದೇ ಹೇಳ್ತಾ ಇದ್ದೇನೆ. ಐ ಆಮ್ ಆಕ್ಚುಲಿ ಇಂಡೈರೆಕ್ಟ್ಲಿ ಟೆಲ್ಲಿಂಗ್ ದಟ್ ಯಾರು ಈಗ ಇಲ್ಲಿ ಏನು ಗೊತ್ತಾ, ನೀವು ಪಾರ್ಟಿ ನೋಡಿ ಇನ್ನೂ ಓಟ್ ಹಾಕಬಾರ್ದು, ಜನ ನೋಡಿ ಓಟ್ ಹಾಕಿ. ಅವ ಜನ ಸರಿ ಇದ್ದಾನ, ಇಫ್ ಯು ಕ್ಯಾನ್ ಥಿಂಕ್ ರ್ಯಾಷನಲಿ, ಇವನು ಲೋಕದಲ್ಲಿ ಜನರಿಗೆ. ನನಗೆ ಅದಕ್ಕಿಂತ ನಾನು ಉಳಿದವ್ರ ಹತ್ರ ಬರ್ತೇನೆ, ಅದಕ್ಕಿಂತ ಮೊದಲು ನಿಮ್ಮ ಹತ್ರನೇ ಕೆಲವಷ್ಟು ನನಗೆ ಮಾತಾಡಬೇಕಿದೆ. ಸರ್, ನೀವು ಹೀಗೆ ಹೇಳ್ತಾ ಇದ್ದೀರಿ, ಎಲ್ಲವೂ ಹೌದು. ಸೊ ಇದರಲ್ಲಿ ಆದರೆ ನನಗೆ ನನ್ನ ಜಾತಿಯನ್ನು ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ. ಯಾಕೆ ಆಗುದಿಲ್ಲ? ಯಾಕೆ ಯಾವುದು ಸರ್? ಜಾತಿ ಇಟ್ಸ್ ಓನ್ಲಿ ಇನ್ಸಿಡೆಂಟಲಿ ವಿ ಆರ್ ಬಾರ್ನ್ ಇನ್ ದ್ಯಾಟ್ ಕಮ್ಯುನಿಟಿ. ಇಟ್ ಈಸ್ ನಾಟ್ ಬೈ ಚಾಯ್ಸ್. ಯಾರು ನಾನು ಶೆಟ್ಟಿಯಾಗಿ ಹುಟ್ಟಿದವಲ್ಲ ನಾನು. ಐ ಇನ್ಸಿಡೆಂಟಲಿ ಬಿಕಮ್ ಶೆಟ್ಟಿ. ಬಟ್ ಐ ಆಮ್ ಎ ಫಸ್ಟ್ ಹ್ಯೂಮನ್ ಬೀಯಿಂಗ್. ನಾನು ಒಬ್ಬ ಮನುಷ್ಯ. ನಾನು ನನ್ನ ಒಟ್ಟಿಗೆ ಮನುಕುಲದ ಜನರಿಗೆ, ನಮ್ಮ ಸ್ಪೀಸೀಸ್ ಮನುಷ್ಯರು, ಅವರಿಗೆ ನಾನು ರೆಸ್ಪೆಕ್ಟ್ ಇಲ್ಲ, ಅವರಿಗೆ ಮೇಲೆ ಪ್ರೀತಿ ಇಲ್ಲ. ನಾನು ದೇವರನ್ನು ಪೂಜಿಸಿ ಇಲ್ಲದ್ರೆ ಪ್ರಾಣಿಗಳನ್ನು ಪೂಜಿಸಿ ಯಾವತ್ತು ನಮಗೆ ಇದು ಪುರುಷಾರ್ಥವೂ ಸಿಗುವುದಿಲ್ಲ. ಫಸ್ಟ್ ಲವ್ ಯುವರ್ ನೇಬರ್. ಅದಕ್ಕಿಂತ ದೊಡ್ಡ ಇದೇ ಇಲ್ಲ ಸರ್. ಮತ್ತೊಂದು ಹೇಳ್ತೀನಿ ನಾನು, ನಾವು ಒಂದು ಲೀಡರ್ ಆಗಬೇಕಾದ್ರೆ, ನಾವು ಒಂದು ಸ್ಟೇಟ್ಸ್ಮನ್ ಆಗಬೇಕಾದ್ರೆ ನಾವು ವಿ ಶುಡ್ ಥಿಂಕ್ ಔಟ್ ಆಫ್ ಬಾಕ್ಸ್. ಎಲ್ಲರೂ ಅದನ್ನೇ ಮಾಡ್ತಾರೆ. ಇದೇ ಆ ರೀತಿ ಯೋಚನೆ ಮಾಡೋರಿಗೆ ನಾವು ನಾಯಕರಂತ ಒಪ್ಪುದೇ ಇಲ್ವಲ್ಲ, ನಾಯಕತ್ವ ಕೊಡೋದೇ ಇಲ್ವಲ್ಲ. ನಾವು ಕೊಡ್ತಾ ಇರೋದು ಈಗ. ಅದಕ್ಕೆ ನಾನು ಹೇಳುದು, ವಿ ಶುಡ್ ಕಾರ್ವೆ ಗ್ರೂಪ್ ಫ್ರಮ್ ದಿ ಸೊಸೈಟಿ. ಇದೇ ಸೊಸೈಟಿಯಿಂದ ನಾವು ಮತ್ತೊಂದು ಗ್ರೂಪ್ ಅನ್ನು ಮಾಡಬೇಕು, ಕಂಪ್ಲೀಟ್ ನ್ಯೂಟ್ರಲ್ ಆಗಿ ದೇಶದ ಬಗ್ಗೆ, ನಮ್ಮ ಪುರೋಗತಿ ಬಗ್ಗೆ, ನಮ್ಮ ಡೆವಲಪ್ಮೆಂಟ್ನ ಬಗ್ಗೆ, ನಮ್ಮ ಹೆಲ್ತ್ ಸೆಕ್ಟರ್ನ ಬಗ್ಗೆ, ನಮ್ಮ ಎಜುಕೇಷನ್ ಸೆಕ್ಟರ್ನ ಬಗ್ಗೆ, ನಮ್ಮ ಸೋಷಿಯಲ್ ಸೆಕ್ಯೂರಿಟಿ. ಯಾರಾದರೂ ಒಬ್ಬ ಲೀಡರ್ ಇಷ್ಟು ಜನ ನೀವು ಇಷ್ಟು ವರ್ಷದಿಂದ ಸ್ಪೀಚ್ ಯಾರಾದರೂ ಒಬ್ಬ ಮಾತಾಡೋದನ್ನು ಕೇಳಿದಿರ? ನಾನು ಹೆಸರು ಬದಲಿಸ್ತೇನೆ. ಯಾವುದಿಲ್ಲ, ಬರೀ ಅದನ್ನೇ ಮಾತಾಡು. ಒಂದೇ ಒಂದು ಧರ್ಮ, ಇಲ್ಲದ್ರೆ ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್, ಬಡವ ಬಲ್ಲಿದ, ಇದು ಬಡವ ಬಲ್ಲಿದ, ನಾವು ಸಾಯುವವರೆಗೆ ಇದೇ ನಮ್ಮ ಅಜ್ಜರು ಸತ್ತಾಯಿತು, ತಂದೆ ಸತ್ತಾಯಿತು, ನಾವು ಸಾಯುವವರೆಗೂ ಇದೇ ಮಾತು ಕೇಳ್ತಾ ಇದ್ದೀವಿ. ಇಟ್ ವಿಲ್ ನೆವರ್ ಚೇಂಜ್. ಇಟ್ ಈಸ್ ಸ್ಟೇಟಸ್ ಕೋ. ಈ ಸ್ಟೇಟಸ್ ಕೋ ಇರುವಾಗೆ ಆ ವೋಟ್ ಬ್ಯಾಂಕ್ ಇರ್ತದೆ. ಇದನ್ನು ವಿ ಶುಡ್ ಬ್ರೇಕ್ ದಿಸ್ ಜಿಂಕ್ಸ್. ಇದನ್ನು ನಾವು ಯಾವಾಗ ಅದನ್ನು ಬ್ರೇಕ್ ಮಾಡೋದು ಯಾರು? ಅದನ್ನು ನಾವೇ ಮಾಡ್ಬೇಕು ಸರ್. ನಾವು ಸಾಮಾನ್ಯ ಜನರೇ ಮಾಡ್ಬೇಕು ಹೊರತು ಕ್ರಾಂತಿ ಆಗ್ಲಿಕ್ಕೆ ಸಾಧ್ಯ. ಕ್ರಾಂತಿ ಆಗ್ಬೇಕು ಅಂತ ರೆವಲ್ಯೂಷನ್ ಅಲ್ಲ, ಇಟ್ ಇಸ್ ಎವಲ್ಯೂಷನ್. ನೋಡಿ, ನಾವು ಇದೀಗ ಬುದ್ಧಿವಂತರಿಂದ ನಾವು ಯಾಕೆ ಗನ್ನಮನ್ ಕರೆಯುವುದು? ನಾವು ಒಂದು ಮಾತು ಹೇಳಿದರೆ ಅರ್ಥ ಆಗಬೇಕು. ಇಲ್ಲದ್ರೆ ನಾನು ಏನಾದರೂ ಮಾತು ಹೇಳಿ ನಿಮ್ಗೆ ಅರ್ಥ ಆಗದಿದ್ದರೆ ಅದು ನಿಮ್ಮ ತಪ್ಪಲ್ಲ, ನನ್ನ ತಪ್ಪು. ಯಾಕಂದ್ರೆ ಐ ಫೇಲ್ ಟು ಕನ್ವಿನ್ಸ್ ಯು ಮೈ ಐಡಿಯಾಸ್.
ಅಂಥ ಜನರನ್ನು ಹೂ ಕ್ಯಾನ್ ಇಂಪಾರ್ಟ್ ದೇರ್ ನಾಲೆಜ್ ಟು ದಿ ಕ್ರೌಡ್ ಇನ್ ಎ ಸಿಂಪಲ್ ವೇ ದಟ್ ಲೇ ಮ್ಯಾನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಒಬ್ಬ ಜನಸಾಮಾನ್ಯರಿಗೆ ಅರ್ಥ ಆಗುವ ಥರ ಅದನ್ನು ಅರ್ಥ ಮಾಡ್ತಾ ಇರೋದು ತಪ್ಪು ವ್ಯಕ್ತಿಗಳಾಗಿದ್ದಾರೆ, ಅವಾಗ ಏನು ಮಾಡೋದು? ಅದೇ ಅಂಥ ತಪ್ಪು ವ್ಯಕ್ತಿಗಳನ್ನು ನಾವು ಚೂಸ್ ಮಾಡಬಾರ್ದು. ಯಾಕಂದರೆ ನಾವು ಈಗೇನು ಹೇಳ್ತಾರೆ, ಪ್ರಚೋದನೆ ಅಂತ ಹೇಳುವುದೇನು, ವಿ ಆರ್ ಗೆಟಿಂಗ್ ಕ್ಯಾರಿಡ್ ಅವೇ. ಅವರು ನಮ್ಗೆ ಏನಿಲ್ಲ, ಆಲ್ ದೀಸ್ ಆರ್ ಡೆತ್ ಮರ್ಚೆಂಟ್ಸ್. ನಾನು ಹೇಳ್ತೀನಿ, ಇವರೆಲ್ಲ ಇದು ಏನು ಮನುಷ್ಯನ ಡೆಡ್ ಬಾಡಿಯ ಮೇಲೆ ಕೆಲಸ ಮಾಡುವವರು. ವಿ ಡೋಂಟ್ ನೀಡ್ ಸಚ್ ಲೀಡರ್ಸ್. ವಿ ನೀಡ್ ಯಾರು ಮನುಷ್ಯ ಹ್ಯುಮ್ಯಾನಿಟಿಯನ್ನು ಗೌರವ ಮಾಡ್ತಾರೆ, ಯಾರು ಮನುಷ್ಯನಿಗೆ ಗೌರವ ಕೊಡ್ತಾರೆ, ಮನುಷ್ಯತ್ವಕ್ಕೆ ಅಂಥ ಜನರು ಬೇಕು ನಮಗೆ ಡೆವಲಪ್ಮೆಂಟ್ ಬೇಕು. ಆ್ಯಂಡ್ ಇದೇ ನಾವು ಇಂಡಿಯಾ ಪವರ್ಫುಲ್ ಕಂಟ್ರಿ ಆಗಬೇಕಾದರೆ ವಿ ನೀಡ್ ಟು ಫಸ್ಟ್ ನೋಡಿ, ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಎಷ್ಟು ಮಸಿ ಬೆಳೆದರು, ಎಷ್ಟು ವರ್ಷದಿಂದ ಇದು ನಡೀತಿದೆ. ಇದು ನಿರಾತಂಕವಾಗಿ ನಾನು ಹೇಳ್ದಾದರೆ ಇದಕ್ಕೆ ಏನೋ ಇದರಿಂದ ಕಾನ್ಸ್ಪಿರಸಿ ಇದೆ. ಯಾಕಂದ್ರೆ ನಮ್ಮ ಡಿಸ್ಟ್ರಿಕ್ಟ್ ಮೇಲೆ ಬರಬಾರ್ದು, ಈ ವಿಷಯಕ್ಕೆ ಏನೋ ಒಂದು ಕೋಮು ಭಾವನೆ ಇದು ಮಾಡಿ. ಸರ್ ಗೊತ್ತೇನೆ ಅಶ್ರಫ್ ಅವರೇ, ಈಗ ನಾವು ಕೊನೆ ಹಂತದಲ್ಲಿ ಅಂದರೆ ರಮೇಶ್ ಅವರು ಬಹಳಷ್ಟು ವಿಷಯಗಳನ್ನು ಹೇಳಿದರು. ಕೊನೆಯದಾಗಿ ಅಂದರೆ ನಮ್ಮ ಜಿಲ್ಲೆ ಇದರ ಹೊರತಾಗಿಯೂ ನೀವು ಹೇಳಿದಾಗೆ ಜಗತ್ತಿನಲ್ಲಿ ಗುರುತಿಸಬಾರದೆ, ಜಗತ್ತಿನಾದ್ಯಂತದ ಸ್ಪರ್ಧೆಯಲ್ಲಿದೆ, ಅಂದರೆ ದೊಡ್ಡ ಮಟ್ಟದಲ್ಲಿ ಸ್ಪರ್ಧೆ ಇದೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು? ಟೈಟಲ್ಗೆ ನಾನು ಬರ್ತೇನೆ, ಶಾಂತಿ ಶಾಂತಿ ಶಾಂತಿ. ಬಹಳಷ್ಟು ನಾನು ನನ್ನ ಮಾತಿನ ಆರಂಭದಲ್ಲಿ ಹೇಳಿದೆ, ಆರೋಗ್ಯ ಮತ್ತು ಅನಾರೋಗ್ಯವನ್ನು ಕಂಪೇರ್ ಮಾಡಿಕೊಂಡು. ಅದೇ ರೀತಿಯಲ್ಲಿ ಒಂದು ಮನೆಯಲ್ಲಿ ಯಾವ ರೀತಿಯಲ್ಲಿ ಆರೋಗ್ಯವಂತ ವ್ಯಕ್ತಿಯ ಅಗತ್ಯತೆ ಇದೆಯೋ, ಈ ಸಮಾಜದಲ್ಲಿ ಶಾಂತಿ ಎನ್ನುವಂತಹದ್ದು ಆ ಮನೆಯ ಕುಟುಂಬಸ್ಥರ ಹಾಗೆ ಈ ಸಮಾಜದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಜನರು ಕೂಡ ಆಗ್ರಹಿಸ್ತಾ ಇರ್ತಕ್ಕಂತಹ ಬೇಡಿಕೆ. ಆ ನಿಟ್ಟಿನಲ್ಲಿ ನನ್ನ ಕೊನೆಯ ಒಂದು ಅಭಿಪ್ರಾಯ ಅದು ನಮ್ಮ ಪೊಲೀಸ್ ಇಲಾಖೆಗೂ ಇಲ್ಲಿರ್ತಕ್ಕಂತಹ ಜಿಲ್ಲಾಡಳಿತಕ್ಕೂ ಆಗಿರ್ತದೆ. ಇಲ್ಲಿ ಯಾರು ಈ ಜಿಲ್ಲೆಯಲ್ಲಿ ಒಂದು ಉದ್ರೇಕಕಾರಿ ಭಾಷಣ ಮಾಡ್ತಾರೆ, ಇಲ್ಲಿ ಜನರಿಗೆ ಒಂದು ಗಲಭೆಗಳಿಗೆ ಪ್ರೋತ್ಸಾಹ ಕೊಡ್ತಾರೆ, ಅದೇ ರೀತಿ ಇಲ್ಲಿ ಕೋಮು ಪ್ರಚೋದನೆ ಆಗುವಂತಹ ವ್ಯವಸ್ಥೆಯನ್ನು ಉಂಟು ಮಾಡ್ತಾರೆ, ಕೊಲೆಗಳಲ್ಲಿ ಯಾರು ಭಾಗಿಯಾಗ್ತಾರೆ ಅವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು. ಅವರ ಮೇಲೆ ಅದರ ಪೂರ್ವಾಪರ ಈಗ ಕೆಲವೊಂದು ಆರೋಪಗಳು ಕೇಳ್ತದೆ. ನಾನು ಇದನ್ನು ಪೂರ್ತಿ ಮಾಡ್ತೇನೆ ಸರ್. ಒಂದು 3 ಬೈಕಲ್ಲಿ 6 ಮಂದಿ ಬಂದರು, 4 ಬೈಕಲ್ಲಿ, ಅದಲ್ಲ, ಅದಕ್ಕಿಂತಲೂ ಕೂಡ ಅದನ್ನ ಅವರನ್ನ ಮಾಡಿಸುವವರು ಯಾರು, ಅವರ ಮೇಲೆ ಕ್ರಮ ಕೈಗೊಳ್ಳುವ ಮೂಲಕ ಅವರನ್ನ ಬಂಧಿಸುವ ಮೂಲಕ ಜಿಲ್ಲೆಯ ಶಾಂತಿಯನ್ನು ಕೈಗೊಳ್ಳಬಹುದು. ನಾವು ಬ್ರೇಕಲ್ಲಿ ಡಿಸ್ಕಸ್ ಮಾಡಿದಾಗೆ 1% ಜನ ಕೂಡ ಇಂಥ ಕೃತ್ಯಗಳೇ ಭಾಗವಾಗುವುದಿಲ್ಲ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆ ಆಗಲಿ, ಮುಸಲ್ಮಾನರಾಗಲಿ, ಹಿಂದೂಗಳಾಗಲಿ, ಅದರ 1% ಜನ ಕೂಡ ಅದರಲ್ಲಿ ಭಾಗಿಯಾಗುವುದಿಲ್ಲ. ಅದು 0.1% ಕೂಡ ಇಲ್ಲ ಸರ್. ಇಲ್ಲಿ 1% ಭಾಗಿಯಾಗುವುದಿಲ್ಲ, ಆದರೆ 90%, 99% ಕ್ಯಾರಿಡ್ ಅವೇ ಆಗ್ತಾರೆ, ಅದರ ಸೈಲೆಂಟ್ ಇರ್ತಾರೆ ಮತ್ತು ಕ್ಯಾರಿಡ್ ಅವೇ ಆಗ್ತಾರೆ. ನಾವು ಸ್ಪಷ್ಟವಾಗಿ ಇಲ್ಲಿ ಏನು ಮಾಡಬೇಕಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ಏನಾದರೂ ಕಾನೂನು ಬಾಹಿರವಾದ ಕೆಲಸ ಆದರೆ ಅದನ್ನು ಆ ವ್ಯಕ್ತಿ ಅಂತ ತಿಳ್ಕೊಳ್ಳಿ. ಅವ ಹಿಂದೂ, ಅವ ಮುಸಲ್ಮಾನ್ ಅಂತ ತಿಳಿದುಕೊಂಡು ಅದಕ್ಕೆ ಪೂರಕವಾದಂಥ ಕೆಲಸ ಮಾಡೋದು ದಯವಿಟ್ಟು ಬೇಡ. ಅದನ್ನು ನಿಲ್ಲಿಸಿದ್ರೆ ಅಂದ್ರೆ ನಾನು ಒಂದು ವಿಷಯ ಆ ದಿವಸ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಳೆ ಮಹೇಶ್ ಮೇಲೆ ಯಾರದ ಅಟ್ಯಾಕ್ ಮಾಡಿದ್ರೆ ಅದು ಮಹೇಶ್ ಮೇಲೆ ಆಗಿದೆ ಅಂತ ಇರಲಿ, ಅದು ಬಿಜೆಪಿ ನಾಯಕನ ಮೇಲೆ ಆಗ್ಲಿ ಅಥವಾ ಹಿಂದೂ ಧರ್ಮದವನ ಮೇಲೆ ಆಗಿದೆ ಅಂತ ಆಗೋದು ಬೇಡ. ಅದು ಮಹೇಶ್ ಮೇಲೆ ಆಗಿದೆ ಅಂತ ಆಗ್ಲಿ, ಅವರು ನಳಿನ್ ಕುಮಾರ್ ಕಟೀಲ್ ಹರೀಶ್ ಮೇಲೆ ಆದ್ರೆ ಬರೆಯುವುದಿಲ್ಲ. ನಾನು ಅದಕ್ಕೆ ರಿಪೀಟ್ ಮಾಡ್ತಾ ಇದ್ದೇನೆ, ಇಲ್ಲಿ ಉಡುಪಿಯಲ್ಲಿ ಪ್ರವೀಣ್ ಪೂಜಾರಿ ಮೇಲೆ ಆಯ್ತು, ಅವರು ಬರೆಯುವುದಿಲ್ಲ. ಆದ್ರೂ ಕೂಡ ಅದು ಪ್ರಸ್ತಾಪಿಸಲೇಬೇಕಾಗ್ತದೆ. ಅಂದ್ರೆ ಇಲ್ಲಿ ಅದೇ ರೀತಿ ಹರೀಶ್ ಮೇಲೆ ಯಾವ ರೀತಿ ಆಯ್ತಾ ಅಥವಾ ಉಡುಪಿಯಲ್ಲಿ ಇನ್ನೊಬ್ಬರ ಮೇಲೆ, ಅದಕ್ಕೆ ಪೊಲೀಸ್ನವರು ನಿಷ್ಪಕ್ಷತವಾಗಿ ಅವರ ಕೆಲಸ ಮಾಡಲಿಕ್ಕೆ ರಾಜ್ಯಕ್ಕೆ ನಾಯಕರುಗಳು ಯಾರು ನಾವು ಇವತ್ತು ಜಿಲ್ಲೆಯನ್ನು ಪ್ರತಿನಿಧಿಸುತ್ತಿದ್ದೇವೆ ಅವರು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಾನು ಇವತ್ತು ಈ ಶಾಂತಿ 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 ಏನು ಜಿಲ್ಲೆಯ ಒಂದು ಉದ್ದಿನ ಪರಿಸ್ಥಿತಿಗೆ ನಾವು ಇವತ್ತು ಸೇರಿದ್ದೇವೆ. ಈ ಸಂದರ್ಭದಲ್ಲಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ದೇಶದ ಒಂದು ಸಂವಿಧಾನವನ್ನು ನಮಗೆ ಕೊಟ್ಟಂತಹ ಶ್ರೇಷ್ಠ ವ್ಯಕ್ತಿಯ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜಾತಿ ಬಿಡಿ, ಮತ ಬಿಡಿ, ಮಾನವೀಯತೆಗೆ ಬೆಲೆ ಕೊಡಿ ಅಂತ ಹೇಳಿದರೆ ನಾವು ಅದನ್ನು ಎತ್ತಿಡುವ ಕೆಲಸ ಮಾಡಬೇಕು ಈ ಜಿಲ್ಲೆಯಲ್ಲಿ. ಹಾಗೆಯೇ ನಾವು ಎಲ್ಲರೂ ಒಂದು ತಿಳ್ಕೊಳ್ಬೇಕಂತ ಹೇಳಿದರೆ, ನಾವೊಂದು ಈ ನಮ್ಮ ಭಾರತ ದೇಶದಲ್ಲಿದ್ದೀವಿ, ಈ ಸಮಾಜದಲ್ಲಿದ್ದೀವಿ, ರಾಜ್ಯದಲ್ಲಿದ್ದೀವಿ. ನಾವು ಆ ದೇಶದಲ್ಲಿ ಬದುಕಬೇಕಾದ್ರೆ ಗೌರವಯುತಕ್ಕೆ ಬದುಕಬೇಕು. ಅದೇ ರೀತಿ ನಾನು ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳು, ಇಲ್ಲಿರುವಂಥ ಎಲ್ಲ ಬಹಳಷ್ಟು ಸಂಘ ಸಂಸ್ಥೆಗಳಿದೆ, ಆ ಸಂಘ ಸಂಸ್ಥೆಯ ಪ್ರಮುಖರು, ಸಾಮಾಜಿಕ ಸಂಘ ಸಂಸ್ಥೆಗಳಿದೆ, ರಾಜಕೀಯೇತರ ನಾನು ಹೇಳ್ತಿದ್ದೀನಿ, ಇವರು ಮುಂದೆ ಬರಬೇಕು. ನಾವು ಜನಗಳು ಮುಂದೆ ಬರಬೇಕು. ವಿ ಆರ್ ದ ಒನ್ ಹೂ ಕ್ಯಾನ್ ಚೇಂಜ್ ದಿಸ್ ಸೊಸೈಟಿ. ಕರೆಕ್ಟ್ ಅಲ್ಲ ಸರ್? ಆ ಮೂಲಕ ನಾವು ಮುಂದೆ ಬಂದು ಈ ಶಾಂತಿಗೆ ಆಗಿ ನಾವು ಒಂದು ಚಾಲನೆಯನ್ನು ನೀಡಬೇಕಂತ ನಾನು ಈ ಮಾಧ್ಯಮದ ಮುಖಾಂತರ ನಾನು ಒಂದು ಗಂಟೆನೇ ನೆನಪು ಮಾಡಲಿಕ್ಕೆ ಬರ್ತದೆ. ಕಳೆದ ಲೋಕಸಭೆ ಚುನಾವಣೆಗಿಂತ ಮೊದಲು ಇಲ್ಲಿ ಅಂದರೆ ಅದು ರಾಜಕೀಯ ಲಾಭ ಪಡೆಯಲಿಕ್ಕೆ ಇರ್ಬೋದು ಅಥವಾ ಬೇರೆ, ಇಲ್ಲಿ ದನದ ಮಹೋತ್ಸವವನ್ನು ದೇವಸ್ಥಾನದ ಎದುರು ಅಥವಾ ಮಸೀದಿ ಎದುರು ಬೇರೆ ಬೇರೆ ಮಹೋತ್ಸವವನ್ನು ಇಡುವ ಪ್ರಯತ್ನ ನಡೀತು. ಬಟ್ ಆ ಸಂದರ್ಭದಲ್ಲಿ ಜಿಲ್ಲೆಯ ನಾಗರಿಕರು ಬಹಳ ಹೆಚ್ಚೆಂದರೆ ರಾಜಕಾರಣಿಗಳಿಗೆ ಬೌದ್ಧಿಕವಾಗಿ ಒಂದು ಬಹಳ ಬುದ್ಧಿವಂತಿಕೆಯ ಉತ್ತರವನ್ನು ಕೊಟ್ಟಿದ್ದಾರೆ. ಯಾರು ಕೂಡ ಪ್ರಚೋದನೆಗೆ ಒಳಗಾಗಲಿಲ್ಲ. ತಮ್ಮ ಇದನ್ನು ತಾವೇ ಮಾಡಿದ್ರು ಅಥವಾ ಸಮುದಾಯಕ್ಕೆ ಕರೆ ಕೊಟ್ಟರು, ಇದಕ್ಕೆ ಯಾರು ಪ್ರತಿಕ್ರಿಯೆ ಕೊಡಬೇಡಿ ಅಂತ.
ಸೊ ಅದು ಹಾಗೆ ಅಲ್ಲಿಗೆ ಶಾಂತಿಯಾಗಿ ಮುಂದುವರಿತು. ಸೊ ಅಂತಹ ಪ್ರತಿಕ್ರಿಯೆಗಳು ಅಂದರೆ ಸಮುದಾಯದ ನಾಯಕರು ಅಂತ ಏನು ಹೇಳ್ತಾರೆ ಅಂತಹ ಪ್ರತಿಕ್ರಿಯೆಗಳು ಇಲ್ಲಿ ಬರಬೇಕು ಅನ್ನುವಂಥ ಅಭಿಪ್ರಾಯವನ್ನು ನಾನು ಇಲ್ಲಿ ಅಂಥದ್ದೇ ಅಭಿಪ್ರಾಯ ಇಲ್ಲಿ ವ್ಯಕ್ತವಾಗಿದೆ ಅಂತ ಕೂಡ ಅನಿಸ್ಕೊಳ್ತಾ ಇದ್ದೀನಿ. ಒಂದು ವಿಷಯ ನಾನು ಹೇಳಲ್ಲ, ನೀವು ನಿಮ್ಮ ಇದು ಚಾನೆಲ್ನ ಹತ್ರ ನಿನ್ನೆವರೆಗೆ ಇದರ ಬಗ್ಗೆ ಜಾಸ್ತಿ ಇದು ಮಾಡ್ತಾ ಇರಲಿಲ್ಲ, ಅದರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಸರ್ ನಾವಂದ್ರೆ ಎಲ್ಲರೂ ಅದನ್ನೇ ಮಾಡ್ತಾ ಇದ್ದಾರೆ. ಅಂದ್ರೆ ಅದು ಜನರಿಗೆ ಮತ್ತೊಂದು ನಾವು ಹೇಳಿದ ಪ್ರಚೋದನಾತ್ಮಕವಾಗಿರಬಾರ್ದು, ಜನರನ್ನು ಕೆರಳಿಸಬಾರ್ದು ಅನ್ನೋ ಉದ್ದೇಶದಿಂದ ಅದಕ್ಕಾಗಿ ನಾವು ಅದನ್ನು ಒಂದು ವಿಷಯವನ್ನು ಸುದ್ದಿಯಾಗಿ ಮಾತ್ರ ಅದನ್ನು ಪ್ರಕಟಿಸಿದ್ದೇವೆ, ಅಥವಾ ಸುದ್ದಿಯಾಗಿ ಮಾತ್ರ ಅದನ್ನು ತಗೊಂಡಿದೆ ಹೊರತು ಅದನ್ನು ನಮ್ಮ TRPಯ ವಿಷಯವಾಗಿ ನಾವು ತಗೊಳ್ಳಿಲ್ಲ. ಖಂಡಿತವಾಗಿ ಇದು ಸ್ವಾಗತ. ಯಾಕಂತ ಹೇಳಿದ್ರೆ ಈಗಿನ ನಾವು ಸಮಾಜದ ಭಾಗವಾಗಿ ನಾವು ಸಮಾಜಕ್ಕೆ ಶಾಂತಿ ಕೊಡುವ ಉದ್ದೇಶದಲ್ಲಿ TRP ಮುಖ್ಯವಲ್ಲ ನಮಗೆ. ಈ ಪರಿಸ್ಥಿತಿಯಲ್ಲಿ ಎಲ್ಲರೂ ಕಾಯ್ತಾ ಇರ್ತಾರೆ ಯಾವ ರೀತಿಯ ಒಂದು ಈ ಸೂಕ್ಷ್ಮತೆಗಳು ಮಾಧ್ಯಮಗಳಿಂದ ಬರುವಂತ ಮಾತುಗಳು ಚಿಕ್ಕ ಮಕ್ಕಳ ಮನಸ್ಸಿನಲ್ಲಿ ಕೂಡ ಈಗ ಒಂಥರ ಯಾವುದೋ ಒಂದು ಗಿಡವನ್ನು ನಡೀತಿದೆ. ಆ ಒಂದು ಮಾತುಗಳು ಕೂಡ ಬಹಳ ಸೂಕ್ಷ್ಮ. ಎಲ್ಲರಿಗೂ ಅಂದ್ರೆ ಮಹೇಶ್ ಟುಪೇಕಲ್ ಅವರೇ, ಇಲ್ಲಿ ಭಾಗವಹಿಸಿದಂತ ರಘುವೀರ್ ರವರೇ, ಮಹೇಶ್ ಟುಪೇಕಲ್ ಅವರೇ, ರಮೇಶ್ ಶೆಟ್ಟಿ ಅವರೇ, ಹಾಗೆ ಅಶ್ರಫ್ ರವರೇ, ನಾಲ್ವರಿಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಇಲ್ಲಿಗೆ ನಮ್ಮ ಚರ್ಚಾ ಕಾರ್ಯಕ್ರಮ ಮುಕ್ತಾಯ. ನಿರಂತರ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಬಿಫೋರ್ ನ್ಯೂಸ್.